ಅರ್ಥಶಾಸ್ತ್ರಜ್ಞರಾಗಿ, ಸಮಾಜ ಸುಧಾರಕರಾಗಿ ಮತ್ತು ರಾಜಕೀಯ ನಾಯಕರಾಗಿ ಅವರು ಸಮಾಜದ ಅಂಚಿನಲ್ಲಿರುವ ಮತ್ತು ತುಳಿತಕ್ಕೊಳಗಾದ ವರ್ಗಗಳ ಹಕ್ಕುಗಳಿಗಾಗಿ ದಣಿವರಿ ಇಲ್ಲದೆ ಹೋರಾಡಿದ ಒಬ್ಬ ನಿರ್ಭೀತ ನಾಯಕ, ಮಹಾಮಾನವತಾವಾದಿ. ಅವರು ಶಿಕ್ಷಣವನ್ನು ಸಬಲೀಕರಣದ ಸಾಧನವೆಂದು ಬಲವಾಗಿ ನಂಬಿದವರು ಮತ್ತು ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ ಹೋರಾಡಿ ಎಂಬ ಉದಾತ್ತ ಶಕ್ತಿಯುತ ಸಂದೇಶಗಳನ್ನು ನೀಡಿದ ಒಬ್ಬ ಸ್ಫೂರ್ತಿದಾಯಕ ದಾರ್ಶನಿಕ. ಅವರ ಪ್ರಯತ್ನಗಳು ಮಹಿಳೆಯರ ಉನ್ನತಿ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆ ಸೇರಿದಂತೆ ಗಮನಾರ್ಹ ಸಾಮಾಜಿಕ ಸುಧಾರಣೆಗಳನ್ನು ತಂದ ಒಬ್ಬ ಸಮರ್ಪಿತ ಸುಧಾರಕ. ಡಾಕ್ಟರ್ ಅಂಬೇಡ್ಕರ್ ಅವರು ಕೇವಲ ನಮ್ಮ ಕಾಲದ ನಾಯಕರಾಗಿರಲಿಲ್ಲ, ಬದಲಿಗೆ ಮುಂಬರುವ ಪೀಳಿಗೆಗೆ ಮಾರ್ಗದರ್ಶಕ ಬೆಳಕಾಗಿದ್ದ ಒಬ್ಬ ಅಮರ ಸ್ಫೂರ್ತಿ. ಇಂಥ ಮಹಾನ್ ವ್ಯಕ್ತಿಯ 135ನೇ ಜನ್ಮ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು. ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ನಮ್ಮ ಮುಖ್ಯ ಅತಿಥಿಯೂ ಆಗಿರುವ ಪ್ರೊಫೆಸರ್ HT ಪೋತೆ ಅವರು, ನಿರ್ದೇಶಕರು, ಕನ್ನಡ ಅಧ್ಯಯನ ಸಂಸ್ಥೆ ಹಾಗೂ ಡೀನರು, ಕಲಾ ನಿಕಾಯ, ಗುಲ್ಬರ್ಗ ವಿಶ್ವವಿದ್ಯಾನಿಲಯ, ಕಲಬುರಗಿ. ಹಾಗೆ ನಮ್ಮ ಜೊತೆ ನಮ್ಮ ಕುಲಸಚಿವರಾಗಿರುವ ಪ್ರೊಫೆಸರ್ ಗಣೇಶ್ ಸಂಜೀವ ಹಾಗೂ ಕುಲಸಚಿವ ಪರಿಶಾಂಗ ಪ್ರೊಫೆಸರ್ ದೇವೇಂದ್ರಪ್ಪ H ಹಾಗೂ ಹಣಕಾಸು ಅಧಿಕಾರಿಯಾಗಿರುವ ಪಂಚಲಿಂಗಸ್ವಾಮಿ. ಇವರೆಲ್ಲರನ್ನು ಗೌರವಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರಾಗಿರುವ ಪ್ರೊಫೆಸರ್ ರಾಧಾಕೃಷ್ಣ ಚಲ್ನ ಅವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ತಾರೆ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ವಣ್ಣಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಮತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ವೈಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಗ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ ರತ್ನ ಡಾಕ್ಟರ್ PR ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿಯ ಈ ಕಾರ್ಯಕ್ರಮದ ಸಂಯೋಜಕರಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಮಂಗಳೂರು ವಿಶ್ವವಿದ್ಯಾನಿಲಯ, ಅದರ ನಿರ್ದೇಶಕರು ಹಾಗೂ ಸಸ್ಯಶಾಸ್ತ್ರ ವಿಭಾಗದ ಅಧ್ಯಕ್ಷರು ಆಗಿರುವ ಪ್ರೊಫೆಸರ್ ರಾಧಾಕೃಷ್ಣ ಚಲ್ನ ಅವರು ಈಗ ಪ್ರಾಸ್ತಾವಿಕ ಮತ್ತು ಸ್ವಾಗತಕಾರ. A very warm welcome and inclusive to each of you. It's a profound honor to me to stand before you today as we gather to celebrate the 135th birth anniversary of the father of Indian constitutions and the global icon of social justice, Bharat Ratna Dr. Bhimrao Ramji Ambedkar. Today is not just a date on the calendar, it's a celebration of the symbol of knowledge.
exactly 135 years ago, a small light lit in Mao that would eventually illuminate the path of dignity for millions. Dr. Ambedkar was not just a leader, he was a polymath, a jurist, economist, politician, and the greatest social reformer who redefined the soul of India. And we are here today to more than just offer a floral tributes. We are here to celebrate and reflect on the constitutional values of liberty, equality, and fraternity. Recommit ourselves to the empowerment of marginalized, celebrate the intellectual legacy that gave India as a backbone, the constitutions. It's my distinct honor and privilege to extend a very special and a hearty welcome to the President of the day, the Honorable Vice Chancellor of Mangalore University, Professor P.L. Dharma sir. Sir, your presence here today is not just a formal requirement, but a source of great inspiration for all of us. A distinguished academician who has dedicated his career to the study of political science, I think close to 40 years of experience. Your tenure as a professor and chairman of the political science has shaped countless careers. Your extensive research on social justice, gender issues, and democratic decentralization has been recognized in prestigious international journals. From being the registry evaluation to now leading us as a Vice Chancellor, your focus on transparency and student welfare is transformative. Under your visionary leadership, Mangalore University is fostering an environment where education is used as a tool for social transformation. We are grateful for your constant guidance and for presiding over the 135th birth anniversary celebration of Dr. Baba Sahib Ambedkar. Sir, you are very warm welcome to this program. It's a moment of a great pride for us to have a very eminent scholar of such high eminence. I extend a most cordial and respectful welcome to the chief guest of the today, Professor H.T. Pote, a director of the Institute of Kannada Studies at Gulbarga University, Kalaburgi. Professor Pote is a distinguished name in the world of literature and social thought, a renowned academician and a deep thinker. His work in exploring culturally and literary dimensions of Karnataka is widely celebrated. More importantly, his profound understanding of Dr. Ambedkar's philosophy and its integration into Kannada literature makes him the most fitting personality to address today. Sir, your presence immense intellectual depth to this 135th birth anniversary celebration. We are very eagerly waiting to enlighten your thoughts. Sir, very warm welcome to this program. I offer a very warm, cordial welcome to the Registrar of Mangalore University, Professor Kanil Sanjeev. I also cordially welcome Register Evaluation, Professor Devendrappa, and the Finance Officer, Sri Panchalinga Swami, for your constant support. I am delighted to welcome the syndicate members of Mangalore University. I also pleased to welcome the Deans of Faculty of Science, the Deans of Faculty of Arts, Deans of Faculty of Commerce. I also welcome the teaching and non-teaching staff, our friends from India and photographers who are here to document this significant celebration. My sincere thanks and a warm welcome to the team of the Engineering Department. We truly appreciate your hard work in providing this seamless technical support. A very special, a warm welcome to the officers and staff of the SCHSL of Mangalore University. Special welcome to the research scholars and postgraduate students. You are the torch bearer of the knowledge-based society, Dr. Ambedkar Dranta. Dr. Ambedkar once said, cultivation of mind is ultimately should be the ultimate aim of human existence. As we begin this program, let us reflect on his vision for Vikasat Bharat and recommit ourselves to ideals of equality and education. As we begin today's program, dear friends, let us remember that
the best way to honor Dr. Ambedkar is not through monuments, but through our actions and our dedication to the constitutional morality. Once again, I welcome you all this 135th birth anniversary celebration. May the thoughts of Baba Sahib inspire us to be a better citizens and even better human beings. Once again, thank you one and all. भगवतो अरहतो सम्मा सम्बुद्धस्स नमो तस्स भगवतो अरहतो सम्मा सम्बुद्धस्स बुद्धं शरणं गच्छामि धम्मं शरणं गच्छामि संघं शरणं गच्छामि पाणातिपातवेरमणि सिक्कापदं समादियामि अदिन्नदानवेरमणि सिक्कापदं समादियामि कामेषु मिच्छाचारवेरमणि सिक्कापदं समादियामि मूसावादवेरमणि सिक्कापदं समादियामि सुरा मेरय मज्जा पमघटनवेरमणि सिक्कापदं समादियामि साधु साधु साधु. ಅಂಬೇಡ್ಕರ್ ಅವ್ರ ಬಗ್ಗೆ ನಮಗೆ ಕನ್ನಡದಲ್ಲಿ ಬುಕ್ಸ್ ಬೇಕಿತ್ತು. ಅಲ್ಲಿ ತುಂಬ ಬುಕ್ಸ್ ಇತ್ತು, ನೂರಾರು ಬುಕ್ಸ್ ಇದೆ ಕನ್ನಡ ಇಂಗ್ಲೀಷಲ್ಲಿ. ಅದರಲ್ಲಿ ಕನ್ನಡದಲ್ಲಿ ಇರುವಂಥ ಬುಕ್ಸ್ಗಳು 90% ಬುಕ್ಸ್ ಯಾವುದೇ ನೋಡಿದ್ರು ಕೂಡ ಪ್ರೊಫೆಸರ್ ಪೋತೆ, ಒಂದಲ್ಲ ಎರಡಲ್ಲ 10 ತುಂಬ ಬುಕ್ಸು. ಸೊ ಅಂಬೇಡ್ಕರ್ ಅವರ ಜೀವನ ಮಾತ್ರ ಅವರ ಸಾಧನೆ ಬಗ್ಗೆ, ಅವರ ಮಹತ್ವದ ಬಗ್ಗೆ, ಪ್ರತಿಯೊಂದು ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ನಮ್ಮ ಕನ್ನಡ ಜನತೆಗೆ ತಮ್ಮ ಬರವಣಿಗೆ ಮೂಲಕ ಮುಟ್ಟಿಸಿದ್ದಾರೆ. ಅಂಥ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಜೊತೆ ಬಂದಿರೋದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಅವರ ಭಾಷಣಕ್ಕಿಂತ ಮೊದಲು ಅವರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ನಮ್ಮ ಸಾಗರ ಭೂವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಯಮುನಾ ಮೇಡಮ್ ಅವರು. ಸರ್ H.T. ಪೋತೆಯವರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಗಿಯವರು. ಇವರು ನಾಡಿನ ಸಂವೇದನಾಶೀಲ ಕಥೆಗಾರ, ಕಾದಂಬರಿಕಾರ, ಪ್ರವಾಸ ಕಥನಕಾರ, ಕವಿ, ಪ್ರಬಂಧಕಾರ, ವಿಮರ್ಶಕ, ಅನುವಾದಕ, ಚಿಂತಕ, ಜಾನಪದ ವಿದ್ವಾಂಸ ಹಾಗೂ ಸಂಶೋಧಕರಾಗಿದ್ದಾರೆ. ಇವರು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ MA, MPhil, PhD ಪದವಿ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಅಂಬೇಡ್ಕರ್ ಚಿಂತನೆಯ ಅಧ್ಯಯನಾತ್ಮಕ ಲೇಖನಗಳ ಕುರಿತು D.Litt ಪದವಿಯನ್ನು ಪಡೆದುಕೊಂಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಲ್ಲದೆ ಪಾಳಿ ಮತ್ತು ಬೌದ್ಧ ಅಧ್ಯಯನ ಸಂಸ್ಥೆಯ ಜೊತೆಗೆ ಪ್ರಸಾರಾಂಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಲಾನಿಕಾಯದ ಡೀನರಾಗಿ
ವಿದ್ಯಾ ವಿಷಯಕ ಪರಿಷತ್ತಿನ ಸದಸ್ಯರಾಗಿದ್ದಾರೆ. BR ಅಂಬೇಡ್ಕರ್ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವರಾಗಿಯೂ ಆಡಳಿತದ ಅನುಭವ ಹೊಂದಿದ್ದಾರೆ. ಅಂಬೇಡ್ಕರ್ ಭಾರತ, ಅಂಬೇಡ್ಕರ್ ಸಂವೇದನೆ, ಅಂಬೇಡ್ಕರ್ ಕಥನ, ದಲಿತ ಲೋಕ, ಅಂಬೇಡ್ಕರ್ ಪುಸ್ತಕ ಪ್ರೀತಿ, ಅವೈದಿಕ ಚಿಂತನೆ, ಅಂಬೇಡ್ಕರ್ ವಾಚಿಕೆ, ಜೀವಪರ ಚಿಂತನೆ, ಸಂಸ್ಕೃತಿ ಸಂಕ್ರಮಣ, ಅಂಬೇಡ್ಕರ್ ಮತ್ತು ಎಲ್ಲರ ಅಂಬೇಡ್ಕರ್, ಅಂಬೇಡ್ಕರ್ ಓದು, ಡಾಕ್ಟರ್ BR ಅಂಬೇಡ್ಕರ್ ಧರ್ಮಚರಿತ್ರೆ ಮುಂತಾದ 30ಕ್ಕೂ ಹೆಚ್ಚು ಅಂಬೇಡ್ಕರ್ ಕೃತಿಗಳನ್ನು ರಚಿಸಿದ್ದಾರೆ. ಚೆಮ್ಮಾವುಗೆ, ಬೆತ್ತಲಾದ ಚಂದ್ರ, ಕರುಳರಿವ ಪೊತ್ತು, ಮಾದನ ಕರೆಂಟ್ ಕತಂತ್ರ, ಅನೇಕಲವ್ಯ, ದೇವರ ಧಮ್ಮ, ಕೋಳಿ ಕಾಲಿಗೆ ಗೆಜ್ಜೆ ಇವರ ಕಥಾ ಸಂಕಲನಗಳು. ಬಯಲೆಂಬೋ ಬಯಲು, ಮಹಾಬಿಂದು, ಮಹಾಯಾನ, ರಮಾಬಾಯಿ ಅನುಸರ್ಜನ ಇವರ ಪ್ರಸಿದ್ಧ ಕಾದಂಬರಿಗಳು. ಇವರು ಜಾನಪದ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಜಾನಪದ ಪ್ರದರ್ಶನ ಕಲೆಗಳು, ಸಮಾಜೋ ಜಾನಪದ, ಜಾನಪದ ಜ್ಞಾನ ವಿಜ್ಞಾನ, ಕನ್ನಡ ಜಾನಪದ ಶಾಸ್ತ್ರ, ಜಾನಪದ ಸಿಂಗಾರ, ಜಾನಪದ ಆಯಾಮಗಳು, ದಲಿತ ಜಾನಪದ, ಕರ್ನಾಟಕ ದಲಿತ ಜಾನಪದ ವಿದ್ವಾಂಸರು, ಕಲ್ಯಾಣ ಕರ್ನಾಟಕದ ಜಾನಪದ ವಿದ್ವಾಂಸರು ಈ ಮುಂತಾಗಿ 15ಕ್ಕೂ ಹೆಚ್ಚು ಜಾನಪದ ಕೃತಿಗಳನ್ನು ರಚನೆ ಮಾಡಿರುತ್ತಾರೆ. ಬಾಬಾ ಸಾಹೇಬರೆಡೆಗೆ, ಖರ್ಗೆ ಜೀವನ ಕಥನ, ಅಂಬೇಡ್ಕರ್ ಫಸಲು, ಪೆರಿಯಾರ್, ಕುಮಾರ ಕಕ್ಕಯ್ಯ, ಪೋಳ, ಶಾಹು ಮಹಾರಾಜ, B ಶ್ಯಾಮಸುಂದರ್ ಜೀವನ ಕಥನ, B ಶ್ಯಾಮಸುಂದರ್ ವಾಚಿಕೆ ಹೀಗೆ 15ಕ್ಕೂ ಹೆಚ್ಚು ಜೀವನ ಕಥನಗಳನ್ನು ರಚಿಸಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಅಂಬೇಡ್ಕರ್ ಭಾರತ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಯಲೆಂಬೋ ಬಯಲು ಬಯೋಪಿಕ್ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಲಿತ ಅಸ್ಮಿತೆ ಕೃತಿಗೆ ರಾಜಲಕ್ಷ್ಮಿ ಬರಗೂರು ಪ್ರಶಸ್ತಿ, ಗಳಗನಾಥ ಹಾಗೂ ನಾಶ್ರೀ ರಾಜ ಪುರೋಹಿತ ಪ್ರತಿಷ್ಠಾನದಿಂದ ಪುಸ್ತಕ ಸಂಶೋಧನಾ ಪ್ರಶಸ್ತಿ, ಅಂಬೇಡ್ಕರ್ ಮತ್ತು ಕೃತಿಗೆ ಮೂಡಬಿದಿರೆಯ ಶಿವರಾಮ ಕಾರಂತರ ಪ್ರತಿಷ್ಠಾನದಿಂದ ಪುಸ್ತಕ ಬಹುಮಾನ, ನೆಲದ ಮಾತು ಶೂದ್ರ ಶ್ರೀನಿವಾಸ ಪ್ರತಿಷ್ಠಾನದ ಡಾಕ್ಟರ್ ಸಿದ್ದಲಿಂಗಯ್ಯ ವೈಚಾರಿಕ ಪ್ರಶಸ್ತಿ, ದಲಿತಾಂತರಂಗ ನೀರ ನೆಳಲು ಕೃತಿಗಳಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ, ದಲಿತ ಲೋಕ ಅಂಬೇಡ್ಕರ್ ಪುಸ್ತಕ ಪ್ರೀತಿ ಕೃತಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ L ಬಸವರಾಜು ದತ್ತಿ ಪ್ರಶಸ್ತಿ, ಮಾದನ ಕರೆಂಟ್ ಕತಂತ್ರ, ಕೋಳಿ ಕಾಲಿಗೆ ಗೆಜ್ಜೆ ಕಥಾ ಸಂಕಲನಗಳಿಗೆ ಕನ್ನಡ ನಾಡು ಓದುಗರ ವೇದಿಕೆ ಪ್ರಶಸ್ತಿಗಳು ಸಂದಿವೆ. ಇವರಿಗೆ ಜಾನಪದ ಪ್ರಶಸ್ತಿಗಳು ಸಂದಿವೆ. ಸಮಾಜೋ ಜಾನಪದ ಕೃತಿಗೆ ಕರ್ನಾಟಕ ಜಾನಪದ ಹಾಗೂ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಜಾನಪದ ಜ್ಞಾನ ವಿಜ್ಞಾನ ಕೃತಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಜಾನಪದ ಶಾಸ್ತ್ರ ಕೃತಿಗೆ ಸೂಗಯ್ಯ ಹಿರೇಮಠ ಸಗರನಾಡಿನ ಜಾನಪದ ಪ್ರಶಸ್ತಿ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೊರುಜ ಜಾನಪದ ಪ್ರಶಸ್ತಿ, ಸಿಂದಗಿಯ ನೆಲೆ ಪ್ರಕಾಶನ ದೇಶಿ ಸಮ್ಮಾನ, ಕರ್ನಾಟಕ ಸರ್ಕಾರದ ಜಾನಪದ ಅಕಾಡೆಮಿಯ ಡಾಕ್ಟರ್ VS ಗದ್ಗಿಮಠ ಜಾನಪದ ತಜ್ಞ ಪ್ರಶಸ್ತಿಗಳು ಲಭಿಸಿವೆ. ಸಮ್ಮೇಳನಾಧ್ಯಕ್ಷ ಗೌರವಗಳು. ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ 2 ದಿನಗಳ ಕಾಲ ನಡೆದ ಜಿಲ್ಲಾ ಪ್ರಥಮ ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಗೌರವ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣದಲ್ಲಿ ನಡೆದ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವಾಧ್ಯಕ್ಷ ಗೌರವ, ಬೀದರ ಜಿಲ್ಲೆಯ ಬಸವ ಕಲ್ಯಾಣದ ಉರಿಲಿಂಗಪೆದ್ದಿ ಮಠ, ಬೇಲೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವುಗಳ ಸಂಯುಕ್ತಾಶ್ರಯದಲ್ಲಿ 2 ದಿನಗಳ ಕಾಲ ಜರುಗಿದ ಸಂವಿಧಾನ ರಕ್ಷಣಾ ಪ್ರಥಮ ಸಮ್ಮೇಳನದ ಸರ್ವಾಧ್ಯಕ್ಷ ಗೌರವಗಳು ಪ್ರಾಪ್ತವಾಗಿವೆ. ವಿಶೇಷವೆಂದರೆ ವಿಜಯಪುರದಲ್ಲಿ ಜರುಗಿದ 10ನೆಯ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಗೌರವ ಕೂಡ ಇವರಿಗೆ ಸಂದಿದೆ. ಇದಲ್ಲದೆ ಇವರು ಇಂಗ್ಲೆಂಡ್, ಐರ್ಲೆಂಡ್, ಆಸ್ಟ್ರೇಲಿಯಾ, ಥೈಲ್ಯಾಂಡ್ ವಿದೇಶ ಪ್ರವಾಸಗಳನ್ನು ಕೈಗೊಂಡಿದ್ದಾರೆ. ತಮಗೆ ಆಧಾರದ ಸ್ವಾಗತಗಳು ಸರ್. ಮಂಗಳೂರಿಯನ್ಸ್ ಭಾಳ ಬುದ್ಧಿವಂತರು ಅನ್ನೋದೊಂದು ಮಾತು ಕರ್ನಾಟಕದ ಭಾರತದ ಬೇರೆ ಬೇರೆ ಭಾಗದಲ್ಲಿದೆ. ನಾನು ಅಂದ್ಕೊಂಡು ಬರ್ತಾ ಇದ್ದೆ ಬಸ್ಸಲ್ಲಿ ನಿದ್ದೆ ಬರದೇ ಇದ್ದಾಗ, ಮಂಗಳೂರಿಯನ್ಸ್ ಬುದ್ಧಿವಂತರು, ಅವರೆದುರಿಗೆ ಏನು ಮಾತಾಡಬೇಕು ಅಂದ್ಕೊಂಡು ಇದೊಂದು ನಂಬಿಕೆ ಇದೆ. ಇದ್ರ ತಪ್ಪೇನಲ್ಲ, ಬುದ್ಧಿವಂತರು ಹೆಚ್ಚು ಫಿಶ್ ತಿಂತಿರಲ್ಲ, ಹೀಗಾಗಿ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿ ಸ್ನೇಹಿತರೆ
ನನಗೆ ರೈ ಅವರು ಹೆಚ್ಚು ಗೌರವಾನ್ವಿತ ವ್ಯಕ್ತಿ. ನನ್ನ ಮಂಗಳಿ ಸೋಮಣ್ಣ ಧನಂಜಯ್ ಅಲ್ಲಿ ಕನ್ನಡದ ಅಧ್ಯಾಪಕರ ಪರಿಚಯ ಇದ್ದಾರೆ. ನನ್ನ ಕಲಬುರಗಿಯವರು ನಾಲ್ಕೈದು ಮುಖ ಕಾಣಿಸ್ತಾ ಇದ್ದಾರೆ, ಭಾಳ ಸಂತೋಷ. ಒಂದೇ ಮಾತು, ರಾಜು ಅವ್ರು ಫೋನ್ ಮಾಡಿದಾಗ ಕುಲಪತಿಗಳು ಗಮನಕ್ಕೆ ತಂದಿದ್ದೀರಾ ಅಂತ ಕೇಳಿದೆ. ಇಲ್ಲ ಸರ್ ತಂದಿದ್ದೀನಿ, ಆಯಿತು ಬರ್ತೀವಿ. ಇಲ್ಲಿ ಬಂದಿದ್ದೀನಿ, ಎದುರಿಗೆ ನಿಂತಿದ್ದೇನೆ. ನಾನು ಸಾಹಿತ್ಯದ ವಿದ್ಯಾರ್ಥಿ, ರಾಜ್ಯಶಾಸ್ತ್ರದ ವಿದ್ವಾಂಸರೊಬ್ಬರು ಕುಲಪತಿಗಳಾಗಿ ಅಂಬೇಡ್ಕರ್ ಅವ್ರನ್ನ ಆಳವಾಗಿ ಅಧ್ಯಯನ ಮಾಡಿದಂಥವ್ರು ವೇದಿಕೆಯಲ್ಲಿ ಇರಬೇಕಾದ್ರೆ ನಾನು ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ನನ್ನ ಸ್ಕೂಲ್ ಆಫ್ ಥಾಟ್ ಏನಿದೆ, ನಾನು 40 ವರ್ಷಗಳ ಕಾಲ ಏನು ಓದಿದ್ದೀನಿ ಅಬೌಟ್ ಬಾಬಾ ಸಾಹೇಬ್ ಅಂಬೇಡ್ಕರ್, ವಾಟ್ ಐ ರೆಡ್, ಅದನ್ನು ತಮ್ಮ ಎದುರಿಗೆ ನೀವೆಲ್ಲರೂ ನಾನೇ ಬುದ್ಧಿವಂತ ಅನ್ನೋ ಮನೋಭಾವನೆಯನ್ನು ಮಾತಾಡ್ತಾ ಇಲ್ಲ. ಇದೊಂದು ರೀತಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈ ಒಂದು ವೇದಿಕೆ ಮೇಲೆ ನಿಂತು ಮಾತಾಡುವಾಗ ನಾನೊಬ್ಬ ಸ್ಪೀಕರ್ ಆಗಿ ನಿಮ್ಮ ಎದುರಿಗೆ ನಿಂತಿದ್ದೇನೆ. ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಣ್ಣ ಘಟನೆಯನ್ನು ನಿಮ್ಗೆ ಗಮನಕ್ಕೆ ತರ್ತಾರೆ. ಭಾಳ ಜನರಿಗೆ ಗೊತ್ತಿರುತ್ತೆ, ಆದರೂ ಆ ಘಟನೆ ತರೋ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿರೋದ್ರಿಂದ ನನಗೆ ನಿನ್ನೆ ಬಿಜಾಪುರಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತು ಅನ್ನಿಸ್ತು. ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋದರೂ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಬರೋದು ಭಾಳ ಕಡಿಮೆ. ಇದು ಮಂಗಳೂರು ವಿಶ್ವವಿದ್ಯಾಲಯದ ಘಟನೆ ಒಂದೇ ಅಲ್ಲ, ರಾಜ್ಯದ ದೇಶದ ಯಾವುದೇ ವಿಶ್ವವಿದ್ಯಾಲಯ ಇದ್ದರೂ ಕೂಡ ಆ ಪರಿಸ್ಥಿತಿಯನ್ನು ನಾನು ಅಂಬೇಡ್ಕರ್ ಡೈರೆಕ್ಟರ್ ಆಗಿ ಎಲ್ಲ ರೀತಿಯಿಂದ ಎದುರಿಸಿದ್ದೇನೆ. ನನಗೆ ಅನಿಸಿದ್ದು ನಿನ್ನೆ 2-3 ಕಡೆ ಭಾಷಣ ಮಾಡುವಾಗ ಕಲಬುರಗಿಯಲ್ಲಿ ಮತ್ತು ವಿಜಯಪುರದಲ್ಲಿ ಅಂಬೇಡ್ಕರ್ ಅವರು ವಿದ್ಯಾರ್ಥಿಗಳ ಹತ್ರ ಹೋಗೋಕ್ಕಾಗಲಿಲ್ವೋ, ಅಥವಾ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಹತ್ರ ಬರೋಕ್ಕಾಗಲಿಲ್ವೋ, ಅಥವಾ ನಮ್ಮಂಥವರು ಧರ್ಮಾಜಿ ಅಂಥವರು ಇಲ್ಲಿರೋ ಎಲ್ಲ ಪ್ರಾಧ್ಯಾಪಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾರ್ಥಿಗಳು ತಲುಪಿಸೋದು ಹೇಗೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇದೆ. ಭಾಳ ನೋವು ಸಂಗತಿ. ಭಾಳ ಮುಖ್ಯವಾಗಿ ಇವತ್ತಿನ ನನ್ನದಾಗಲಿ ಧರ್ಮಾಜಿ ಅವ್ರದ್ದಾಗಲಿ ಬದುಕು ಬೇರೆ ರೀತಿ ಎಂಡಿಂಗ್ ಇದೆ. ಬದುಕಿರೋದು ನಿಮ್ಮದೀಗ. ನೀವು ಆ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಅಂಬೇಡ್ಕರ್ ಅವ್ರನ್ನ ಟೂಲ್ ಆಗಿ ಅಥವಾ ಒಂದು ಶಕ್ತಿಯಾಗಿ ಯಾಕೆ ಬಳಸ್ಕೊಳ್ತಾ ಇಲ್ಲ, ಯಾಕೆ ರೀಚ್ ಆಗ್ತಾ ಇಲ್ಲ ಅಂಬೇಡ್ಕರ್? ನಾನು ನೋವು ಆಗ್ತಾ ಇರೋದಂದ್ರೆ ಅವರೇ ರೀಚ್ ಆಗ್ತಾ ಇಲ್ವೋ, ನಾವೇ ಅವರೇ ಅಂಬೇಡ್ಕರ್ ರೀಚ್ ಆಗ್ತಾ ಇಲ್ಲೋ ಗೊತ್ತಿಲ್ಲ. ಅಂಬೇಡ್ಕರ್ ದೇಶಿ ಮಟ್ಟದಲ್ಲಿ ಇದ್ದಂಥವ್ರು ಜಾಗತಿಕ ಮಟ್ಟದಲ್ಲಿ ಸಿಂಬಲ್ ಆಫ್ ನಾಲೆಜ್ ಅನ್ನೋ ಮಟ್ಟಕ್ಕೆ ಬೆಳೆದರು. ಆದರೆ ನಾವು ಅಂಬೇಡ್ಕರ್ ಸಮೀಪ ಹೋಲಿಕ್ಕೆ ಯಾಕೆ ಹಿಂಜಿರ್ತಾ ಇದ್ವಿ ಅನ್ನೋದೇ ತುಂಬ ಆತಂಕದ ವಾತಾವರಣದಲ್ಲಿ ನಾನು ಯೋಚನೆ ಇದೆ. ಒಂದು ಘಟನೆ ಹೇಳ್ತೀನಿ ಅಂತ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೆಟ್ರಿಕ್ಯುಲೇಷನ್ ಪೂರ್ವದಲ್ಲಿ ಒಂದು ಸ್ಕೂಲಲ್ಲಿ ಓದ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತು ಅವ್ರಿಗೆ ಎಷ್ಟು ಅಪಮಾನ ಇತ್ತು. ಒಂದೇ ಜೊತೆ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿ ಜೊತೆ ಕೂಡ್ತಾ ಇರಲಿಲ್ಲ. ಬಾಕಲ ಥರದ್ದು ಗೋಣಿ ಚೀಲ ತಟ್ಟು ಹಾಸೋ ಕೂಡಬೇಕಾಗ್ತಿತ್ತು. ನಮ್ಮ ಕಡೆ ತಟ್ಟು ಅಂತ ಕರೀತಾರೆ, ಗೋಣಿ ಚೀಲದ ಬಟ್ಟೆ ಕೂಡಬೇಕಾಗ್ತದೆ. ಒಂದಾದೊಂದು ದಿವಸ ಅಧಿಕಾರಿಗಳು ವಿಸಿಟ್ ಮಾಡೋದಿದ್ದಾರೆ. ಅದಕ್ಕೆ ನಾಳೆ ಬರುವಾಗ ಎಲ್ಲರೂ ಇರೋ ಬಟ್ಟೆಯೆಲ್ಲ ಸ್ವಚ್ಛಾಗಿ ತೊಳ್ಕೊಂಡು ನೀಟಾಗಿ ಒಂದು ಅರ್ಧ ಗಂಟೆ ಬೇಗ ಬರಬೇಕು ಅಂತ ಹೆಡ್ ಮಾಸ್ಟರ್ ಹೇಳಿದಾಗ, ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್ ಅವರು ಡ್ರೆಸ್ ಹಾಕ್ಕೊಂಡು ಬೇಗ ಸ್ಕೂಲ್ಗೆ ಹೋಗಿ ನೀಟಾಗಿ ಹೋಗಿ ತನ್ನ ಜಾಗ ಎಲ್ಲಿತ್ತೋ ಮೂಲೆಯಲ್ಲಿ ಬಾಗಿಲ ಹತ್ರ ಅಲ್ಲಿ ಕೂತ್ಕೊಂಡ್ರು. ಅಧಿಕಾರಿಗಳು ಬಂದರು. ಅಧಿಕಾರಿಗಳು ಬರ್ತಿದ್ದಕ್ಕೆ ಸಹಜವಾಗಿ ಎಲ್ಲ ಮಕ್ಕಳೆದ್ದು ಗುಡ್ ಮಾರ್ನಿಂಗ್ ಹೇಳಿ ತಕ್ಷಣ ಕೂಡ್ರಪ್ಪ ಅಂತ ಹೇಳಿ, ಅಧಿಕಾರಿ ಮಕ್ಕಳ ಜ್ಞಾನತನವನ್ನು ಪರೀಕ್ಷೆ ಮಾಡಬೇಕು, ಶಿಕ್ಷಕರ ಕರ್ತವ್ಯ ಏನು ಕಲಿಸಿದಾರೆಲ್ಲ ಪರೀಕ್ಷೆ ಮಾಡಬೇಕು. ಅವ್ರು ಕೇಳ್ತಾರೆ, ಕಣ್ಣಿಗೆ ಯಾವುದು ಕಾಣಿಸ್ತದೋ ಅದನ್ನ ಕೈಯಿಂದ ಮುಟ್ಟಕ್ಕಾಗೋದಿಲ್ಲ, ಅದು ಏನು ಅಂತ ಕೇಳ್ತಾರೆ. ಅವಾಗ ಎಲ್ಲರೂ ಕೈ ಎತ್ತಾರೆ, ಎಲ್ಲರಿಗೂ ಗೊತ್ತಿರ್ತದೆ. ಎಲ್ಲರೂ ಕೈ ಎತ್ತು, ಒಬ್ಬರಿಗೆ ಅವಕಾಶ ಸಿಗುತ್ತೆ. ಒಬ್ಬ ಹೇಳ್ತಾನೆ, ಇಲ್ಲ ಸರ್ ಸೂರ್ಯನನ್ನು ನೋಡ್ಬೋದು ಆದರೆ ಕೈ ಮುಟ್ಟಕ್ಕಾಗೋದಿಲ್ಲ. ಇದು ಭಾಳ ಸರಳ ಇರ್ಬೋದು, ಆದರೆ ಅದನ್ನು ಮುಗಿಸ್ಕೊಂಡು ಅಧಿಕಾರಿ ಹೊರಗೆ ಹೋಗ್ಬೇಕಾದ್ರೆ ಮೂಲೆಯಲ್ಲಿ ಕೂತ ಭೀಮರಾವ್ ಅಂಬೇಡ್ಕರ್ ಹಂಗೆ ಕೈ ಎತ್ತಿರ್ತಾರೆ. ಅಲ್ಲಪ್ಪ ಆನ್ಸರ್ ಸಿಕ್ಕಿದೆ, ನೀನೇ ಕೈ ಎತ್ತಿದ್ಯಾ, ಕೆಳಗಿಡೋ ಕೈ ಅಂತ. ಇಲ್ಲ ಸರ್ ನನ್ನ ಬೆಲ್ಲ ಹ್ಯಾವ್ ಒನ್ ಮೋರ್ ಆನ್ಸರ್ ಅಂತ ಹೇಳ್ತಾರೆ ಅಂಬೇಡ್ಕರ್. ನೋಡಿ, 7-8 ವರ್ಷದ ವಿದ್ಯಾರ್ಥಿ ಮನೆಯಲ್ಲಿ ನನ್ನ ಹತ್ರ ಇನ್ನೊಂದು ಆನ್ಸರ್ ಇದೆ. ಅವಾಗ ಆಶ್ಚರ್ಯ ಏನು ಆನ್ಸರ್ ಹೇಳೋದಾಗ ಅವರು ವಿಂಡೋ ಕಡೆ ಕೈ ಮಾಡಿ, ನೋಡಿ ಇಲ್ಲಿ ಹೊರಗಡೆ ಕಂಪೌಂಡಲ್ಲಿ ನೀರಿನ ಮಡಿಕೆ ಇದೆ, ಮಣ್ಣಿನ ಮಡಿಕೆ ಇದೆ, ನೀರು ಎಲ್ಲರಿಗೂ ಕುಡಿ ನೀರಿಟ್ಟಿದ್ದಾರೆ. ಆ ಮಣ್ಣಿನ ಮಡಿಕೆಯನ್ನು ನಾನು ಕಣ್ಣಿಗೆ ನೋಡ್ಬೋದು, ಇವನ ಕೈಗೆ ಮುಟ್ಟಕ್ಕಾಗೋದಿಲ್ಲ ಅನ್ನೋ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳ್ತಾರೆ. ಅಂದರೆ ಈ ದೇಶದ ಜಾತಿ ವ್ಯವಸ್ಥೆ ಕರಾಳ ಅನುಭವವನ್ನು ಅಂಬೇಡ್ಕರ್ ಬಾಲ್ಯದಲ್ಲೇ ಹಾಗೆ ಹೇಳೋ ಮೂಲಕ ತನ್ನ ತೀಕ್ಷ್ಣ ಸ್ವಭಾವದಲ್ಲಿ ಏನು ಸಾಮಾಜಿಕ ಸಮಸ್ಯೆ ಎಂಥದ್ದು, ಎಂಥ ಗಂಭೀರವಾಗಿತ್ತು ಅನ್ನೋದನ್ನು ಬಾಲಕ ಅಂಬೇಡ್ಕರ್ಗೆ ಅರ್ಥ ಆಗಿತ್ತು. ಬಾಲಕ ಅಂಬೇಡ್ಕರ್ ಆ ರೀತಿ ಈ ದೇಶದ ಒಂದು ಪ್ರಶ್ನೆಗೆ 2 ಉತ್ತರಗಳು ಕಳ್ಕೊಳ್ಳೋ ಶಕ್ತಿ ಅವತ್ತೇ ಅಂಬೇಡ್ಕರ್ ಅವ್ರಿಗೆ ಇತ್ತು ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಸ್ನೇಹಿತರು. ನಾವಿವತ್ತು ಏನೆಲ್ಲ ಬೆನಿಫಿಷರೀಸ್ ಇದ್ದೀವಿ, ಬೆನಿಫಿಷರೀಸ್ ನಾಟ್ ಓನ್ಲಿ ಧರ್ಮ ಆ್ಯಂಡ್ ಪೋತ ಆ್ಯಂಡ್ ಅಲ್ಲ ದೇವೇಂದ್ರ ಇಷ್ಟೇ ಅಲ್ಲ, ಬೆನಿಫಿಷರಿ ಯಾವ ಇಂಡಿಯಾದಲ್ಲಿ ಇದ್ದೀವಿ ಎಲ್ಲರೂ ಅಂಬೇಡ್ಕರ್ ಅವ್ರ ಬೆನಿಫಿಷರಿ ಇದ್ದೀವಿ. ಇಂಡಿಯಾದಲ್ಲಿ ಯಾರು ಭಾರತದಲ್ಲಿ ಹುಟ್ಟುತ್ತೀವಿ, ಯಾರು ಹುಟ್ಟಿದ್ದೀವಿ, ಯಾರು ಬದುಕ್ತಾ ಇದ್ದೀವಿ, ನಾವೆಲ್ಲರೂ ಅಂಬೇಡ್ಕರ್ ಅವರ ಬೆನಿಫಿಷರಿ. ದುರಾದೃಷ್ಟವಶಾತ್ ನಿನ್ನೆ ಟ್ರೈನ್ನ ಬರುವಾಗ ಬೆಂಗಳೂರಿಗೆ ಕಲಬುರಗಿ ಟು ಬಿಜಾಪುರ ಬರುವಾಗ 3rd ಜೆಂಡರ್ ಸಿಕ್ಕಿದ್ದ ಸರ್.
ನನಗೆ ಟೀ ಕುಡಿಸ್ದ, ನೀವು ವಿದ್ವಾಂಸರು ಇದ್ದೀರಿ ಬರೀ ನನ್ನ ಜೊತೆ, ನೀವು ಕಾದಂಬರಿ ಓದಿದ್ದೀರಿ, ಟೀ ಕುಡಿಸುವಾಗ ಅವನು ಕಂಬಾರವನು, ಅವನಿಗೆ ಕಂಬಾರ ಕಮ್ಯುನಿಟಿ ಬೈತಾರಂತೆ, ಅದೇ ನೀ ಕಂಬಾರವನಾಗಿ ನೀನು ಅಂಬೇಡ್ಕರ್ ಜಯಂತಿ ಯಾಕೆ ಮಾಡ್ತೀಯ, ಅಂಬೇಡ್ಕರ್ ಬಗ್ಗೆ ಯಾಕೆ ಮಾತಾಡ್ತೀಯ ಅಂತ. ಭಾಳ ನೋವಿನ ಸಂಗತಿ. ಕಂಬಾರ ಕುಂಬಾರ ಅಂಬೇಡ್ಕರ್ ಬೇಡ, ಬ್ರಾಹ್ಮಣಿಗೆ ಅಂಬೇಡ್ಕರ್ ಬೇಡ, ಇನ್ಯಾರಿಗೂ ಅಂಬೇಡ್ಕರ್ ಬೇಡ ಅಂದ್ರೆ ಹೇಗೆ? ಅಂಬೇಡ್ಕರ್ ಸಂವಿಧಾನ ಕೇವಲ ಅಸ್ಪೃಶ್ಯವಾಗಿ ಬರಲಿರಲ್ಲ, ಅಂಬೇಡ್ಕರ್ ಸಂವಿಧಾನ ಭಾರತದ ಪ್ರಜೆಗಳಿಗಾಗಿ ಬರೋದು. ಹಾಗೆ ಒಂದು ತನ್ನ ಓನ್ ಕಮ್ಯುನಿಟಿಗಾಗಿ ಬರೆದಿದ್ರೆ ಅಂಬೇಡ್ಕರ್ ಇಷ್ಟು ಜೀವಂತವಾಗಿರಲಿಕ್ಕೆ ಸಾಧ್ಯ ಇರಲಿಲ್ಲ, ಸಿಂಬಲ್ ಆಫ್ ನಾಲೆಜ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಕಾರಣಕ್ಕೆ ಅಂದ್ರೆ ದಿನನಿತ್ಯ ಅಂಬೇಡ್ಕರ್ ಅವರು ಅಪಮಾನಕ್ಕೊಳಗಾಗ್ತಾ ಇದ್ದಾರೆ. ಹುಟ್ಟಿನಿಂದ ಸಾಯುವವರೆಗೂ ಅಪಮಾನಕ್ಕೊಳಗಾದರು, ಸತ್ತರವರೆಗೂ ಅಪಮಾನಕ್ಕೊಳಗಾಗ್ತಾರೆ. ಆದರೆ ಒಂದು ಮಾತು ನೆನಪಿಟ್ಟು ವಿದ್ಯಾರ್ಥಿಗಳೇ, ಜೀವಂತಿದ್ದ ಅಂಬೇಡ್ಕರ್ಗಿಂತ ಸತ್ತ ಅಂಬೇಡ್ಕರ್ ತುಂಬ ಸ್ಟ್ರಾಂಗ್ ಅನ್ನೋದನ್ನು ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ಸತ್ತ ಅಂಬೇಡ್ಕರ್ ತುಂಬ ಸ್ಟ್ರಾಂಗ್. ಸೊ ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಆಲೋಚನೆ ಮಾಡ್ತಾ ಹೋಗ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬ ಭಾರತಕ್ಕೆ ದೊಡ್ಡ ಅಡಿಗಲ್ಲಾಗಬೇಕು. ಏನು ಗುಲಾಮಿ ಹಾಕ್ತೀವಲ್ಲ, ಆಧುನಿಕ ಭಾರತ ಗಾಂಧಿ ಬದುಕಿದ್ದಾಗ ಈ ದೇಶ ಗಾಂಧಿ ಯುಗವಾಗಿತ್ತು. ಆಫ್ಟರ್ ಡೆತ್ ಆಫ್ ಗಾಂಧಿ ಡೆತ್ ಆದಮೇಲೆ, ಸಂವಿಧಾನ ಬಂದ ಮೇಲೆ, ಸಂವಿಧಾನದ ಭದ್ರ ಗುಲಾಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬ ಆದಮೇಲೆ ಬಾಬಾ ಸಾಹೇಬರ ಯುಗ ಇದು ಅಂಬೇಡ್ಕರ್ ಯುಗ ಅಂತ ನಾವು ಕರಿತೀವಿ. ಇವತ್ತು ಅಂಬೇಡ್ಕರ್ ಯುಗ ಜಗತ್ತಿನ ಎಲ್ಲ ಮೂಲೆ ಇವತ್ತು ಅಮೆರಿಕದ ಈಗ 50 ಸ್ಟೇಟ್ಗಳು ಅಂಬೇಡ್ಕರ್ ಜಯಂತಿಯನ್ನ ಸಾಮಾಜಿಕ ನ್ಯಾಯ ಹಿನ್ನೆಲೆ ಆಚರಣೆ ಮಾಡ್ತಾ ಇದೆ. ಅಮೆರಿಕಕ್ಕೂ ನಮ್ಮ ಅಂಬೇಡ್ಕರ್ ಏನು ಸಂಬಂಧ? ಅದ್ರ ದುರದೃಷ್ಟಿಯಲ್ಲಿ ದಲಿತರಾದ ಅಸ್ಪೃಶ್ಯ ಜಾತಿಗಳು ಮಾತ್ರ ಅಂಬೇಡ್ಕರ್ ಅವ್ರ ಜಯಂತಿಯನ್ನು ಆಚರಣೆ ಮಾಡುವಂಥ ಪರಿಸ್ಥಿತಿ ಬಂದಿಲ್ಲ. ಸರ್ಕಾರಿ ಇಲಾಖೆಗಳು ಆಚರಣೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ದಲಿತರಲ್ಲೂ 51% ಮಹಿಳೆಯರಿದ್ದಾರೆ. ಮಹಿಳಾ ವಲಯ ಇವತ್ತು ಹೊರಗೆ ನಿಂತು ನಾವು ಜಯಂತಿ ಆಚರಣೆ ಮಾಡಿಕೊಳ್ಳೋಣ ಈ ಕಣ್ಣಿಗೆ ನೋಡಲಿಲ್ಲ, ಯಾರು ಕೇಳಿಲ್ಲ. ಇವತ್ತು ಮಹಿಳೆ ಪುರುಷರ ಸಮಾನವಾಗಿ ನಿಲ್ಲಕ್ಕೆ ಕಾರಣ ಯಾರು? ಸಂವಿಧಾನ ಮತ್ತು ಅಂಬೇಡ್ಕರ್. ಅದ್ರ ದುರಾದೃಷ್ಟ, ಮಹಿಳೆ ಇವತ್ತು ಸಂವಿಧಾನಕ್ಕೆ ಅಪಾಯ ಆದಾಗ, ಸಂವಿಧಾನವನ್ನು ಯಾರು ಸುಟ್ಟಾಗ, ಯಾರು ಬಹಿಷ್ಕರಿಸಿದಾಗ ಒಬ್ಬ ಮಹಿಳೆಗೆ ಪ್ರಶ್ನೆ ಮಾಡೋದಿಲ್ಲ ಅನ್ನೋದು ಬಹಳ ನೋವಿನ ಸಂಗತಿ ಅಂತಕ್ಕಂಥ. ಸೊ ಈ ಹಿನ್ನೆಲೆ ಅಂಬೇಡ್ಕರ್ ಅವರ ಬಾಲ್ಯದ ಇನ್ನೊಂದು ಸಣ್ಣ ಘಟನೆಯನ್ನ ನಿಮ್ಮ ಎದುರಿಗೆ ಇಡಬೇಕಾಗಿದೆ. ಮೆಟ್ರಿಕ್ಯುಲೇಷನ್ ಅಂಬೇಡ್ಕರ್ ಪಾಸ್ ಆಗ್ತಾರೆ. ದೇಶದ ಮಟ್ಟದಲ್ಲಿ ನಿಮ್ನ ವರ್ಗದ ಅಥವಾ ಅಸ್ಪೃಶ್ಯ ವರ್ಗದ ಒಬ್ಬ ವ್ಯಕ್ತಿ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿ ಅವರು ಕೇಳಿಸ್ಕರ್ ಮತ್ತು ಭೋಲೆ ಎಸ್.ಕೆ. ಭೋಲೆ ಅವರು ಅವ್ರಿಗೆ ಸನ್ಮಾನ ಮಾಡಿ ಬರ್ತಾರೆ. ಸನ್ಮಾನ ಮಾಡಿ ಬಂದಾಗ ಅಂಬೇಡ್ಕರ್ ಅವರು ಬುದ್ಧಾಂತ ಜೀವನ ಚರಿತ್ರ ಅಂತಕ್ಕಂಥ ಮರಾಠಿ ಕೇಳಿಸ್ಕರ್ ಬರೆದ ಮರಾಠಿ ಜೀವನ ಚರಿತ್ರೆ ಕೊಡ್ತಾರೆ. ಅಲ್ಲಿ ಅಂಬೇಡ್ಕರ್ ಅವರಿಗೆ ಬುದ್ಧನ ಪ್ರವೇಶ ಆಗ, ಅಲ್ಲಿ ಬುದ್ಧನ ಪ್ರವೇಶ ಆದ ಕಾಣಿಕೆಯಾಗಿ ಸಿಕ್ಕ ಪುಸ್ತಕದ ಮೂಲಕ ಅವರು ಓದಿ ದೊಡ್ಡವರಾಗ್ತಾರೆ. ಮುಂದೆ ಭಾರತಕ್ಕೆ ಬೌದ್ಧ ಧರ್ಮವನ್ನು ತರಲಿಕ್ಕೆ ಆ ಪುಸ್ತಕ ಕಾರಣ ಆಗ್ತದೆ ಅಂತಕ್ಕಂಥ. ನೋಡಿ, ವಿದೇಶಕ್ಕೆ ಹೋಗ್ಬೇಕಾದ್ರೆ ಅಂಬೇಡ್ಕರ್ ಸಣ್ಣದು ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. ವಿದ್ಯಾರ್ಥಿ ಗಮನಿಸಬೇಕು ದಯವಿಟ್ಟು, ಒಂದು ವಿಶ್ವವಿದ್ಯಾಲಯ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡ್ತದೆ. ಇವತ್ತು ನಾನು SLC ಆರ್ಡಿನರಿ ವಿದ್ಯಾರ್ಥಿ. ನಂದೇ ಒಂದು ಘಟನೆ ಹೇಳ್ಬಿಟ್ಟು ಮುಂದೆ ಹೋಗಿ ಧರ್ಮ ಸರ್ ಪರ್ಮಿಷನ್ ಕೊಟ್ಟರೆ, ನಮ್ಮ ತಂದೆಗೆ ನಾವು 13 ಜನ ಮಕ್ಕಳು, 6 ಗಂಡು 7 ಗಂಡು 6 ಹೆಣ್ಣು. ನಮ್ಮ ತಂದೆ ಇಷ್ಟೇ ಹೇಳ್ತಾ ಇದ್ರು, ಅಂಗಡಿ ಇಟ್ಟೆ ನಮ್ಮ ಓಣಿಗೆ ಅಂಗಡಿಗೆ ಯಾರು ಬಿಸ್ನೆಸ್ ಮಾಡಕ್ಕೆ ಬರ್ತಿರ್ಲಿಲ್ಲ. ಬಿಸ್ನೆಸ್ ಯಾರು ಮಾಡಕ್ಕೆ ಬರಲ್ಲ, ನಮ್ಮ ಗಿರಣಿಗೆ ಬರಲ್ಲ, ಅಂಗಡಿಗೆ ಬರಲ್ಲ. ಅದಕ್ಕೆ ನನ್ನ ಮಕ್ಕಳಿಗೆ ಎಲ್ಲರಿಗೂ ಶಾಲೆಗೆ ಹಾಕಬೇಕು. ನಮ್ಮ ತಂದೆ ಆ ಕಾಲಕ್ಕೆ 32ರಲ್ಲಿ 6ನೇ ತರಗತಿವರೆಗೂ ಓದಿದ್ರು. ಎಲ್ಲರಿಗೂ ಶಾಲೆ ಹಾಕಿದ್ರು. ಶಾಲೆಗೆ ಹಾಕೋಕೆ ಸಾಲ ಮಾಡಿ ಸಾಲಗಾರ ಬಂದಾಗ ತಪ್ಪಿಸ್ಕೊಳ್ತಾರೆ. ಒಂದ್ಸಾರಿ ನಮ್ಮ ತಂದೆ ನಾನು ಹೋಗುವಾಗ ಎದುರಿಗೆ ಊರು ಗೌಡ ಒಂದು ಸೌಕಾರ ಬಂದ. ತಿಪ್ಪಣ್ಣ, ಇದೇ ಮಾತು ನಮ್ಮ ತಂದೆ ತಿಪ್ಪಣ್ಣ, ತಿಪ್ಪಣ್ಣ, ಹಂದಿ 16 ಮಕ್ಕಳು ಹಡ್ದಿದ್ದೀಯಾ, ಜೀತ ಇಟ್ಟಿದ್ರೆ ಗೌಡ್ರ ಮನೆಯಾಗ ಕುಕ್ಕಣ ಮೇಲೆ ಕ್ವಿಂಟಲ್ ಜೋಳ ಸಿಗ್ತಿದ್ದು, ಎಮ್ಮೆ ಕಾಯ್ತಿದ್ರು, ದನ ಕಾಯ್ತಾ ಇದ್ರು, ಜೀತ ಇಡ್ಬೇಕಯ್ಯ ಹಿಂಗೆ ಕಳ್ಳರಂಗೆ ಯಾಕೆ ಓಡಾಡ್ತಾ ಇದ್ರು. ನನ್ನ ತಂದೆ ಬೈತಾ ಇದ್ರು. ಅವ ನನ್ನ ತಂದೆ ಒಂದೇ ಮಾತು ಹೇಳಿ, ನೋಡ್ರಿ ಸರ್ಕಾರೇ, ನನ್ನ ಕಷ್ಟ ನನಗೆ ಇರಲಿ, ನನ್ನ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು. ನನ್ನ ಮಕ್ಕಳು ಕಿಶ ಕತ್ತರಿಸಿ ಆದ್ರೆ ಪಟ್ಟಣ ಸೇರಿ ಬದುಕಲಿ. ಕಿಶ ಕತ್ತರಿಸಿದ್ರೆ ಕಿಶ ಹೊಡೆಯೋದಲ್ಲ, ವಕೀಲ ಆಗೋದಂತ ನನ್ನ ತಂದೆ. ವಕೀಲ ಆಗೋದಂತ, ವಕೀಲ ಅಂದ್ರೆ ನ್ಯಾಯ ಹೇಳಿ ಬದುಕ್ತಾನಲ್ಲ ಅವನು. ಹಾಗೆ ನನ್ನ ಮಕ್ಕಳು ಕಿಶ ಕತ್ತರಿಸಿ ಆದ್ರೆ ಬೆಂಗಳೂರು ಸಿಟಿಯಲ್ಲಿ ಬದುಕಲಿ, ನನ್ನ ಮಕ್ಕಳು ಹಳ್ಳಿಗೆ ಇರೋದು ಬೇಡ, ನನ್ನ ಕಷ್ಟ ನನಗೆ ಎಂಡಾಗಲಿ ಅಂತ ನಮ್ಮ ತಂದೆ ಹೇಳ್ತಾರೆ. ಅಕಸ್ಮಾತ್ ನನ್ನ ತಾಯಿ ತಂದೆ ತಮ್ಮ ಸುಖಕ್ಕಾಗಿ ನನಗೆ ಜೀತ ಇಟ್ಟಿದ್ರೆ, ನನಗೆ ಜೀತ ಇಟ್ಟಿದ್ರೆ ನಾನು ಈ 3 ಲಕ್ಷ ರೂಪಾಯಿ ಸ್ಯಾಲರಿ ತಗೊಂಡು ನಿಮ್ಮ ಎದುರಿಗೆ ಒಬ್ಬ ಪ್ರೊಫೆಸರ್ ಆಗಿ ಬಂದು ನಿಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನೋ ಮಾತ್ರ ನನಗೆ ಗಮನಕ್ಕೆ ತರ್ತಾ ಇದೆ. ಎಲ್ಲರ ಬದುಕು ಹಾಗೆ ಇದೆ. ಇಲ್ಲಿ ಬಂದವರು ಅನೇಕ ಬದುಕು ಹಾಗೆ ಇದೆ. ನನಗಿಂತ ಕನಿಷ್ಠ ಬರ್ತೀನಿ ಬಂದವರು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾನು ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತೀನಿ, ಯಾಕೆ ಅಪ್ಪ ಅಮ್ಮ ನನ್ನ ಕಷ್ಟಪಟ್ಟು ಯಾಕೆ ಓದಿಸಿದ್ರು, ಅರೆ ಹೊಟ್ಟೆ ನಮ್ಮನ್ನು ಯಾಕೆ ಓದಿಸಿದ್ರು, ಅವ್ರು ಓದಿಸಿದ್ರು ಅನ್ನೋ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ನಮಗೆ ದಕ್ಕಿದ್ರು. ನಾವು ಅವ್ರ ಬದುಕಿನಲ್ಲಿ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಆ ಹಿನ್ನೆಲೆಯಲ್ಲಿ ಇಂಥ ಕಷ್ಟದಲ್ಲಿ SLC ಆರ್ಡಿನರಿ ಪಾಸ್ ಆಗಿ ನಾನು ಬಂದಿದ್ದೇನೆ. ಆರ್ಡಿನರಿ ವಿದ್ಯಾರ್ಥಿಯಾಗಿ ರ್ಯಾಂಕ್ ಏನೇ ತಗೊಂಡು ಈ ಮಟ್ಟಕ್ಕೆ ಬರಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದೇ ಹೋಗಿದ್ರೆ ನಾನು ಯಾರು ಇರ್ತಿರ್ಲಿಲ್ಲ, VC ಆಗ್ತಿರ್ಲಿಲ್ಲ, ರಿಜಿಸ್ಟರ್ ಆಗ್ತಿರ್ಲಿಲ್ಲ, ರಿಜಿಸ್ಟ್ರಾಲೇಷನ್ ಆಗ್ತಿರ್ಲಿಲ್ಲ, ಪ್ರೊಫೆಸರ್ ಆಗ್ತಿರ್ಲಿಲ್ಲ. ಸೊ ಇಲ್ಲಿ ಆ ಮತ್ತೆ ಹೀಗೆ ಅಂಬೇಡ್ಕರ್ ಅವರು ಆ ಪುಸ್ತಕ ಕೊಟ್ಟಾಗ ಆ ಬುದ್ಧನನ್ನು ಅರ್ಥ ಮಾಡ್ಕೊಳ್ತಾರೆ. ಅಂಬೇಡ್ಕರ್ ಅವರು ಅಮೆರಿಕಕ್ಕೆ ಹೋಗ್ಬೇಕು. ಅಮೆರಿಕಕ್ಕೆ ಹೋಗ್ಬೇಕಂದ್ರೆ ಇಂಟರ್ವ್ಯೂ ನಡೆಯುತ್ತೆ. ಸೈಲ್ರಾಜ್ ಗಾಯಕ್ವಾಡ್ ಅವರು ಯಾರು
ನಿಮ್ನ ವರ್ಗದವರು ಬೇರೆ ಬೇರೆ ವಿದ್ಯಾರ್ಥಿಗಳು ಯಾರು ವಿದೇಶಕ್ಕೆ ಓದಲಿಕ್ಕೆ ಹೋಗ್ತಾರೆ, ನಾನು ಶಿಷ್ಯವೇತನ ಕೊಡ್ತೀನಿ ಅರ್ಜಿ ಕರೀತಾರೆ. ಅಂಬೇಡ್ಕರ್ ಅವರು ಅರ್ಜಿ ಹಾಕ್ತಾರೆ, ಕೇಳಿಸ್ಕರ್ ಅವ್ರ ಸಹಾಯದಿಂದ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದ ಮೇಲೆ ಅಂಬೇಡ್ಕರ್ ಒಳಗೆ ಇಂಟರ್ವ್ಯೂ ಹೋಗ್ತಾರೆ, ಸಾಹೇಬರಾಗ ಒಂದೇ ಮಾತು ಕೇಳ್ತಾರೆ, ಅಂಬೇಡ್ಕರ್ ನೀನು ವಿದೇಶಕ್ಕೆ ಹೋಗ್ತಾ ಇದೆಯಲ್ಲ, ವಿದೇಶಕ್ಕೆ ಹೋಗ್ಬೇಕಂತಿದ್ದಿಲ್ಲ, ನಿನಗೊಂದು ಕ್ವಶನ್ ಕೇಳ್ತೀನಿ ನಾನು ಅಂತ ಹೇಳ್ತಾರೆ ಸಾಹೇಬರಾಗ. ಏನು ಕ್ವಶನ್? ನೀನು ಯಾರನ್ನು ಹೆಚ್ಚು ಪ್ರೀತಿಸ್ತೀಯಾ ಮತ್ತು ಗೌರವಿಸ್ತೀಯಾ ಅಂತ ಕೇಳ್ತಾರೆ. ನನಗೇನಾದ್ರು ಆ ವಯಸ್ಸಿನಾಗ 21 ವರ್ಷದ ಹುಡುಗ ಅಂಬೇಡ್ಕರ್ ಅವ, ನನ್ನಂಥವ್ರಿಗೆ ಯಾರಿಗಾರು ಕೇಳಿದ್ರೆ ನಾನು ಪ್ರೇಯಸಿಯನ್ನ, ಹಣವನ್ನ, ಗಾಡಿಯನ್ನ, ಹೋಂಡಾವನ್ನ, ಯಮವನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು ನಾನು. ಅದು ದೇಶಾಭಿಮಾನಿ ಅಂಬೇಡ್ಕರ್ ಹೇಳ್ತಾರೆ, ನಾನು ನನ್ನ ಹೆತ್ತ ತಾಯಿಯನ್ನ, ನನ್ನ ತಾಯಿನಾಡನ್ನು ಪ್ರೀತಿ ಮಾಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ತಾಯಿನಾಡು ನೋಡಿ, ಅಲ್ಲಿ ಆ ಬಾಲಕ ಅಂಬೇಡ್ಕರ್ BA ಪದವಿ ಅಂಬೇಡ್ಕರ್ ತಾಯಿನಾಡಿನ ಬಗ್ಗೆ, ತನ್ನ ತಾಯಿ ಬಗ್ಗೆ ಗೌರವ ಇದೆಯಲ್ಲ. ಬಹಳ ಜನ ಇವರು ಮೂರ್ಖರು ಮಾತಾಡ್ತಾ ಇದ್ದಾರೆ, ಅಂಬೇಡ್ಕರ್ ದೇಶಾಭಿಮಾನಿ ಇರಲಿಲ್ಲ, ಅಂಬೇಡ್ಕರ್ ದೇಶದ್ರೋಹಿ ಆಗಿದ್ರು, ಹೀಗೆಲ್ಲ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಅಂಬೇಡ್ಕರ್ ಅವರಿಗೆ ದೇಶದ ಬಗ್ಗೆ, ನಾಡಿನ ಬಗ್ಗೆ ದೊಡ್ಡ ಗೌರವ ಇತ್ತು. ಅದು ಪೂನಾ ಒಪ್ಪಂದದಲ್ಲಿ, ದುಡ್ಡು ಪರಿಷತ್ನಲ್ಲಿ ಅಭಿವ್ಯಕ್ತಿ ಆಗಿದ್ದನ್ನು ನಾನು ಓದಿದ್ರೆ ಗೊತ್ತಾಗುತ್ತೆ ಅಂತಕ್ಕಂಥ. ಹೀಗೆ ಅಮೆರಿಕದಲ್ಲಿ ಓದುವಾಗ 8 ವರ್ಷಗಳಲ್ಲಿ ಪದವಿ ಮುಗಿಸಬೇಕಾದಂಥ ಅಂಬೇಡ್ಕರ್ ಅವರು ಕೇವಲ 2 ವರ್ಷಗಳಲ್ಲಿ ಪದವಿ ಮುಗಿಸ್ತಾರೆ. 2 ವರ್ಷದಲ್ಲಿ ಎಷ್ಟು ಕಷ್ಟಪಟ್ಟು ಓದಿರಬೇಕು. ವಾರಕ್ಕೆ 1 ದಿವಸ 4 ಗಂಟೆ ಪುಸ್ತಕ ಮಳಿಗೆಯಲ್ಲಿ ಕಳೀತಾ ಇದ್ರು. ಅವ್ರ ಫ್ರೆಂಡ್ ನವಲ್ ಭತೇನಾ, ಸುಮ್ಮನೆ ಹೆಸರು ಹೇಳ್ತಾರೆ ನವಲ್ ಭತೇನಾ. ನವಲ್ ಭತೇನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬದ ಮತ್ತು ರಾಜಕಾರಣದ ಎಲ್ಲಾ ಹಣಕಾಸಿನ ನೆರವಿನ ದೊಡ್ಡ ಸ್ನೇಹಿತ. ಫಾರ್ಸಿ ಕುಟುಂಬದಲ್ಲಿದ್ದಂತಹ ನವಲ್ ಭತೇನಾ ಲಂಡನ್ ಅಮೆರಿಕದಲ್ಲಿ ಓದುವಾಗ ಅವರು MSc ಓದ್ತಾ ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು MA ಓದ್ತಾ ಇದ್ರು, MA ಪೊಲಿಟಿಕಲ್ ಸೈನ್ಸ್ ಅಂಡ್ ಎಕನಾಮಿಕ್ಸ್. ಅವರಿಬ್ಬರು ಇಂಥ ದೊಡ್ಡ ಸ್ನೇಹಿತರಾಗಿದ್ದಂದ್ರೆ ಜೀವಿತದ ಕೊನೆವರೆಗೂ ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ನವಲ್ ಭತೇನಾ. ನವಲ್ ಭತೇನಾ ಇಬ್ರು ಊಟ ಕಡಿಮೆ ಮಾಡಿ ಅವ್ರು ಹೇಳ್ತಾರೆ, ನವಲ್ ಭತೇನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಹಸಿವಿತ್ತು ಖರೆ, ಯಾವುದೂ ವಿಲಾಸಿ ಬದುಕನ್ನು ಅಪೇಕ್ಷೆ ಪಟ್ಟು ಚಿಕನ್ ಆಗಲಿ ಮಟನ್ ಆಗಲಿ ದುಡ್ಡು ಖರ್ಚು ಮಾಡಿ ಅಂಬೇಡ್ಕರ್ ಅವರು ತಿಂತಿರ್ಲಿಲ್ಲ. ಅಂಬೇಡ್ಕರ್ ಅವರು ಎಷ್ಟು ಬದುಕಲಿಕ್ಕೆ ಬೇಕೋ ಅಷ್ಟನ್ನೇ ತಿಂದು ಬರೀ ಓದು ಬರಹನೆ ಮಾಡ್ತಾ ಇದ್ರು ಅಂಬೇಡ್ಕರ್ ಅವರು. ಅದನ್ನ ಕಣ್ಣಾರೆಯನ್ನು ನೋಡಿದ್ದೀನಿ ಅಂತ ಹೇಳಿ ನವಲ್ ಭತೇನಾ ಹೇಳ್ತಾರೆ. ಸಂವಾದ ಪತ್ರಿಕೆಯಲ್ಲಿ ಕನ್ನಡಕ್ಕೆ ಮಟ್ಟದ ಹೊಸ ಲೇಖನ ನಾನು ಬರ್ತಾ ಇದ್ದೆ, ಅವರಿಬ್ಬರು ಸ್ನೇಹಿತರು ಈ ತಿಂಗಳು ಬಂದಿದ್ದು, ಅವಕಾಶ ಸಿಕ್ಕರೆ ದಯವಿಟ್ಟು ಓದಿ. ಸೊ ಈ ಹಿನ್ನೆಲೆಯಲ್ಲಿ ವಿದೇಶಕ್ಕೆ ಹೋಗಿ ಅಷ್ಟೆಲ್ಲ ಕಷ್ಟಪಟ್ಟು ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ನಾನು ನನಗಾಗಿ ಓದಿಲ್ಲ, ನನಗಾಗಿ ಬರೆಯಲಿಲ್ಲ, ನನ್ನ ಶೋಷಿತ ದೀನ ದಲಿತರ ಮಹಿಳೆಯರ ಬಿಡುಗಡೆಗಾಗಿ ಓದಬೇಕಾಯ್ತು ಅಂತ ಹೇಳ್ತಾರೆ. ನಾನು ಇವತ್ತು ಯಾರಿಗಾಗಿ ಓದ್ತಾ ಇದ್ದೀವಿ? ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ ಓದ್ತಾ ಇದ್ದೀವಿ. ಅವರು ಆವತ್ತು ಇಡೀ ದೇಶಕ್ಕಾಗಿ, ಸಮಾಜದ ಒಳಿತಿಗಾಗಿ ಓದಿದ್ರು ಅಂತಕ್ಕಂಥ. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದು ಮುಗಿಸ್ಕೊಂಡು ಬರುವಾಗ ಒಂದು ಸಣ್ಣ ಘಟನೆ ಆಗುತ್ತೆ. ಮಹಿಳೆಯರಿದ್ದೀರಿ, ಆ ಘಟನೆಯಲ್ಲಿ ಹೇಳಬೇಕು, ಗೊತ್ತದಿಲ್ಲ ಗೊತ್ತಿಲ್ಲ ನನಗೆ, ಹೆಣ್ಮಕ್ಳು ಇದ್ದಿರಲಿ. ಅವ್ರ ಫ್ರೆಂಡ್ ಬಗ್ಗೆ ಬೆಸ್ಟ್ ಫ್ರೆಂಡ್ ಕರಿಯರ್ ಹುಡುಗಿರ್ತಾಳವರು ಸರ್, ಕರಿಯರ್ ಹುಡುಗಿ. ಅವರಿಬ್ಬರಲ್ಲಿ ಓದುವಾಗ ಅಂಬೇಡ್ಕರ್ ಅವರು ಬ್ರೆಡ್ ಪುಸ್ತಕ ಸಹಾಯ ಮಾಡ್ತಿರ್ತಾರೆ. ಫ್ರೆಂಡ್ ಇಟ್ ಮೀನ್ಸ್ ಯಾರು ಲವರ್ಸ್ ಅಂತ ಯಾರು ದಯವಿಟ್ಟು ಭಾವಿಸ್ಬೇಡಿ. ಅಂಬೇಡ್ಕರ್ ಜೀವನದಲ್ಲಿ 3 ಜನ ಹುಡುಗಿಯರು ಲವ್ ಮಾಡಿದ್ರು, ಆದ್ರೆ ಅಂಬೇಡ್ಕರ್ ಹೊಳ್ಳಿ ಲವ್ ಮಾಡಿರಲಿಲ್ಲ. ನಮ್ಗೆ ಇಂಡಿಯಾದಾಗ ಒಬ್ಬ ಕುಮಾರ ಹೆಣ್ಣುಮಗಳು, ಒಬ್ಬ ಕ್ರಿಶ್ಚಿಯನ್ ಹೆಣ್ಣುಮಗಳು, ಅಲ್ಲಿ ಅಮೆರಿಕದ ಒಬ್ಬ ಹೆಣ್ಣುಮಗಳು. ಆದ್ರೆ ಅಂಬೇಡ್ಕರ್ ಬೆಸ್ಟ್ ಫ್ರೆಂಡ್ ಆಗಿ ಕೆಲಸ ಮಾಡಿದ್ರು. ಆ ಹೆಣ್ಣುಮಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸಹಾಯ ಮಾಡಿದ್ರು. ಇಬ್ರು ಅಮೆರಿಕದಿಂದ ಓದಿ ಮುಗಿಸ್ಕೊಂಡು ಹೋಗುವಾಗ ಅಮೆರಿಕದಿಂದ ಬಾಬಾ ಸಾಹೇಬ್ ಲಂಡನ್ ಹೊರಟಿದ್ದಾರೆ. ಆಕೆ ಕರಿಯರ್ ಹುಡುಗಿ ತನ್ನ ಊರಿಗೆ ಹೋಗ್ತಾ ಇರ್ತಾರೆ. ಇಬ್ಬರಿಗೂ ಒಂದು ಸಂವಾದ ಆಗುತ್ತೆ. ಏನು ಸಂವಾದ ಅಂದ್ರೆ, ಅಂಬೇಡ್ಕರ್ ನಿನ್ನ ದೇಶಕ್ಕೆ ನೀನು ಹೋಗ್ತಾ ಇದೆಯಾ, ನಿನ್ನ ಅಭಿಪ್ರಾಯ ಏನು ಅಮೆರಿಕದ ಬಗ್ಗೆ ಅಂದಾಗ, ಫೆನ್ನಿ ನಾನು ಅಮೆರಿಕದಲ್ಲಿ ಬಂದ 2 ವರ್ಷದಲ್ಲಿ ನನಗೆ ಭಾರತದಲ್ಲಿ ಕಾಣತಕ್ಕಂಥ ಜಾತಿ ಒಟ್ಟೇ ಕಾಣಲಿಲ್ಲ, ನನಗೆ ಅಪಮಾನ ಗೊತ್ತಾಗಲಿಲ್ಲ, ಹಸಿವು ಗೊತ್ತಾಗಲಿಲ್ಲ, ದಾರಿದ್ರ್ಯ ಗೊತ್ತಾಗಲಿಲ್ಲ, ಬಹಳ ಸುಖವಾಗಿ 2 ವರ್ಷ ಕಳೆದೆ ನಾನು. ಆದರೆ ಈಗ ಲಂಡನ್ ಮೂಲಕ ಇಂಡಿಯಾಕ್ಕೆ ಹೋಗ್ತಾ ಇದ್ದೀನಿ, ನನ್ನನ್ನು ಯಾರು ಸ್ವೀಕಾರ ಮಾಡ್ತಾರೋ, ನಾನು ಯಾರು ಅಪಮಾನ ಮಾಡ್ತಾರೋ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ಅಂಬೇಡ್ಕರ್ ಅವರು ಕೇಳ್ತಾರೆ, ನೀನು ಅಮೆರಿಕದ ಬಿಳಿಯರಿಗೆ ಏನು ಹೇಳ್ತೀಯ ಅಂತ ಕೇಳ್ತಾರೆ. ಆ ಹುಡುಗಿ ಧೈರ್ಯ ನೋಡ್ಬೇಕು, ಮೆಚ್ಚಬೇಕು. ನಮ್ಮ ಹುಡುಗರಿಗೆ ಯಾವುದೇ ಗೊತ್ತಿಲ್ಲ. ಅಂಬೇಡ್ಕರ್ ಅಮೆರಿಕದ ಬಿಳಿಯರು ಒಂದು ಸಾರಿ ಕರಿಯರ್ ಹೋಗ್ಲಿ ಅಂತ ಬಯಸ್ತೀನಿ ನಾನು ಅಂತ ಹೇಳ್ತಾರೆ. ಅಮೆರಿಕದ ಬಿಳಿಯರು ಹೆಂಗಿಲ್ಲ ಸ್ಪೃಶ್ಯರಿದೆಯೋ ಅಲ್ಲಿ ಬಿಳಿಯರು ಕರಿಯರು ವ್ಯತ್ಯಾಸ ಇದೆ. ಅದಕ್ಕೆ ಅಮೆರಿಕದ ಬಿಳಿಯರು ಒಂದ್ಸರಿ ಕರಿಯರ್ ಆಗಿ ಹುಟ್ಲಿ, ಕರಿಯರ್ ನೋವು ಏನೋ ನಮ್ಗೆ ಗೊತ್ತಾಗ್ಲಿ ಅಂತಕ್ಕಂಥ ಮಾತನ್ನು ಅವತ್ತು ಆ ಹೆಣ್ಮಗಳು ಹೇಳ್ತಾರೆ. ಈ ಶಕ್ತಿ ನಿಮಗೆ ಅಂಬೇಡ್ಕರಿಂದ ಬರಬೇಕು, ಅದು ಅಂಬೇಡ್ಕರಿಂದ ಮಹಿಳೆಯರು ಪಡಿಬೇಕು ಅಂತಕ್ಕಂಥ ಮಾತನ್ನ ನಂತರ ಗಮನಕ್ಕೆ ತರ್ತಾನೆ. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಹೋರಾಟ, ಆರಂಭ ಶುರುವಾಗಿದ್ದ ಹೋರಾಟ ಪತ್ರಿಕೆಗಳ ಮೂಲಕ ಎಲ್ಲ ಗೊತ್ತಿದೆ. ಮೂಕನಾಯಕ, ಜನತಾ, ಪ್ರಬುದ್ಧ ಭಾರತ, ಈ ಪತ್ರಿಕೆಗಳು ಮಾಡೋ ಮೂಲಕ ಒಂದು ಸಾಮಾಜಿಕ ಚಳವಳಿಯನ್ನು ತಿಳ್ಕೊತಾರೆ. ಇತ್ತೀಚೆಗೆ ಸರ್ ನಾನು ಮಾಣಗಾಂವ್ ಹೋಗಿದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಟ್ಟಮೊದಲ ಸಾರ್ವಜನಿಕ ಜೀವನದಲ್ಲಿ ಚಳವಳಿಯಲ್ಲಿ ಭಾಗವಹಿಸಿದ ಒಂದು ಸಮಾರಂಭ ನಡೀತದೆ ಮಾಣಗಾಂವ್ನಲ್ಲಿ. ಛತ್ರಪತಿ ಶಾಹು ಮಹಾರಾಜರು ಅರೇಂಜ್ ಮಾಡ್ತಾರೆ. ಆ ಸಮಾರಂಭದ ಅಧ್ಯಕ್ಷತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಹಿಸ್ತಾರೆ. ಬಾಬಾ ಸಾಹೇಬ್ ಆ ಊರಿಗೆ ಹೋದಾಗ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾರಂಭದಲ್ಲಿ ಕೂತಾಗ ಆ ಗಿಡ ಹತ್ತಿ ಜನ ಮುಗಿಬಿದ್ದು ನೋಡಿದ್ರೋ ಆ ಗಿಡ ಇವತ್ತಿಗೂ ಇದೆ. ಅದು ಮುರಿದು ಬಡ್ಡಿಗಳು ಮತ್ತೆ ಚಿಕ್ತಿದೆ. ಆ ಗಿಡ ಹಾಗೆ ಇಟ್ಟಿದ್ದಾರೆ, ಅದು ರಿಸರ್ವ್ ಮಾಡಿಟ್ಟ ಗಿಡ ಬೆಳೆಸ್ತಾ ಇದ್ದಾರೆ ಅದನ್ನ ಹಾಗೇನೆ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣ ಮಾಡ್ತಾ ಹೇಳ್ತಾರೆ, ಯಾವ ಹಿಂದೂ ಧರ್ಮದ ಹಬ್ಬ ಹರಿದಿನ ನಮ್ಗೆ ಅಪಮಾನ ಮಾಡಿದವರು
ನಮ್ಗೆ ಊಟ ಕೊಟ್ಟಿಲ್ಲ, ನಮಗೆ ನೋವು ಕೊಟ್ಟಿದ್ದಾವೆ, ದೇವಾಲಯ ಪ್ರವೇಶ ಕೊಟ್ಟಿಲ್ಲ. ಅಂತ ಹಬ್ಬಗಳನ್ನ ನಾವೆಲ್ಲರೂ ಆಚರಣೆ ಮಾಡಬಾರ್ದು. ನಾವು ಆಚರಣೆ ಮಾಡಬೇಕಾಗಿದ್ದು ಜ್ಯೋತಿಬಾ ಫುಲೆ ಹುಟ್ಟು ಹಬ್ಬವನ್ನ, ಸಾವಿತ್ರಿಬಾಯಿ ಫುಲೆ ಹುಟ್ಟು ಹಬ್ಬವನ್ನ, ಶಾಹು ಮಹಾರಾಜರ ಹುಟ್ಟು ಹಬ್ಬವನ್ನಾಗಿ ಆಚರಣೆ ಮಾಡಬೇಕಾದ್ರೆ ವಾಸವರು ಅಲ್ಲಿ ಭಾಷಣ ಮಾಡ್ತಾರೆ. ಸೊ ಹಾಗೆ ಭಾಷಣ ಮಾಡಿದ ಅಂಬೇಡ್ಕರ್ ನಡುವೆ ಲಂಡನ್ಗೆ ಓದಲಿಕ್ಕೆ ಹೋಗಬೇಕಾಗಿತ್ತು. ಅರ್ಧಕ್ಕೆ ನಿಂತಿರ್ತಕ್ಕಂತಹ ಪದವಿಯನ್ನು ಓದಲಿಕ್ಕೆ ಅಗೇನ್ ಹಿ ವೆಂಟ್ ಲಂಡನ್. ಪ್ರೊಫೆಸರ್ ಆಗಿ ಕೆಲಸ ಮಾಡಿ ದುಡ್ಡುವಾಳಿ ಮಾಡಿಕೊಂಡು ಸಹಾಯದ ನಮ್ಮ ಅವ್ರ ಸ್ನೇಹಿತರ ಸಹಾಯದ ದುಡ್ಡು ಮತ್ತೆ ವಾಪಸ್ ಹೋಗ್ತಾರೆ, ಪದವಿ ಮುಗಿಸಿ ವಾಪಸ್ ಬರ್ತಾರೆ. ಅದ್ರ ನಡುವೆ ಒಂದು ಘಟನೆ ಆಗುತ್ತೆ. ಆ ಘಟನೆ ಏನಂತಂದ್ರೆ ಇಡೀ ಕಾರ್ಮಿಕ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಾಯ ಮಾಡಿದೆ ಎಂತಹದ್ದು. ಅಂಬೇಡ್ಕರ್ 21 ವರ್ಷದಾಗ ಅಮೆರಿಕಕ್ಕೆ ಹೋಗಿ ಒಂದೇ ತಿಂಗಳಲ್ಲಿ ಇಂಡಿಯಾದಲ್ಲಿ ಪತ್ರ ಬರೀತಾರೆ. ಅಕ್ಕಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಒಂದು ಪತ್ರ ಏನ್ ಬರೀತಾರೆ ಅಂದ್ರೆ, ಪಾಲಕರು ತನ್ನ ಮಕ್ಕಳನ್ನು ಹೇರೋದೊಂದೇ ಕೆಲಸ ಅಲ್ಲ, ಮಕ್ಕಳು ಸರಿಯಾದ ಬೆಕ್ಕನ್ನು ತೋರಿಸ್ಬೇಕು. ಅದರಲ್ಲೂ ವಿಶೇಷವಾಗಿ ಗಂಡಸು ಮಕ್ಕಳಿಗೆ ಅಷ್ಟೇ ಶಾಲೆ ಓದಿಸೋದಲ್ಲ, ಹೆಣ್ಣು ಮಕ್ಕಳಿಗೂ ಶಾಲೆ ಓದಿಸಬೇಕು ಅಂತ ಹೇಳಿ ಅಮೆರಿಕದಲ್ಲಿದ್ದ ಅಂಬೇಡ್ಕರ್ 21 ವರ್ಷದ ಹುಡುಗ ಆವತ್ತು ಈ ದೇಶಕ್ಕೆ ಪತ್ರ ಬರೀತಾರೆ. ದಾದಾ ಸಾಹೇಬ್ ಗಾಯಕ್ವಾಡ್ ಅವರಿಗೆ ಪತ್ರ ಬರೋದು ತಿಳಿಸ್ತಾರೆ, ಮಕ್ಕಳು ಹೆಣ್ಣು ಮಕ್ಕಳು ಶಾಲೆಗೆ ಹಾಕಿ ಅಂತ ಹೇಳಿ. ಇದು ಅಂಬೇಡ್ಕರ್ ಅವರ ಕಾಳಜಿ ಅನ್ನೋದನ್ನ ಬಹಳ ಮುಖ್ಯ ಗಮನಿಸಬೇಕು. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕೆ ಪ್ರಾರಂಭ ಮಾಡಿ ಮಾಡ್ ಮೂವ್ಮೆಂಟ್ ಮಾಡ್ತಾರೆ. ಮಾಡ್ ಮೂವ್ಮೆಂಟ್ ದಯವಿಟ್ಟು ಯಾರಾದ್ರೂ ಹೋಗಿ ನೋಡಿ ಬನ್ನಿ. ಮಾಡ್ ಮೂವ್ಮೆಂಟ್ ಅಲ್ಲಿ ಚಳವಳಿ ಮಾಡಿ ಸಮಾರಂಭ ಮಾಡಲಿಕ್ಕೆ ಜಮೀನು ಕೊಟ್ಟವ್ರು ಯಾರು? ಜಮೀನು ಕೊಟ್ಟವ್ರು ಯಾರು? ಯಾವ ಹಿಂದೂ ಸಮುದಾಯ ಜಮೀನು ಕೊಡಲಿ ಬಾಬಾ ಸಾಹೇಬ್ರಿಗೆ? ಕೆರೆ ನೀರು ಕೊಟ್ಟರೆ ಜಮೀನು ಕೊಟ್ಟಂತ ಫತೇಖಾನ್ ಅಂತಕ್ಕಂಥ ಮುಸ್ಲಿಂ ವ್ಯಕ್ತಿ 5 ಎಕರೆ ಜಮೀನನ್ನು ಫ್ರೀ ಕೊಡ್ತಾನೆ. ಇವತ್ತಿನ ಜಮೀನಿದೆ, ಅಲ್ಲಿ ಮಾರ್ಮೆಂಟ್ ಇದೆ. ಅಂದ್ರೆ ಮುಸ್ಲಿಂ ವ್ಯಕ್ತಿ ದಲಿತೋದ್ಧಾರದ ಕೆಲಸಕ್ಕಾಗಿ ಸಹಾಯ ಮಾಡ್ತಾನೆ, ನೀರು ಕೊಡ್ತಾನೆ, ಊಟದ ವ್ಯವಸ್ಥೆ. ಅದನ್ನು ಕೂಡ ಅಲ್ಲಿ ಜನರು ಅವರು ಓಡಾಡಿಸ್ಕೊಂಡು ಹೊಡಿತಾರೆ. ಹೊಡೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತ್ಯುತ್ತರ ಕೂಡ ಸೋಲ್ಜರ್ಸ್ 2,500 ಜನ ರಿಟೈರ್ಡ್ ಸೋಲ್ಜರ್ಸ್ ಇದ್ದಾರೆ ಮಾರ್ಕ್ಸ್ ಬೆಟಾಲಿಯನ್ ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಗೆಸ್ಟ್ ಹೌಸ್ ಬಂದು ಕೇಳ್ತಾರೆ, ಬಾಬಾ ಸಾಹೇಬ್ ಪರ್ಮಿಷನ್ ಕೊಟ್ಬಿಡಿ ನಾವು ವಾಪಸ್ ಹೊಡಿತೀವಿ ಅಂತ. ಬಾಬಾ ಸಾಹೇಬ್ ಹೇಳ್ತಾರೆ, ನಾವು ಕಾನೂನು ಮೂಲಕ ಹೋರಾಟ ಮಾಡೋಣ. ಯಾಕಂದ್ರೆ ಬಾಬಾ ಸಾಹೇಬ್ ಒಳಗಡೆ ಬುದ್ಧ ಇದ್ದ. ಬುದ್ಧನಿಗೆ ಹಿಂಸೆ ಬೇಕಾಗಿರಲಿಲ್ಲ. ಬುದ್ಧ ಹಿಂಸೆಯನ್ನು ವಿರೋಧಿಸಿ ಕಾಡಿಗೆ ಹೋಗಿದ್ದ. ಅಂತಹ ಬುದ್ಧ ಹೋಗಿ ಬಾಬಾ ಸಾಹೇಬ್ ನಾವು ಪ್ರತಿಯಾಗಿ ಹೊಡೆಯೋದು ಬೇಡ ಅಂತ ಹೇಳಿದಾಗ ಕಾನೂನು ಮೂಲಕ ನೀರು ಮುಟ್ಟೋದು ಸರಿ ಅಂತ ಹೇಳಿ ಯಶಸ್ವಿ ಆಗ್ತಾರೆ. ಮಹಾತ್ಮ ಗಾಂಧಿ ಬಗ್ಗೆ ಹೇಳ್ತಾರೆ, ಎಲ್ಲರೂ ನಿಮ್ಗೆಲ್ಲರೂ ಗೊತ್ತಿದೆ. ಮಹಾತ್ಮ ಗಾಂಧಿ ದೇಶದ ಜಗತ್ತಿನ ಅಹಿಂಸವಾದಿ ಅಂತ ಹೇಳ್ತಾರೆ. ಗಾಂಧೀಜಿ ಒಬ್ಬರೇ ಅಹಿಂಸವಾದಿ ಅಲ್ಲ, ಗಾಂಧೀಜಷ್ಟೇ ಸಮಾನವಾದಂಥ ಅಹಿಂಸವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತ್ತು ಅನ್ಲಿಕ್ಕೆ ಒಂದು ಮಾತು ಹೇಳ್ತೀನಿ. ಒಂದು ಮಾಡ್ ಮೂವ್ಮೆಂಟ್ ಅಲ್ಲಿ ಘಟನೆ ಆದಾಗ ಪ್ರತಿಯಾಗಿ ದಾಳಿ ಮಾಡೋದಿಲ್ಲ. ಕಾಡಂಗುಡಿ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಲ್ಲಬೇಕು ಅಂತಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಕಲ್ಲು ಬೀಳ್ತದೆ. ಸೋಲ್ಜರ್ಸ್ ಎಲ್ಲ ಅವ್ರು ರಕ್ಷಣೆ ಮಾಡಿ ಜೀವ ಉಳಿಸ್ತಾರೆ ಅವರು. ಅಲ್ಲಿ ಬಾಬಾ ಸಾಹೇಬ್ರಿಗೆ ದಾದಾ ಸಾಹೇಬ್ ಗಾಯಕ್ವಾಡ್ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗದ್ದಾಗಿ ಕಾಣಿಸ್ತದೆ, ನೀವು ಇಲ್ಲಿ ನಿರ್ಗಮಿಸಿ ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಅವ ಬಾಬಾ ಸಾಹೇಬ್ ಹೇಳ್ತಾರೆ, ಏನು ಹೇಳ್ತಾ ಇದ್ದಾರೆ ದಾದಾ ಸಾಹೇಬ್, ನಾನು ಸೋಲ್ಜರ್ ಕುಟುಂಬದಿಂದ ಬಂದವನು, ಮಿಲಿಟರಿ ಕುಟುಂಬದಿಂದ ಬಂದ. ನಾನು ಮೋಸ್ಟ್ಲಿ 3 ತಲೆಮಾರು ಮಿಲಿಟರಿಯಲ್ಲಿ ಇದ್ದಂಥವ್ರು ನಾವು. ನಾನು ಜನರಿಗೆಲ್ಲ ಸೇರಿಸ್ಬಿಟ್ಟು ನನ್ನ ಜೀವ ಉಳಿಸ್ಕೊಳ್ಳೋಕ್ಕೆ ನಾನು ಓಡಿ ಹೋಗುವುದೇ ಅಂತ ಸಂದರ್ಭ ಕಲ್ಲು ಬೀಳ್ತದೆ. ಕಲ್ಲು ಬಿದ್ದಾಗಲೂ ಬಾಬಾ ಸಾಹೇಬ್ ಹಿಂಸೆಯನ್ನು ಮಾಡಲಿಕ್ಕೆ ಪ್ರತಿಯಾಗಿ ಹಿಂಸೆ ಮಾಡೋದಿಲ್ಲ ಬಾಬಾ ಸಾಹೇಬ್. ಅರ್ಥ ಮಾಡ್ಕೊಡ್ರಿ, ಈ ದೇಶದ ಸಮುದಾಯ ನಿಮ್ನ ವರ್ಗಕ್ಕೆ ಈ ಹಿಂಸೆಯನ್ನು ಮಾಡೋದು ಎಂದೂ ಕಲಿಸಲಿಲ್ಲ ಬಾಬಾ ಸಾಹೇಬ್. ಸೊ ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ 3 ಹೋರಾಟ ಮಾಡಿದಾಗ ಬಾಬಾ ಸಾಹೇಬ್ ದೊಡ್ಡ ಗೌರವ ಸಿಗ್ತದೆ ಜಾಗತಿಕ ಮಟ್ಟದಲ್ಲಿ. ಅದೇ ಕೊನೆ ಹೋರಾಟ ಮಾಡ್ಕಲೆ ಮೂವ್ಮೆಂಟ್ ಹೋರಾಟದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ಗೆ ಆಹ್ವಾನ ಬರ್ತದೆ. ಸ್ನೇಹಿತರೆ, ಲಂಡನ್ಗೆ ಆಹ್ವಾನ ಬರ್ತದೆ ಅಂದ್ರೆ ಬಾಬಾ ಸಾಹೇಬ್ ಸೈಮನ್ ಕಮಿಷನ್, ಸೌತ್ ಬರೋ ಸಮಿತಿ ಒಂದು ಮಾತು ಹೇಳಬೇಕು. 1919ರಲ್ಲಿ ಒಪ್ಪಂದ ಆಗದೆ ಸ್ವಾತಂತ್ರ್ಯ ನಾವು ಬೇಕಿಸಿತ್ತು. ಆದ್ರೆ 1919ರಲ್ಲಿ ಸೌತ್ ಬರೋ ಸಮಿತಿ ಬಂದಾಗ ಓಟಿನ ಕ್ಯಾರಿ ಕೊಡಬೇಕು ಚರ್ಚೆ ನಡೀತದೆ. ಓಟಿನ ಕ್ಯಾರಿ ಕೊಡಬೇಕು ಚರ್ಚೆ ನಡೆದಾಗ ಗಾಂಧೀಜಿ ಆದಿಯಾಗಿ ಕನಿಷ್ಠ ಶಿಕ್ಷಣ ಪಡೆದಿರಬೇಕು, ತೆರಿಗೆ ಪಾವತಿರಬೇಕು, ಜಮೀನು ಹೊಂದಿರಬೇಕು, ಅವ್ರು ರಾಜ್ಕುಮಾರ್ ಆಗಿರ್ಬೇಕು, ಅವ್ರಿಗೆ ಓಟಿನ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಓದಲಿ ಬರೀಲಿ ಬಿಡ್ಲಿ ಜಮೀನು ಇರ್ಲಿ ಬಿಡ್ಲಿ, ಭಾರತದಲ್ಲಿ ಹುಟ್ಟಿ 18 ವರ್ಷ ಪೂರೈಸಿದ ಯಾವುದೇ ವ್ಯಕ್ತಿಗೆ ಓಟಿನ ಕೊಡ್ಬೇಕಂತ ಹೇಳಿದಂತ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಬಿಟ್ಟರೆ ಯಾರಿಲ್ಲ. ಇವತ್ತೇನಾದ್ರೂ ಅಕಸ್ಮಾತ್ ಓಟಿನ ಹಕ್ಕು ನಮ್ಗೆ ಸಿಕ್ಕಿರಲಿಲ್ಲ ಅಂದ್ರೆ ನಾವು ಸಮಾಜದ ಮುಖ್ಯವಾಗಿ ಹೊರಗಿರ್ತಿದ್ವಿ, 2ನೇ ದರ್ಜೆ ಪ್ರಜೆಗಳಾಗಿರ್ತಿದ್ವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣಕ್ಕೆ 51% ಮಹಿಳೆಯರು, 60-70% ಹಿಂದೂ ವರ್ಗದವರು ಎಲ್ಲರೂ ಓಟಿನ ಹಕ್ಕಿನ ಹೊರಗಿರ್ತಿದ್ವಿ, ಮನುಷ್ಯರಾಗಿರ್ತಿರಲಿಲ್ಲ ಅಂತಕ್ಕಂಥ. ಸೊ ಅಂತಹ ಸೌತ್ ಬೋರ್ಡ್ ಸಮಿತಿ ಎದುರಿಗೆ ಹಾಜರಾದ ಅಂಬೇಡ್ಕರ್ ಅವರು ಮತದಾನ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾರೆ. ಸರ್ ಜಾನ್ ಸೈಮನ್ ಏಕ ವ್ಯಕ್ತಿ ಆಯೋಗ ಇರ್ತದೆ. ಆ ಆಯೋಗ ಭಾರತಕ್ಕೆ ಬಂದಾಗ 27ರಲ್ಲಿ ಇಡೀ ಭಾರತೀಯರೆಲ್ಲ ಸೈಮನ್ ಗೋ ಬ್ಯಾಕ್ ಅಂತ ವಿರೋಧ ಮಾಡ್ತಾರೆ. ಆದ್ರೆ 28ರಲ್ಲಿ ಪೂನಾದಲ್ಲಿ ಕರಮ್ವೀರ್ ಸಿಂಧೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಜರಾಗ್ತಾರೆ. ಆವತ್ತು ನಿಮ್ನ ವರ್ಗದ 18 ಸಂಘಟನೆಗಳು ಮೆಮೊರಂ ಸಲ್ಲಿಸ್ತವೆ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಹಕ್ಕುಗಳು ಏನು ಅನ್ನೋದನ್ನು ಪ್ರತಿಪಾದನೆ ಮಾಡ್ತವೆ. ಅದ್ರಲ್ಲಿ ನಿಜವಾಗ್ಲೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ಲಿಂದ ಬಾಬಾ ಸಾಹೇಬ್ ಜ್ಞಾನತನ ಗೊತ್ತಾಗುತ್ತೆ, ಅಸ್ಪೃಶ್ಯತೆ ಬಗ್ಗೆ ಅಪಮಾನ ಏನು ಗೊತ್ತಾಗುತ್ತೆ. ಗೊತ್ತಾಗಲಿ ಅವ್ರು ದುಂಡುಮೇಜಿನ ಪರಿಷತ್ತಿಗೆ ಕರ್ಕೊಂಡು ಹೋಗ್ತಾರೆ. ದುಂಡುಮೇಜಿನ ಪರಿಷತ್ತಿಗೆ ಹೋಗುವ ಸಲ ಒಂದು ಘಟನೆ ಹೇಳಬೇಕು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ 4 ಮಕ್ಕಳು ತೀರ್ಕೊಂಡಿದ್ದರು ಅಪೌಷ್ಟಿಕ ಕಾರಣಕ್ಕಾಗಿ. ರಾಜರತ್ನ, ಗಂಗಾಧರ, ರಮೇಶ, ಇಂದು, ಯಶವಂತ ಒಬ್ಬರು ಉಳಿದಿದ್ದು. ಈ 4 ಮಕ್ಕಳು ಅಪೌಷ್ಟಿಕ ಕಾರಣಕ್ಕಾಗಿ ತೀರ್ಕೊಂಡಿದ್ರು. ಕೊನೆ ಮಗನ ಮೇಲೆ ಬಹಳ ಪ್ರೀತಿ ಇತ್ತು ಅಂಬೇಡ್ಕರ್ ಅವರು, ರಾಜರತ್ನ ಮೇಲೆ. ದುಂಡುಮೇಜಿನ ಪರಿಷತ್ತಿಗೆ ಹೋಗೋ ಪೂರ್ವದಲ್ಲಿ ಹೋಗಿ ತೀರ್ಕೊಂಡಿರ್ತದೆ. ದುಂಡುಮೇಜಿನ ಪರಿಷತ್ತಿಗೆ ಅಂಬೇಡ್ಕರ್ ರೆಡಿ ಆಗ್ತಾ ಇರ್ತಾರೆ.
ರೆಡಿ ಆಗುವಾಗ ಅವ್ರ ಅಣ್ಣ ಬಾಗರಾಜ್ ಬರ್ತಾನೆ. ಏನೋ ಭೀಮರಾವ್ ಅಣ್ಣ ತಲೆಯಿಂದ ಏನೋ ಭೀಮರಾವ್ ಮನೆಯಲ್ಲಿ ಮಗು ತೀರ್ಕೊಂಡಿದೆ, ರಮಾ ದುಃಖಿಸ್ತಾ ಇದ್ದಾಳೆ, ನೀನು ಲಂಡನ್ ಹೊಟ್ಟು ನಿದ್ಯಾ ಟೂರಿಗೆ. ಅವಾಗ ಸಮಾಧಾನದ ಅಂಬೇಡ್ಕರ್ ಅಣ್ಣ ಬಾಯಿಲಿ ಪಕ್ಕದಲ್ಲಿ ಕೂಡ ಅಣ್ಣ ಕುಂಡ್ರಿಸ್ಕೊಂಡು ಹೇಳ್ತಾರೆ. ಅವ್ನು ಸಿಡುಕ್ಸೋಲ್ಲ ಅಣ್ಣ, ದೊಡ್ಡಣ್ಣ ಭಾಳ ಸಿಡುಕ್ಸೋಲ್ಲ, ಆನಂದ ಚೆನ್ನಾಗಿದ್ದ. ಮಗಳು ಕೂಡ ಅಣ್ಣ ನೋಡು ನನ್ನ ಮಗು ಸತ್ತಿದೆ, ಈ ಅವಕಾಶ ಬಿಟ್ಟು ನಾನು ಇಲ್ಲೇ ಕೂಡೋದ, ನನ್ನ ಮಗ ಬರ್ತಿದ್ರೆ ಇಲ್ಲೇ ಕೂಡ್ತೀನಿ, ನನ್ನ ಮಗ ಬದುಕಿ ಬರಲ್ಲ, ಅದು ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನಾನು ಯಾಕೆ ಈ ಲಂಡನ್ ಹೋಗ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಏನಂದರೆ, ಭವಿಷ್ಯದಲ್ಲಿ ಕೋಟ್ಯಾನು ಕೋಟಿ ಮಕ್ಕಳು ಭವಿಷ್ಯ ಹಾಳಾಗೋ ಸಾಧ್ಯತೆ ಇದೆ. ಆ ಕೋಟ್ಯಾನು ಕೋಟಿ ಮಕ್ಕಳು ಭವಿಷ್ಯ ರೂಪಿಸಲಿಕ್ಕೆ ನಾನು ಲಂಡನ್ ಹೋಗ್ತಾ ಇದ್ದೀನಪ್ಪ, ನಾನು ಯಾವ ಸುಖಕ್ಕಾಗಿ ಲಂಡನ್ ಹೋಗ್ತಾ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅಲ್ಲಿ ಹೋಗ್ಕೊಂಡು ವಾರ ಆನಂದಿರ್ತದೆ, ಹೆವಿ ಜ್ವರ ಬರ್ತಾರೆ, ಆದ್ರೂ ಕೂಡ ವಾಪಸ್ ಇಂಡಿಯಾಗೆ ಬರೋದಿಲ್ಲ. ಅಲ್ಲಿ ಇದ್ಕೊಂಡು ಹೋರಾಟ ಮಾಡಿ 3 ದುಂಡು ಮೇಜಿನ ಪರಿಷತ್ತಿಗೆ ಹಾಜರಾಗಿ ಅಂಬೇಡ್ಕರ್ ಅವರು ದೇಶದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಇಂಗ್ಲಿಷ್ ಆಡಳಿತದ ಬಗ್ಗೆ ಗಟ್ಟಿಯಾಗಿ ವಾದ ಮಾಡ್ತಾರೆ ಅಂಬೇಡ್ಕರ್. ಅಲ್ಲಿ ನಿಜವಾದ ಅಂಬೇಡ್ಕರ್ ದೇಶಾಭಿಮಾನ ಗೊತ್ತಾಗುತ್ತೆ. ಗಾಂಧೀಜಿ ಅವರು ಒಂದೇ ದುಂಡು ಮೇಜಿನ ಪರಿಷತ್ತಿಗೆ ಹಾಜರಾಗಿ ಒಂದು ಘಟನೆ, ಇನ್ನೊಂದು ಘಟನೆ ನೆನಪು ಮಾಡ್ತೀನಿ ಅಲ್ಲಿ. ಗಾಂಧೀಜಿ ಇನ್ನೇನು ಬೆಳಿಗ್ಗೆ 2ನೇ ದುಂಡು ಮೇಜಿನ ಪರಿಷತ್ತಲ್ಲಿ ಅಂಬೇಡ್ಕರ್ ಅವರಿಗೆ ದ್ವಿಮತದಾನ ಹಕ್ಕು ಸಿಕ್ಬಿಡ್ತದೆ, ಪ್ರತ್ಯೇಕ ಮತದಾನದ ಹಕ್ಕು, ಅದನ್ನು ಸೋಲಿಸಬೇಕಂತ ಗಾಂಧೀಜಿಯವರು ಆಲೋಚನೆ ಮಾಡ್ತಾರೆ. ಆಲೋಚನೆ ಏನ್ ಮಾಡ್ತಾರೆ, ಜಿನ್ನಾ ಮತ್ತು ಆಗಾ ಖಾನ್ ಅಲ್ಲಿ ದುಂಡು ಮೇಜಿನ ಪರಿಷತ್ತಿಗೆ ಹೋದವರು ಉಜ್ವಲ್ ಸಿಂಗ್ ಕರೈಸರಿಂದ ಹೋಗಿರ್ತಾರೆ, ನಮ್ಮ ನಿನ್ನವರನ್ನ ಅಂಬೇಡ್ಕರ್ ಶ್ರೀನಿವಾಸ ಬಹದ್ದೂರ್ ಸರ್ ಹೋಗಿರ್ತಾರೆ, ಆಗಾ ಖಾನ್ ಜಿನ್ನಾ ಹೋಗಿರ್ತಾರೆ, ಬೇರೆ ಬೇರೆ ಎಲ್ಲ ಹೋಗಿರ್ತಾರೆ. ಹಿಂದುಳಿದ ವರ್ಗದ ಯಾರು ಹೋಗಿರೋದು? ಅಂಬೇಡ್ಕರ್ ಅವರಿಗೆ ಹಿಂದುಳಿದ ವರ್ಗ ನಂಬ್ತಾ ಇರಲಿಲ್ಲ, ಈಗೂ ನಂಬಲ್ಲ ಕೆಲವು ಜನ. ಆವಾಗ ಅಂಬೇಡ್ಕರ್ ಅವರು ಅಲ್ಲಿ ದುಂಡು ಮೇಜಿನ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗದ ಅಂಬೇಡ್ಕರ್ ಅವರು ಬಿಟ್ಟರು, ಅಂಬೇಡ್ಕರ್ ಹಿಂದುಳಿದ ವರ್ಗ ಬಿಡಲಿಲ್ಲ. ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಹಳ್ಳಿಗಳಲ್ಲಿ ಅಸ್ಪೃಶ್ಯರ ಅಭಿವೃದ್ಧಿ ಆಗಬೇಕಾದ್ರೆ ಹಿಂದುಳಿದ ವರ್ಗ ಶಿಕ್ಷಣ ಸಿಗಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಹಳ್ಳಿಗಳಲ್ಲಿ ಜಗಳ ಆಗೋದೆ, ಹೊಡೆದಾಟ ಆಗೋದು ಹಿಂದುಳಿದ ವರ್ಗ ಮತ್ತು ದಲಿತರ ನಡುವೆ. ಯಾಕಂದ್ರೆ ವಿಪ್ರರಾಗಲಿ ಬೇರೆ ಬೇರೆ ಆಗಲಿ ಸಿಟಿಯಲ್ಲಿದ್ದಾರೆ ಈಗ. ಸೊ ಅದಕ್ಕಾಗಿ ಅವರಿಗೂ ಅಕ್ಷರ ಸಿಗಬೇಕು, ಅವರಿಗೂ ಸ್ವಾತಂತ್ರ್ಯ ಸಿಗಬೇಕು, ಎಲ್ಲ ರೀತಿಯಿಂದ ಹಕ್ಕುಗಳು ಸಿಗಬೇಕು ಅಂತ ವಾದ ಮಾಡಿ ಅವ್ರಿಗೆ ಕೊಡಿಸ್ತಾರೆ. ಆಮೇಲೆ ಬೇರೆ ಅಲ್ಲಿ ಗಾಂಧೀಜಿ ಏನ್ ಮಾಡ್ತಾರೆ, ಹಿಂದಿನ ರಾತ್ರಿ ಜಿನ್ನಾಲ್ ಫೋನ್ ಮಾಡ್ತಾರೆ, ನಾನು ನಿಮ್ಮ ಹತ್ರ ಬರ್ತೇನೆ, ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಅಂತೇಳಿ. ಅವ್ರು ಒಪ್ಪಂದ ಮಾಡ್ಕೊಳ್ಳೋ ಹೋಗ್ತಾರೆ. ಹೋಗುವಾಗ ಕುರಾನ್ ಹಿಡ್ಕೊಂಡು ಹೋಗಿರ್ತಾರೆ ಗಾಂಧೀಜಿ ಅವರು. ಅವ್ರಿಬ್ಬರಿಗೆ ಆಶ್ಚರ್ಯ ಆಗುತ್ತೆ, ಗಾಂಧೀಜಿ ಇಷ್ಟು ರಾತ್ರಿ ಬರೋರಲ್ಲ, ಏನೋ ಉದ್ದೇಶಿಸ್ಕೊಂಡು ಬರ್ತಾ ಇದ್ದಾರೆ, ಏನ್ ಬರ್ತಾರೆ ನೋಡೋಣ. ಹೋಗ್ತಾರೆ, ಹೋಗಿ ಹೇಳ್ತಾರೆ, ನಿಮ್ಮ ಪಾಕಿಸ್ತಾನ ವಿಭಜನೆಗೆ ನಿಮ್ಮ ಹಕ್ಕಿಗೆ ನಾನು ಬೆಂಬಲಿಸ್ತಾ ಇದ್ದೇನೆ, ನನ್ನ ಹಕ್ಕಿಗೆ ನೀವು ಬೆಂಬಲಿಸಬೇಕು. ಹೇಗೆ ಹಕ್ಕು ನಿಮ್ದು ಅಂತ ಅವ್ರು ಕೇಳ್ತಾರೆ. ಏನಿಲ್ಲ, ಅಂಬೇಡ್ಕರ್ ಕೇಳುವ ದ್ವಿಮತದಾನ ಹಕ್ಕನ್ನು ವಿರೋಧಿಸಬೇಕು, ಅದ್ರ ವಿರುದ್ಧವಾಗಿ ಓಟ್ ಹಾಕಿದ್ರೆ ನಾನು ನಿಮ್ಮ ಪರವಾಗಿರ್ತೀನಿ ಅಂತ ಹೇಳ್ತಾರೆ. ಹಂಗೆ ಹಾಕ್ತೀನಿ ಅಂತ ಹೇಳಿ ಈ ಕುರಾನ್ ಮುಟ್ಟಿ ಆಣೆ ಮಾಡಿದೆ ಅಂತ ಹೇಳ್ತಾರೆ. ಅವಾಗ ಜಿನ್ನಾ ಮತ್ತು ಆಗಾ ಖಾನ್ ಹೇಳ್ತಾರೆ, ಇಲ್ಲ ಅಂಬೇಡ್ಕರ್ ಅವ್ರು ಕೇಳ್ತಾರೆ ಸರಿ ಇದೆ, ನಾವು ಅಂಬೇಡ್ಕರ್ ಹಕ್ಕಿನ ವಿರುದ್ಧ ನಾವು ಮಾತಾಡೋದಿಲ್ಲ ಅಂತ ಹೇಳಿ ಹೇಳಿದಾಗ ಗಾಂಧಿ ಪೆಚ್ಚಮೋರಿ ಹಾಕೊಂಡು ಬಂದು ಪೂನಾದ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಕೂತು ಯಾವ ದಲಿತರಿಗೆ ಹೊರಗೆ ಬರಬೇಕಾಗಿತ್ತ ಮೀಸಲಾತಿ ಇತ್ತು ಆ ಕಾಲಕ್ಕೆ 78 MP, ಆ ಕಾಲಕ್ಕೆ ಈ 132 135 MP. ಒಂದು ವೇಳೆ ಅವಾಗ 78 MP ಬಂದಿದ್ರೆ ನಮ್ಮ ಕರ್ನಾಟಕದ 15 MP ಅಂತ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದರು. 15 MP ಯಾರಿಗೆ ನೆನಪಿದ್ರೆ, ಅಕಸ್ಮಾತ್ 135 MP ಒಂದೇ ಸಮುದಾಯ ಇದ್ದಿದ್ರೆ ಈ ದೇಶ ಇರುವವರೆಗೆ ದೇಶದ ಪ್ರಧಾನಮಂತ್ರಿಗಳು, ಉಪ ಪ್ರಧಾನಮಂತ್ರಿಗಳು, ರಾಜ್ಯಾಧ್ಯಕ್ಷರು ದಲಿತರಾಗಿರ್ತಿದ್ರು. ಅದ್ರ ದುರಾದೃಷ್ಟ ಬಾಬಾ ಸಾಹೇಬ್ ಹೇಳ್ತಾರೆ, ಒಂದು ಕಡೆ ಕುಟುಂಬ ವ್ಯಕ್ತಿ ಹಿತ ಬಂದಾಗ ಕುಟುಂಬದ ಹಿತವನ್ನು ಕಾಪಾಡಿ ವ್ಯಕ್ತಿ ಹಿತ ಬಲಿ ಕೊಡ್ತಾರೆ, ಕುಟುಂಬ ಸಮಾಜ ಹಿತ ಬಂದಾಗ ಕುಟುಂಬ ಬಲಿ ಕೊಟ್ಟು ಸಮಾಜ ಹಿತವನ್ನು ಕಾಪಾಡ್ತಾನೆ, ಸಮಾಜ ದೇಶ ಅಂತ ಬಂದಾಗ ನಾನು ಸಮಾಜ ಹಿತವನ್ನು ಬಲಿ ಕೊಟ್ಟು ದೇಶವನ್ನು ಕಾಪಾಡ್ತೇನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅವ್ರದ್ದು ಹೇಗೆ ದ್ವೇಷ ಆಗಿರ್ತದೆ. ಹಾಗೆ ಹೇಳೋ ಮೂಲಕ ಕಸ್ತೂರ್ಬಾ ಗಾಂಧಿಯವರ ಮಗ ಬಂದು ಅಂಬೇಡ್ಕರ್ ಕೈ ಮುಗಿದು ಮಾಂಗಲ್ಯ ಉಳಿಸಿದ ತಂದೆ ಜೀವ ಉಳಿಸಿದ ಕೇಳ್ಕೊಂಡಾಗ ರಮಾತಾಯಿ ಹೇಳ್ತಾರೆ, ಸಾಹೇಬ್ ಗಾಂಧಿ ಸಾವಿಗೆ ನೀವು ಕಾರಣ ಆಗಬೇಡಿ, ಹಗ್ಗ ಮುರಿಬಾರ್ದು, ಕೋಲ್ ಮುರಿಬಾರ್ದು, ಹಗ್ಗ ಹರಿಬಾರ್ದು, ಹಂಗೆ ನಿರ್ಣಯ ತಗೊಳ್ಳಿ ಅಂತ ಹೇಳ್ತಾರೆ. ಅವಾಗ ಬಾಬಾ ಸಾಹೇಬ್ ದೇಶದ ಹಿತದ ಕಾರಣಕ್ಕಾಗಿ ಒಂದು ಸಮುದಾಯಕ್ಕೆ ಹರಿದು ಬರುವ ಹಕ್ಕನ್ನು, ಯಾವ ರೀತಿ ಏಕಲವ್ಯ ಸ್ವತಂತ್ರ ವಿದ್ಯಾಭ್ಯಾಸ ಕಲ್ತಿದ್ದ, ದ್ರೋಣ ಹೆಬ್ಬೆಟ್ಟು ತಗೊಂಡ ಸ್ವಾರ್ಥದಿಂದ, ಹಾಗೆ ಅಂಬೇಡ್ಕರ್ ಅವರು ಇಂಗ್ಲಿಷಿನಿಂದ ನಾವು ಹಕ್ಕು ಪಡ್ಕೊಂಡು ಬಂದಿದ್ರು ದಲಿತರಿಗೆ. ಆ ಹಕ್ಕನ್ನು ಅಂಬೇಡ್ಕರ್ ಬಲಿಯಾಗಿ ತೆಗೆದುಕೊಂಡು ಹಂಗೆ ತಗೊಳ್ಳೋ ಮೂಲಕ ಬಾಬಾ ಸಾಹೇಬ್ ತೀರ್ಮಾನ ಮಾಡ್ಕೊಳ್ತಾರೆ, ನಾನು ದೇಶಕ್ಕಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಅಂತ. ಯಾರು ನಾವು ದೇಶಕ್ಕಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಹೇಳಿ? ದಲಿತ ಸಮುದಾಯ ಇವತ್ತು ಪೂನಾ ಫ್ಯಾಕ್ಟ್ ಇನ್ನೊಂದ್ಸಲ ಜಾರಿಗೆ ಆಗಿ ಹೋರಾಟ ಮಾಡಿದ್ರೆ ಏನಾಗ್ಬೋದು ದೇಶದ ಸ್ಥಿತಿ? ಆದ್ರೆ ಅಂಬೇಡ್ಕರ್ ದೇಶಕ್ಕಾಗಿ ದೊಡ್ಡ ದೊಡ್ಡ ತ್ಯಾಗ ಮಾಡಿದ್ರು. ಆ ದಲಿತರ ಋಣವನ್ನು ಉಳಿದ ಭಾರತೀಯರೆಲ್ಲರೂ ಗೌರವದಿಂದ ಹೇಳಬೇಕು, ನಾನು ಗೌರವಿಸಬೇಕಾಗಿದೆ. ದುರಾದೃಷ್ಟ ಅವ್ರನ್ನೇ ಮೀಸಲಾತಿ ಅಂದ್ರೆ ದಲಿತರು ಬಟ್ ಮಾಡ್ತಾರೆ, ಮೀಸಲಾತಿ ಅಂದ್ರೆ ಪೋತೆ, ಮೀಸಲಾತಿ ಅಂದ್ರೆ ಹೀಗೆ ಹೀಗೆ ಅಂತ ಹೇಳ್ತಾರೆ. ಇವತ್ತು ಇಲ್ಲಿರೋ ಎಲ್ಲರ ಅಂದ್ರೆ ಮೀಸಲಾತಿ ಒಳಗಿದ್ದೀವಿ ನಾವು ಎಲ್ಲರೂ. ಅದು 10% ಇರ್ಬೋದು, 20% ಇರ್ಬೋದು, 30% ಇರ್ಬೋದು, ರೂರಲ್ ಇರ್ಬೋದು, ಎಲ್ಲರೂ ವಿ ಆರ್ ಅಂಡರ್ ರಿಸರ್ವೇಷನ್. ಅದು ದುರಾದೃಷ್ಟ ಬಟ್ ಮಾಡ್ತಾ ಇರೋದು ಒಬ್ಬರ ಕಡೆಗೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಅಂಬೇಡ್ಕರ್ ಕೊಟ್ಟ ಕಾಂಟ್ರಿಬ್ಯೂಷನ್ ಕೇವಲ ದಲಿತರಿಗಲ್ಲ ಅನ್ನೋದನ್ನ ನಮ್ಗಾಗಿ ಎಲ್ಲರಿಗೂ ಕೊಟ್ಟರು ಅಂತಕ್ಕಂಥ ಮಾತಲ್ಲಿ. ಹೀಗೆ 27ರಲ್ಲಿ 1919 ಸೈಮನ್ ಕಮಿಷನ್, ಸೌತ್ ಕೊರಿಯಾ ಕಮಿಷನ್, 27ರಲ್ಲಿ ಮಾಡ್ ಮೂವ್ಮೆಂಟ್, 27ರಲ್ಲಿ ಸೈಮನ್ ಕಮಿಷನ್, ಇವೆಲ್ಲರ ಹೋರಾಟದ ಮೂಲಕ ಅಂಬೇಡ್ಕರ್ ದುಂಡು ಮೇಜಿನ ಪರಿಷತ್ಗೆ ಹೋಗ್ತಾರೆ. ದುಂಡು ಮೇಜಿನ ಪರಿಷತ್ಗೆ ವಾಪಸ್ ಬಂದು ಅಂಬೇಡ್ಕರ್ ದೊಡ್ಡ ಮೂವ್ಮೆಂಟ್ ಅನ್ನು ಮಾಡಕ್ಕೆ ಶುರು ಮಾಡ್ತಾರೆ. ಹಾಗೆ ಮಾಡುವಾಗ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ, ಇಂಗ್ಲಿಷ್ ಸರ್ಕಾರದಲ್ಲಿ ಮಂತ್ರಿ ಆದಾಗ ಅವ್ರಿಗೆ ಆದ ಅಪಮಾನ ಎಂಥವು? ಅಂಬೇಡ್ಕರ್ ದೊಡ್ಡ ಅಪಮಾನ.
ಸೊ ಅಂತ ಅಪಮಾನಗಳು ಎದುರಿಸಿ ಬಾಬಾ ಸಾಹೇಬ್ ಕಾರ್ಮಿಕ ಮಂತ್ರಿ ಆಗ್ತಾರೆ, ನಂತರದಲ್ಲಿ ಕಾನೂನು ಮಂತ್ರಿ ಆಗ್ತಾರೆ. ಸಂವಿಧಾನ ಸಮಿತಿಗೆ ಅಂಬೇಡ್ಕರ್ ಅವರು ಹೋಗ್ಬೇಕು ಸ್ನೇಹಿತರೆ. ಸಂವಿಧಾನ ಸಮಿತಿಗೆ ಅಂಬೇಡ್ಕರ್ ಹೋಗ್ಬೇಕಾದ್ರೆ ವಲ್ಲಭಾಯ್ ಪಟೇಲ್ ತೀರ್ಮಾನ ಮಾಡಿರ್ತಾರೆ. ಸಂವಿಧಾನ ಸಮಿತಿಗೆ ಅಂಬೇಡ್ಕರ್ ಬರೋದಿಲ್ಲ, ಲೋಕಸಭೆಯಲ್ಲಿ ನಾನು ಬಾಗಿಲು ಮುಚ್ಚಿದ ಅಷ್ಟೇ ಅಲ್ಲ ಕಿಟಕಿನೂ ಮುಚ್ಚಿದ್ದೇನೆ, ಅಂಬೇಡ್ಕರ್ ಸಂವಿಧಾನ ಬರ್ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಜೋಗೇಂದ್ರ ಮಂಡಲ್, ಪಶ್ಚಿಮ ಬಂಗಾಳ ಪ್ರಾಂತದ ಜೋಗೇಂದ್ರ ಮಂಡಲ್, ಪಾಕಿಸ್ತಾನದ ಆರಂಭದ ಕಾನೂನು ಮಂತ್ರಿ ಆಗಿರುವಂಥವರು, ಸರ್ ಗೊತ್ತಿದೆ ನನಗಿಂತ ಹೆಚ್ಚಿಗೆ, ಇಫ್ ಐ ಆಮ್ ರಾಂಗ್ ಸರ್ ಕರೆಕ್ಟ್ ಮಾಡೋದು ತಪ್ಪೇನಿಲ್ಲ, ಅಲ್ಲಿ ಅವರು ಮಂತ್ರಿ ಆಗಿರ್ತಾರೆ. ಅವ್ರು ಏನ್ ಮಾಡಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಬೇಡ್ಕರ್ ಅವರು ಯಾವುದಾದ್ರೂ ಸಮಿತಿ ಸದಸ್ಯರಾಗಿದ್ರೆ ಮಾತ್ರ ಸಂವಿಧಾನ ಸಮಿತಿಗೆ ಹೋಗ್ಲಿಕ್ಕೆ ಬರ್ತದೆ. ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಯಾವುದೂ ಸಮಿತಿಯ ಸದಸ್ಯರಾಗಿಲ್ಲ, ಪ್ರಾಂತೀಯ ಇಲ್ಲ, ಎಲ್ಲಿ ಇರಲಿಲ್ಲ. ಆವಾಗ ಜೋಗೇಂದ್ರ ಮಂಡಲ್ ಅಂಬೇಡ್ಕರ್ ಅಲ್ಲಿ ಕರೀತಾರೆ, ಜೈಸೂರ್ ಮತ್ತು ಖುಲ್ನಾ ಕ್ಷೇತ್ರಕ್ಕೆ. ಅಲ್ಲಿ ಕರೆದು ಅಂಬೇಡ್ಕರ್ ನಿಲ್ಲಿಸ್ತಾರೆ. ನೆನಪಿಲ್ಲ ನಿಮಗೆ, ಅಲ್ಲಿ 51% ಮುಸ್ಲಿಂ ವೋಟರ್ಸ್ ಇದ್ರು, ಇನ್ನುಳಿದಂತೆ ಹಿಂದುಳಿದ ವರ್ಗದವರು, ನಿಮ್ನ ವರ್ಗದವರಿದ್ದರು. ಅವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ತಾರೆ. ಲೋಕಸಭೆಗೆ ಕಳಿಸಿದಾಗ ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿ ಸದಸ್ಯರಾಗ್ತಾರೆ. ಆವಾಗಲೂ ಆಗಿನ ಜಾತಿ ರಾಜಕಾರಣದಿಂದ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ, ಅಂಬೇಡ್ಕರ್ ಹೊರಗಿಡಬೇಕನ್ನೋ ಕಾರಣಕ್ಕಾಗಿ ಪಾಕಿಸ್ತಾನ ವಿಭಜನೆ ಆಗುತ್ತೆ. ವಿಭಜನೆ ಪಶ್ಚಿಮ ಬಂಗಾಳ ಪ್ರಾಂತ ಇದೆಯಲ್ಲ, ಪಾಕಿಸ್ತಾನಕ್ಕೆ ಹೋಗ್ಬಿಡುತ್ತೆ. ಅಂಬೇಡ್ಕರ್ ಮತ್ತೆ ಸದಸ್ಯತ್ವ ಕಳ್ಕೊಂಡ್ಬಿಡ್ತಾರೆ. ಅಷ್ಟೊತ್ತಿಗೆ ಅಂಬೇಡ್ಕರ್ ಅಮೆರಿಕದ ಇಂಗ್ಲೆಂಡಿನ ಬೇರೆ ನಾಯಕರು ರೀಚ್ ಆಗಿರ್ತಾರೆ. ಯಾಕಂದ್ರೆ ದುಂಡು ಮೇಜಿನ 3ನೇ ಪರಿಷತ್ತಿನ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳು ಅಂಬೇಡ್ಕರ್ ಅವರು ಹೇಳ್ತಾರೆ, ಅಂಬೇಡ್ಕರ್ ದುಂಡು ಮೇಜಿನ ಪರಿಷತ್ನಲ್ಲಿ ನಿಮ್ಗೆ ಸೋಲಿಸಿದ್ರು, ಗಾಂಧೀಜಿ ಆದಿಯಾಗಿ ಎಲ್ಲರೂ ಕೈ ಕೊಟ್ಟರು ನಿಮಗೆ. ಆದರೆ ನಿಮ್ಮ ಸಮುದಾಯದ ಅಥವಾ ನಿಮ್ಮ ವರ್ಗದ ಹಕ್ಕನ್ನು ಕಾಪಾಡಬೇಕು ಅನ್ನೋದಾದ್ರೆ ನೀವು ಸಂವಿಧಾನ ಸಮಿತಿಯೊಳಗೆ ಇರಬೇಕು ಅಂತ ಅವ್ರು ಹೇಳಿರ್ತಾರೆ. ಅದು ಬಾಬಾ ಸಾಹೇಬ್ ತಲೆ ಇಟ್ಕೊಂಡು ಇಲ್ಲಿ ಬಂದಿರ್ತಾರೆ. ಮತ್ತೆ ಅಲ್ಲಿ ಹೋಗಿ ರೀಚ್ ಆಗ್ತಾರೆ, ಅಲ್ಲಿ ಒತ್ತಡ ಬರುತ್ತೆ, ಇವರು ಸಂವಿಧಾನ ಸಮಿತಿಗೆ ಕಳಿಸ್ತಾರೆ. ಕಳಿಸ್ಬೇಕಾದ್ರೆ ಜೈಕರ್ ಅನ್ನೋದನ್ನ ರಾಜೀನಾಮೆ ಕೊಡಿಸಿ ಜೈಕರ್ಗೂ ಮತ್ತು ನೆಹರೂಗೆ ಒಂದು ಹಂತದಲ್ಲಿ ರಿಟ್ ಕ್ರಿಯೇಟ್ ಆಗಿರ್ತದೆ. ಆವಾಗ ಜೈಕರ್ ರಾಜೀನಾಮೆ ತಗೊಂಡು ಜೈಕರ್ ಬದಲಿಗೆ ಅಂಬೇಡ್ಕರ್ ರಾಜ್ಯಸಭೆ ಕಳಿಸ್ತಾರೆ. ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿ ಅಧ್ಯಕ್ಷರಾಗ್ತಾರೆ. ಆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಸಂವಿಧಾನ ಬರೀತಾರೆ. ದುರಾದೃಷ್ಟ ಇವತ್ತಿನ ಸಂದರ್ಭದಲ್ಲಿ ಸಂವಿಧಾನ BN ರಾವ್ ಬರೆದಿದ್ರು ಅಂತ ಹೇಳ್ತಾರೆ. ಮ್ಯಾನ್ಮಾರ್ ಸಂವಿಧಾನ BN ರಾವ್ ಬರೆದ್ರು. 2 ವರ್ಷ ಉಳಿಲಿಲ್ಲ ಸಂವಿಧಾನ. ಭಾರತೀಯರಾಗಿ ಅವರು ಭಾರತದಲ್ಲಿ ಉಳಿಲಿಲ್ಲ, ಬೇರೆ ದೇಶದಲ್ಲಿ ಉಳ್ಕೊಂಡ್ರು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಸಿಸ್ಟೆಂಟ್ ಆಗಿ, ಕ್ಲರ್ಕ್ ಅಂತ ನಾನು ಅನ್ನೋದಿಲ್ಲ, ಒಬ್ಬ ಅಧಿಕಾರಿ, ಆ ಕಾಲದ ಬುದ್ಧಿವಂತ ಅಧಿಕಾರಿ, ನೋಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರು. ಅವರು ಸಂವಿಧಾನ ಬರಲಿಲ್ಲ. ಆದ್ರೆ ಇವತ್ತಿನ ಜನ ತಿಳಿದು ಅಂಬೇಡ್ಕರ್ ಸಂವಿಧಾನ ಬರಲಿಲ್ಲ. ರಾಷ್ಟ್ರಪತಿ ಡಿಕ್ಲೇರ್ ಮಾಡಿದ್ದಾರೆ, TT ಕೃಷ್ಣಾಚಾರ್ಯ ಡಿಕ್ಲೇರ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಲೋಕಸಭೆಯಲ್ಲಿ ಹೇಳಿದ್ದಾರೆ, ರೆಕಾರ್ಡ್ಸ್ ಇದ್ದಾರೆ. ಹಾಗಿದ್ದು ಇಲ್ಲಿ ಜನ ಮೊಡತನವಾದ ಮಾಡಿ ಅಂಬೇಡ್ಕರ್ ಸಂವಿಧಾನ ಬರಲಿಲ್ಲ, ಅಂಬೇಡ್ಕರ್ ಸಂವಿಧಾನ ಮಾಡಿದ್ರೆ ಎಂತ ಅನ್ಪಡ್ ಇದ್ದೀವಿ ನಾವು, ಅನ್ಎಜುಕೇಟೆಡ್ ಇದ್ದೀವಿ ನಾವು ಅನ್ನೋದನ್ನ ಬಹಳ ಮುಖ್ಯ ಅರ್ಥ ಮಾಡ್ಕೊಳ್ಬೇಕಾಗಿ ಸ್ನೇಹಿತರೆ. ಕಷ್ಟಪಟ್ಟು ಅಂಬೇಡ್ಕರ್ ಅವರು ಸಂವಿಧಾನ ಬರೆದರು. ಆ ಸಂವಿಧಾನ ಅಕಸ್ಮಾತ್ ಸಂವಿಧಾನ ಬಯಾದಾಗಿದ್ರೆ ಒಂದೇ ಸಮುದಾಯ ಬರೆದಿದ್ರೆ ಆ ಸಂವಿಧಾನ ಜೀವಂತ ಇರ್ತಿರ್ಲಿಲ್ಲ. ಇಡೀ ಭಾರತೀಯತೆಯನ್ನು ಅವ್ರು ಹೇಳ್ತಾರೆ. ಮತ್ತೆ ವಿದೇಶದಲ್ಲಿ ಯಾವ ತತ್ವವನ್ನು ನಾನು ಫಾಲೋ ಮಾಡಿಲ್ಲ ಅಂತ ಹೇಳ್ತಾರೆ. ನನಗೆ ನನ್ನ ಗುರು ಬುದ್ಧನ ಚಿಂತನೆಗೆ ಪ್ರಭಾವಕ್ಕೊಳಗಾಗಿ ಸಂವಿಧಾನ ಬರೆದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಹೀಗೆ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಂದು ಮಾತು ಬರ್ತದೆ, ಸಂವಿಧಾನದಿಂದ ಜಾರಿಗೆ ಬರಬೇಕು. ಜಾರಿಗೆ ಬರೋ ಹೊತ್ತಿನಲ್ಲಿ ಬಾಬಾ ಸಾಹೇಬರು ಮನೆಯಲ್ಲಿ ಒಂದು ಸರ್, ಬಾಬಾ ಸಾಹೇಬರಿಗೆ ಪ್ರಾಣಿ ಅಂದರೆ ಬಹಳ ಪ್ರೀತಿ ಸರ್. ಎಲ್ಲ ನಾಯಿಗಳು ಅವ್ರ ಮನೆಯಲ್ಲಿ. ಡೆಲ್ಲಿಯಲ್ಲಿ ಮೋಹಿನಿ, ಮುಂಬೈನಲ್ಲಿ ಟಾಬಿ ಅಂತ ಹೇಳಿ. ಡೆಲ್ಲಿಯಲ್ಲಿ ಇರಬೇಕಾದ್ರೆ ಸ್ವಾತಂತ್ರ್ಯ ಇನ್ನೇನು 6 ತಿಂಗಳಿಗೆ ಬರಬೇಕು, ವರ್ಷ 6 ತಿಂಗಳಲ್ಲಿ. ಇಂಗ್ಲೆಂಡ್ ಪತ್ರಕರ್ತರು ಒಂದು ಸಾರಿ ಇವರೆಲ್ಲ ಭೇಟಿ ಮಾಡಿ ಇಂಟರ್ವ್ಯೂ ಮಾಡ್ಬೇಕಂತ ಹೋಗ್ತಾರೆ. 10 ಗಂಟೆಗೆ ಹೋದ್ರೆ ಗಾಂಧೀಜಿ ಮನೆಗೆ ಹೋಗ್ತಾರೆ. ಗಾಂಧೀಜಿ ವಾಸ್ ಸ್ಲೀಪಿಂಗ್, ಸಾಬ್ ಸೋ ಗಯೆ ಹೈ ಕಲ್ आओ ಅಂತಾರೆ. ಮಹಾತ್ಮಾಜಿ ಸೋ ಗಯೆ ಅಂತಾರೆ. ಜಿನ್ನಾ ಮನೆಗೆ ಹೋಗ್ತಾರೆ, ಜಿನ್ನಾ ಆಲ್ಸೋ ಸ್ಲೀಪಿಂಗ್, ಸಾಬ್ ಸೋ ಗಯೆ ಹೈ ಸುಬಹ ಮೇ आओ, ಬೆಳಿಗ್ಗೆ ಬರಿ ಅಂತಾರೆ. ಇನ್ನೆಲ್ಲಿ ಹೋಗ್ಬೇಕು? 26 ಅಲಿ ರಸ್ತೆ ಬಾಬಾ ಸಾಹೇಬ್ ಮನೆಗೆ. ಪತ್ರಕರ್ತರು ಅಲ್ಲಿ ಹೋಗ್ತಾರೆ. 12 ಗಂಟೆ ಆಗಿತ್ತು. 12 ಗಂಟೆ ಆದಾಗ ಮನೆ ಎದುರಿಗೆ ಹೋಗ್ತಾರೆ. ಟಾಬಿ ಡಾಗ್ ಬೊಗಳ್ತಾ ಇದೆ, ಗಾರ್ಡ್ ಇದ್ದಾನೆ. ಅಷ್ಟು ರಾತ್ರಿ ಯಾರು ಎದ್ದಿಲ್ಲ. ಸವಿತಾ ಅಂಬೇಡ್ಕರ್ ಎಬ್ಬಿಸ್ತಾರೆ. ನಾವು ಪತ್ರಕರ್ತರು ರಿಪೋರ್ಟ್ ಮಾಡಬೇಕಾಗಿದೆ, ಅಂಬೇಡ್ಕರ್ ಅವರು ಭೇಟಿ ಆಗಿಲ್ಲ. ಬಾಬಾ ಸಾಹೇಬರು ಓದುವಾಗ ಅವ್ರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ, ಲೈಬ್ರರಿಯಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ. ಇಲ್ಲ, ಭೇಟಿ ಆಗಲೇಬೇಕು, ನಾವು ವಿ ಹ್ಯಾವ್ ಟು ರಿಪೋರ್ಟ್ ಅಂತ ಹೇಳ್ತಾರೆ. ಆಯ್ತು, ಅವಾಗ ಏನು ಮಾಡ್ತಾರೆ ಸವಿತಾ ಅಂಬೇಡ್ಕರ್? ಆ ನಾಯಿ ಬಿಚ್ಚಿಬಿಡ್ತಾರೆ. ನಾಯಿ ಸೀದಾ ಮೇಲೆ ಹೋಗಿ ಇಷ್ಟು ಚೆನ್ನಾಗಿ ಅಪ್ಕೊಡ್ತದೆ ಬಾಬಾ ಸಾಹೇಬ್ರನ್ನ. ಕಾಲು ನೆಕ್ತದೆ, ಕೈ ನೆಕ್ತದೆ, ಮುಖ ನೆಕ್ತದೆ, ಮುತ್ತು ಕೊಡ್ತದೆ, ಕಿಸ್, ಇಂಗ್ಲೀಷಲ್ಲಿ ಕಿಸ್ ಅಂತೀವಲ್ಲ, ಕಿಸ್ ಕೊಡ್ತದೆ. ಅದು ನೋಡಿ ಬಾಬಾ ಸಾಹೇಬ್ ಪುಸ್ತಕ ಹಿಂಗಿಟ್ಟು ಹಿಂದೆ ಸರ್ ಕುರ್ಚಿ ಬೆನ್ನು ಅನಿಸಿ ಕೂತು ಹೇಳ್ತಾರೆ, ಎಲ್ಲ ನಾಯಿ, ನೀನು ಪ್ರಾಣಿ ಇದೆಯಾ, ನಿನಗೆ ಎಷ್ಟು ಒಳ್ಳೆ ಗುಣ ಇದೆಯಾ, ನನಗೆ ಬಂದು ಅಪ್ಕೊಳ್ತೀಯ, ನೆಕ್ತೀಯ, ಪಾದ ಮುಡ್ತೀಯ, ನಮಸ್ಕಾರ ಮಾಡ್ತೀಯ. ಈ ನಿನ್ನ ಗುಣ ಈ ದೇಶದ ಹಿಂದೂಗಳಿಗೆ ಬರಲಿಲ್ಲಲ್ಲ. ಅವ್ರು ಒಂದು ದಿವಸ ಅಪ್ಕೊಳ್ಳಿಲ್ಲ, ಒಂದು ದಿವಸ ನಾನು ಮುಟ್ಲಿಲ್ಲ, ಒಂದು ದಿವಸ ಪ್ರೀತಿ ಬರಲಿಲ್ಲ, ನಿನ್ನ ಗುಣ ಅವ್ರಿಗೆ ಯಾವಾಗ ಬರ್ತದೆ ಅಂತೇಳಿ ಬಾಬಾ ಸಾಹೇಬರು ವ್ಯಥೆ ಪಡ್ತಾರೆ. ವ್ಯಥೆ ಪಟ್ಟು ಕೆಳಗೆ ಬರ್ತಾರೆ. ಇದು ನಾ ಬರೆದಿದ್ದಲ್ಲ, ನಾನು ಓದಿದ್ದು ನಾರ್ಲಾ ಅಂತೇಳಿ ಆಂಧ್ರದ ಒಬ್ಬ MP, ಈನಾಡು ಪತ್ರಿಕೆಯ ಸಂಪಾದಕರು ಆಗಿದ್ದರು. ಆ ತೆಲುಗು ಪುಸ್ತಕದಲ್ಲಿ ಇದೆ ಭಟ್ಕಟ್ರೆ. ಅದು ಅಲ್ಲಿ ಅವ್ರು ಬಂದು ಬಾಬಾ ಸಾಹೇಬ್ ಕೆಳಗೆ ಬರ್ತಾರೆ, ಪತ್ರಕರ್ತರು ಸಿಗ್ತಾರೆ. ಇಷ್ಟು ರಾತ್ರಿ ಯಾಕೆ ಬಂದಿರಿ? ಬರೀ ನಾನು ಕರ್ಕೊಂಡು ಹೋಗ್ತಾರೆ. ನಾನು ಕರ್ಕೊಂಡು ಕೂತಾಗ ಬಾಬಾ ಸಾಹೇಬ್ ಗಾಂಧೀಜಿಯವ್ರ ಹತ್ರ ಹೋಗಿದ್ದೀವಿ, ಗಾಂಧೀಜಿ ಮಕ್ಕೊಂಡಿದ್ದಾರೆ, ಜಿನ್ನಾನು ಮಲಗಿದ್ದಾರೆ, ನೀವು ಯಾಕೆ ಎಚ್ಚರ ಆಗಿದ್ದೀರಿ ಅಂತ ಕೇಳಿ ಅವ್ರು ಹೇಳ್ತಾರೆ ಬಾಬಾ ಸಾಹೇಬರು, ನೋಡಿ ಗಾಂಧಿ ಜನ ಸಂಘಟಿತರಾಗಿದ್ದಾರೆ, ಕ್ವಾಟ್ ನ್ಯಾಚುರಲಿ ಅವ್ರು ಮಲಗ್ತಾರೆ. ಜಿನ್ನನ ಜನ ಸಂಘಟಿತರಾಗಿದ್ದಾರೆ, ಅದು ನ್ಯಾಚುರಲಿ ಅವ್ರು ಮಲಗ್ತಾರೆ. ನನ್ನ ಜನ ಇನ್ನೂ ಎಚ್ಚರ ಆಗಿಲ್ಲ,
ನಿದ್ದೆಯಲ್ಲಿದ್ದಾರೆ, ಅವ್ರ ನಿದ್ದೆಯನ್ನು ಎಬ್ಬಿಸಬೇಕಾಗಿದೆ. ಅದಕ್ಕಾಗಿ ಎಚ್ಚರಾಗಿದ್ದು ಓದ್ತಾ ಇದ್ದೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಳಜಿ. ನಾನು ಅದಕ್ಕೆ ಮೊದಲಿಗೆ ವಿದ್ಯಾರ್ಥಿ ಇಲ್ಲಿರೋರಿಗೆ ವಿದ್ಯಾರ್ಥಿ ಆರೋಪ ಮಾಡ್ತೀನಿ ಅಂತ ಅನ್ಕೋಬೇಡಿ. ಯಾಕೆ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಯಾಕ್ರಿಫೈಸ್ ತಲುಪ್ತಾ ಇಲ್ಲ? ಯಾಕೆ ದಲಿತ ನೌಕರರಿಗೆ, ಹಿಂದೂ ವರ್ಗದ ನೌಕರರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ತಲುಪ್ತಾ ಇಲ್ಲ? ಯಾಕೆ ರಿಯಾಕ್ಟ್ ಸಪ್ಪೆ ಇದೆ? ರಿಯಾಕ್ಟ್ ಯಾಕೆ ಸಪ್ಪೆ ಇದೆ? ಕಳೆದ 10-11 ವರ್ಷದ ಎಂಪ್ಲಾಯ್ಮೆಂಟ್ ಇಲ್ಲದೆ ತಿರುಗ್ತಾ ಇದ್ದಿದ್ರು ಕೂಡ ನಾವು ಸುಖವಾಗಿದ್ದೀವಲ್ಲ, ಏನು ಕೇಳ್ತಾ ಇಲ್ವಲ್ಲ ಹಕ್ಕಿಗಾಗಿ ನಾವು. ಸೊ ಈ ನೆಲೆಯಲ್ಲಿ ಆಲೋಚನೆ ಮಾಡ್ತಾ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ನೋವು ಅಂತ ಹೇಳ್ತಾರೆ. ಆ ಥರ ನೋವು ನಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇವತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ನೋವು ನಾವು ಅರ್ಥ ಮಾಡ್ಕೊಂಡಿರೋ ಬಹಳ ಎತ್ತರಕ್ಕೆ ಹೋಗೋದಾಗಿ ಬಹಳ ಓದ್ಬೋದಾಗಿತ್ತು. ಆದರೆ ದುರದೃಷ್ಟಿ ಯಾರು ನಾವು ಓದ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಈ ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲಸಗಳನ್ನು ಓದ್ತಾ ಹೋದ್ರೆ ಭಾಳ ನೋವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲಸ ನೀರಾವರಿ ಇಲಾಖೆಗೆ, ಬಾಕರ್ನಂಗಲ್ ಅಣೆಕಟ್ಟಾಗಿರ್ಬೋದು, ಇವತ್ತನ್ನು ಈಶಾನ್ಯ ಭಾರತ ಇದೆಲ್ಲ ನೀರಾವರಿ ಆಗಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನು ಕಟ್ಟಿಸಂಥವ್ರು, ವಿದ್ಯುತ್ ಮಂತ್ರಿಯಾಗಿ ವಿದ್ಯುತ್ ಯೋಜನೆ ಜಾರಿ ತಂದಂಥವ್ರು, ಎಂಪ್ಲಾಯ್ಮೆಂಟ್ ಯೋಜನೆ ಜಾರಿ ತಂದಂಥವ್ರು, ಕರೆಂಟ್ ಜಾರಿ ತಂದಂಥವ್ರು, ಇಂಥದ್ದೆಲ್ಲ ಯಾವ ಸೈನ್ಸ್ನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ನೀರಾವರಿಯಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಅರ್ಥಶಾಸ್ತ್ರದಲ್ಲಿ ಕೆಲಸ ಮಾಡಿ, ರಾಜ್ಯಶಾಸ್ತ್ರದಲ್ಲಿ ನೋಡಿ. ಅವ್ರಿಗೆ 64 ವಿಷಯಗಳು ಗೊತ್ತಿದ್ದು, 32 ಪದವಿಗಳಿದ್ದು, ಇಷ್ಟೆಲ್ಲ ಪದವಿ ಇದ್ದಂಥ ಅಂಬೇಡ್ಕರ್ ಇವತ್ತಿಗೂ ಅಪಮಾನಕ್ಕೊಳಗಾಗ್ತಾ ಇದ್ದಾರೆ. ಟಿಲ್ ಟುಡೇ ಅವ್ರಿಗೆ ಇನ್ಸಲ್ಟ್ ಮಾಡ್ತಾ ಇದ್ದೀವಿ. ಟಿಲ್ ಟುಡೇ ಬೈಯೋ ಮೂಲಕ, ಜಾತಿಯಿಂದ ದೂರ ಇಡೋ ಮೂಲಕ ಅಪಮಾನ ಮಾಡ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ದಲಿತ ನಾಯಕರು ಅಂತ ಹೇಳಿ ಬಿಂಬಿಸೋದು ಬೇಡ. ಬಸವಣ್ಣ ದಲಿತ ನಾಯಕ ಅಂತ ಬಿಂಬಿಸೋದು ಬೇಡ. ಕುದ್ಮುಲ್ ರಂಗರಾಯ್ ನೆಲ ಇದೆ. ಅವ್ರು ಬಂದಾಗಲ್ಲ ಈ ಸಲ ಸಮಾಧಿಗೆ ಹೋಗಕ್ಕಾಗ್ತಾ ಇಲ್ಲ ನನಗೆ. ಹಿಂದೆ 2 ಸಲ ಬಂದಾಗ ಸರ್ ಕರೆಸಿದ್ರು, ಅವಾಗಲೂ ಕುದ್ಮುಲ್ ರಂಗರಾಯ್ ಸಮಾಧಿಗೆ ಹೋಗಿದ್ದೇನೆ. ಎಂಥ ಮನುಷ್ಯರೇ ಆತ. ನನ್ನ ಹಾಸ್ಟೆಲ್ ಓದಿದ ಅಸ್ಪೃಶ್ಯ ಹುಡುಗ ಕಾರಿನಲ್ಲಿ ಹೋಗುವಾಗ ಆ ಧೂಳು ನನ್ನ ಮಸ್ತಕದ ಮೇಲೆ ಬಿದ್ದಾಗ ನನ್ನ ಜೀವನ ಪಾವನ ಆಗ್ತದೆ ಅಂತ ಹೇಳ್ತಾರಂದ್ರೆ, ಬಿಂಗೆ ಬ್ರಾಹ್ಮಣ ಬಿಜಾಪುರದಲ್ಲಿ ಕಾಕಾ ಕಾರ್ಮಿಸಿದ್ರು ಅವ್ರ ಕಾಲಕ್ಕೆ. ಅವ್ರು ಅರ್ಜುನದಾರ ಕೆಲಸ ಮಾಡೋದ್ರ ಕಾರಣಕ್ಕಾಗಿ ಅವ್ರು ಯಾರು ಹೇಳ್ಕೊಳ್ಳಿಲ್ಲ. ಅವರಿಬ್ಬರು ತಂದೆ ಮದುವೆ ಮಾಡ್ಕೊಳ್ಳಿಲ್ಲ ಯಾರು ಬ್ರಾಹ್ಮಣ. ನಾನು 72 8 ಓದುವಾಗ ಕಾಕಾ ಕಾರ್ಮಿಕರು ಒಂದು ಲಂಗೋಟಿ ಹಾಕೊಂಡು ಒಂದು ಬನಿಯನ್ನು ಹಾಕೊಂಡು ಬರ್ತಿದ್ರು. ನಿಂಬಾಳ್ರ ಅಂಗಡಿ ಮಠದಲ್ಲಿ ನಾನಿದ್ದಾಗ ನನಗೆ ಸಂಸ್ಕೃತ ಕಲೀಲಿಕ್ಕೆ 2 ನೋಟ್ಬುಕ್, ಒಂದು ಪೆನ್, ಒಂದು ಪುಸ್ತಕ ಕೊಟ್ಟಿದ್ರು. ಅಂತ ಇಲ್ಲಿ ಯಾವುದೇ ವ್ಯಕ್ತಿಯನ್ನ ನಾವು ಜಾತಿಯಿಂದ ಅಳಿಬಾರದು ಅಂತಕ್ಕಂಥ ಮಾತನ್ನ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ರೀವಿಸಿಟ್ ಮಾಡಿ, ಗಾಂಧಿಯನ್ನು ರೀವಿಸಿಟ್ ಮಾಡಿ, ಬುದ್ಧನನ್ನು ರೀವಿಸಿಟ್ ಮಾಡಿ, ರೀವಿಸಿಟ್ ಮಾಡೋ ಮೂಲಕ ಹೊಸ ಸಮಾಜವನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಕಟ್ಟೋ ಮೂಲಕ ವಿಶ್ವವಿದ್ಯಾಲಯ, ಜ್ಞಾನ ಕೇಂದ್ರಗಳು, ಹೊಸ ಹೊಸ ಜ್ಞಾನವನ್ನು ಹೊರಗೆ ಬಿಡಬೇಕು. ವಿಶ್ವವಿದ್ಯಾಲಯಗಳು ಮಡಿವಂತಿಕೆಯನ್ನು ಪ್ರತಿಪಾದನೆ ಮಾಡಿದ್ರೆ ಸಾಮಾಜಿಕ ಸಮಾನತೆ ಆಗಲಿ, ದೇಶದ ಒಳಿತನ್ನು ನಾವು ಬಯಸಿದಂಗೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿರುವ ವಿದ್ವಾಂಸರು, ಇಲ್ಲಿರುವ ಭವಿಷ್ಯದ ವಿದ್ಯಾರ್ಥಿಗಳು ನೀವೆಲ್ಲ ಆಲೋಚನೆ ಮಾಡೋಕ್ಕೆ ಹೆಚ್ಚು ಓದಬೇಕು. ಬಾಬಾ ಸಾಹೇಬ್ ಹೆಂಗೆ ಓದ್ತಿದ್ರು ಅದು ಹೆಚ್ಚು ಓದೋ ಮೂಲಕ ನಾವು ಅದಕ್ಕೆ ಹೇಳ್ತಾರೆ, ನಾನು ಹೇಳ್ತಂದ್ರೆ ರಥವನ್ನು ಇಲ್ಲಿ ತಂದು ನಿಲ್ಲಿಸಿದ್ದೀನಿ, ಎಳಿಲಿಕ್ಕಾದ್ರೆ ನನ್ನ ಜನಾಂಗಕ್ಕೆ ಎಳಿ ಅಂತ ಹೇಳು, ಎಳಿಲಿಕ್ಕೆ ಆಗಲಿಲ್ಲ ಅಂದರೆ ಅದನ್ನ ಅಲ್ಲೇ ಬಿಡು ಅಂತ ಹೇಳು, ಹಿಂತಳ್ಳು ಕೆಲಸ ಮಾಡಿಬಿಡು ಅಂತ ಹೇಳಿ. ದುರಾದೃಷ್ಟ ನಾವೆಲ್ಲ ಹಿಂತಳ್ಳಿಬಿಟ್ಟಿದ್ದೀವಿ ನಾವು. ಸೊ ಆ ಕಾರಣಕ್ಕಾಗಿ ಸ್ನೇಹಿತರೆ ನನ್ನನ್ನು ಕರೆಸಿ ನನಗೆ ತಿಳಿದಂಥದ್ದನ್ನು ಕೆಲವು ಮಾತು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿಗಳು, ಕುಲಸಚಿವರು ತಾವೆಲ್ಲ ಕೇಳಿದ್ರಿ. ತಪ್ಪು ಮಾಹಿತಿ ಏನಾದರೂ ಇದ್ದರೆ ಇಲ್ಲೇ ಬಿಟ್ಬಿಡಿ, ಒಳ್ಳೇದು ಏನಾದರೂ ಇದೆ ತಮ್ಮಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ದೂರದರ್ಶನದ ಒಂದು ಇದರಲ್ಲಿ ಇಡೀ ಕರ್ನಾಟಕದಾದ್ಯಂತ ಮಹಾನಾಯಕ ಅಂತ ಒಂದು ನಾಟಕ ಪ್ರದರ್ಶನ, ಸುಮಾರು 100 ಮೀಟರ್ ಉದ್ದದಷ್ಟು ಒಂದು ಸ್ಟೇಜು, ಸುಮಾರು 100ಕ್ಕಿಂತಲೂ ಹೆಚ್ಚು ಪ್ರೊಫೆಷ್ನಲ್ ಆರ್ಟಿಸ್ಟ್ ಮಾಡುವಂಥ ಒಂದು ನಾಟಕ ಪ್ರಯೋಗ. ಕೆಲವರು ನೋಡಿರ್ಬೋದು, ಮಂಗಳೂರು ನೆಹರು ಮೈದಾನದಲ್ಲಿತ್ತು. ಅದು ಎಲ್ಲ ಪತ್ರಿಕೆ, ಟಿ ವಿ ಎಲ್ಲದರಲ್ಲೂ ಬಂತು ಅದರ ಅಡ್ವರ್ಟೈಸ್ಮೆಂಟು. ಸಂಜೆ 6 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು. ನಾನು ಕೂಡ ಹೋಗಿದ್ದೆ, ಅಂದರೆ ಅಲ್ಲಿ ಸೀಟ್ ಸಿಗಲಿಕ್ಕಿಲ್ಲ, ಬೇಗನೆ ಹೋಗಿ ಕೂತ್ಕೊಳ್ಳೋಣ ಅಂತ. ಸೊ ಅಲ್ಲಿ ಒಂದು 1000ದಷ್ಟು ಚೇರ್ಸ್ ಹಾಕಿದ್ರು. ನೋಡುವಾಗ ನನಗೆ ತುಂಬ ಬೇಜಾರಾಯಿತು. ಒಂದು 10 ರಿಂದ 20 ಜನ ಮಾತ್ರ ಅಲ್ಲಿ ಸೇರಿದರು, ಕಡೆಗೆ ಒಂದು 50 ಜನ ಸೇರಿದರು. ಅಂಥ ಒಂದು ಪ್ರದರ್ಶನ ಆಗ್ತಾ ಇರುವಾಗ, ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆಯನ್ನು ಪ್ರದರ್ಶನ ಮಾಡ್ತಾ ಇರುವಾಗ ಮಂಗಳೂರಿನಲ್ಲಿ ಜನ ಇರಲಿಲ್ಲ. ನಿನ್ನೆ ನಾವೊಂದು ಅಂಬೇಡ್ಕರ್ ಅವರ ಡಾಕ್ಯುಮೆಂಟ್ರಿ ಕಲೆಕ್ಟ್ ಮಾಡ್ತಾ ಇದ್ದೇನೆ, ಫೋಟೋ ಕಲೆಕ್ಷನ್, ಹಿಸ್ಟೋರಿಕಲ್ಲು ಬೇರೆ ಬೇರೆ ಫೋಟೋ ಕಲೆಕ್ಟ್ ಮಾಡಿದೆ. ಅದರಲ್ಲಿ ಇನ್ನೊಂದು ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಏನಂತಂದರೆ ವಿದೇಶದಲ್ಲಿ ಎಲ್ಲೆಲ್ಲಿ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ, ಈಗ ನಮ್ಮಲ್ಲಿ ಸ್ಟ್ಯಾಚ್ಯೂ ಇದೆ, ಭಾರತದಲ್ಲಿ ಸ್ಟ್ಯಾಚ್ಯೂ ಇದೆ, ನೋಡ್ತೇನೆ ಅದನ್ನು ನೀವು ನಂಬಲಿಕ್ಕಿಲ್ಲ. ಸುಮಾರು 100ಕ್ಕಿಂತ ಹೆಚ್ಚು ದೇಶದಲ್ಲಿ, ಅಮೇರಿಕಾ, ಜಪಾನು, ಚೈನಾ, ಎಲ್ಲೆಲ್ಲಿ ಯಾವ ದೇಶದಲ್ಲಿದೆ, ಅಲ್ಲಿ ಪಾರ್ಲಿಮೆಂಟಲ್ಲೂ ಇದೆ, ಕೆಲವು ಯೂನಿವರ್ಸಿಟಿಯಲ್ಲಿ ಇದೆ, ಎಲ್ಲ ಕಡೆಯೂ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ, ಅವರ ಕೋಟ್ ಕೂಡ ಇದೆ. ಸೊ ಅಂದರೆ ಅಂಬೇಡ್ಕರ್ ಅವರ ಬಗ್ಗೆ ನಾವು ಭಾರತೀಯರು ಎಷ್ಟು ಬೆಲೆ ಕೊಡ್ತಾ ಇದ್ದೇವೆ, ವಿದೇಶದಲ್ಲಿ ಅವರ ಮಾತು, ಅವರ ಒಂದು ಕೊಡುಗೆಗೆ, ಅವರ ಸಾಧನೆಗೆ, ಅವರ ಏನು
ಎಕನಾಮಿಕ್ಸ್ ಇರೋದು ಬೇರೆ ಬೇರೆ ಸಬ್ಜೆಕ್ಟಲ್ಲಿ ನೀಡಿದಂಥ ಕೊಡುಗೆ ಬಗ್ಗೆ ಪ್ರಪಂಚ ಎಷ್ಟು ಒಂದು ಮಹತ್ವವನ್ನು ಕೊಡ್ತಾ ಇದೆ ಅನ್ನೋದು ಕೂಡ ನಮ್ಮ ಕ್ವಶನ್ ಮಾರ್ಕ್ ಅದನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಚೆನ್ನಾಗಿ ಒಂದು ಅವಕಾಶ ಸಿಕ್ತು, ಒಳ್ಳೆಯ ಒಂದು ಭಾಷಣ ಕೇಳಲಿಕ್ಕೆ. ಅದಕ್ಕೋಸ್ಕರ ನಾನು ರಾಜು ಮತ್ತು ನಮ್ಮ ಗೋವಂತ ಕುಲಪತಿಗಳಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ. ಈಗ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ತಾವೆಲ್ಲರೂ ಕಾಯ್ತಾ ಇದ್ದೀರಿ. ಪ್ರಮುಖ ಅಂಗ ನಮ್ಮ ಅಧ್ಯಕ್ಷೀಯ ಭಾಷಣ. ಈಗಾಗಲೇ ಸರ್ ಹೇಳಿದಾಗೆ ರಾಜಕೀಯ ವಿಜ್ಞಾನದಲ್ಲಿ ಕರ್ನಾಟಕದಂಥ ಒಳ್ಳೆಯ ಹೆಸರಿರುವವರು ನಮ್ಮ ಗೋವಂತ ಕುಲಪತಿಗಳು. ಅವರು ತಮ್ಮ ಅಧ್ಯಕ್ಷ ನುಡಿಗಳನ್ನು ನೀಡಬೇಕಾಗಿ ವಿನಂತಿಸ್ತಾರೆ. ಅವರು ಪ್ರಾರಂಭದಲ್ಲಿ ಮಾತನಾಡ್ತಾ ಸುಮಾರು ವರ್ಷದಿಂದ ನನಗೆ ಪರಿಚಯ ಅಂತಂದರು. ಇದು ನಾನು ಇವತ್ತು ನೋಡಿದಂಥ ಪ್ರೊಫೆಸರ್ ಪೋತೆಯವರು ಬಹಳ ಸಾಫ್ಟಾಗಿ ತುಂಬ ಸೌಮ್ಯವಾಗಿ ಮಾತನಾಡಿದ್ದಾರೆ ಅಂತಂದರೆ ಅಲ್ಲಿ ಅದಕ್ಕೆ ಕಾರಣ ನಾನು ಕೇಳಕ್ಕೆ ಹೋಗಲ್ಲ. ಯೂಶ್ವಲಿ ಇದು ಪೋತೆಯವರಲ್ಲ, ಮಕ್ಕಳಿಗಾಗಿ ಹೇಳ್ತಾ ಇದ್ದೀನಿ ಕೇಳಿ. ಇದು ನಮ್ಮ ಪೋತೆಯವರಲ್ಲ. ನಮ್ಮ ಪೋತೆಯವರು ವೇದಿಕೆಗೆ ಬಂದರೆ ಇಡೀ ಒಂದು ಈ ನಮ್ಮ ಮುಂದಿನಿರುವ ವ್ಯವಸ್ಥೆಯನ್ನು ಅದನ್ನು ಅಕೌಂಟ್ ತಗೋತಾರೆ ಅವರು. ಆ್ಯಕ್ಚುಲಿ ಅಂಬೇಡ್ಕರ್ ಬಗ್ಗೆ ಮಾತಾಡೋದೇ ಇಲ್ಲ ಅವ್ರು ಏನು ಮಾಡ್ತಾರೆ, ಅಂಬೇಡ್ಕರ್ ಬಿಟ್ಟು ಹೋದ್ಮೇಲೆ ಸತ್ತಿರುವ ಅಂಬೇಡ್ಕರ್ ಅಂತ ಏನು ಹೇಳಿದ್ರು, ಅಂಬೇಡ್ಕರ್ ಬಿಟ್ಟು ಹೋದ್ಮೇಲೆ ಭಾರತದಲ್ಲಿ ಏನಾಯಿತು ಅದನ್ನು ಎಳೆಯಾಗಿ ಬಿಚ್ಚಿಡ್ತಾ ಈ ಸಮಾಜವನ್ನು ಬೆತ್ತಲೆ ಮಾಡುವ ಒಂದು ಕೆಲಸವನ್ನು ಪೋತೆ ಸಾಹೇಬರು ಯಾವಾಗಲೂ ಮಾಡ್ತಾರೆ. ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ಪೋತೆ ಸಾಹೇಬ್ರನ್ನ ಸಭೆ ಕರೆಯುವಾಗ ಆಲೋಚನೆ ಮಾಡ್ತಾರೆ ಜನ, ಕರೆದವ್ರಿಗೆ ಆರ್ಗನೈಸರ್ಗೆ ಪ್ರಾಬ್ಲಮ್ ಆಗೋಗ್ಬಿಡ್ತದೆ ಅಂತ. ದಿಸ್ ಇಸ್ ಟ್ರೂ, ಐ ನೋ ಇಟ್. ಹಾಗಾಗಿ ಬಹಳ ಒಳ್ಳೆಯ ಭಾಷಣ ಮಾತ್ರ ಮಾಡಿದ್ದಲ್ಲ, ಮಾತುಗಳನ್ನು ನಮ್ಗೆ ಹೇಳಿದ್ದಲ್ಲ. ಪೋತೆಯವ್ರದ್ದು ಸಾಧನೆ ನನಗೆ ಚೆನ್ನಾಗಿ ಗೊತ್ತು. ಕಳೆದ ಸಾರಿ ಬಂದಾಗ ಸುಮಾರು ಒಂದು 12 ಪುಸ್ತಕ ನನಗೆ ಕೊಟ್ಟಿದ್ರಿ. ಏಕಲವ್ಯ ಎಷ್ಟು ಚಂದದ ಕಥೆ ಅದು, ನೀವೆಲ್ಲ ಓದ್ತೀರಿ. ನಮಗೆಲ್ಲ ಪುರಾಣ ಇವೆಲ್ಲ ತುಂಬ ಆಸಕ್ತಿ ಅಂತ ನಾವೆಲ್ಲ ಓದ್ತಿರ್ತೀವಿ. ಅದನ್ನು ಸ್ವಲ್ಪ ಬೇರೆ ಮಾಡಿ ಇದು ಯಾಕೆ ಏಕಲವ್ಯ ಅಲ್ಲ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಪುಸ್ತಕ ಬರೀತಾರೆ ಅವರು. ಅದು ಏಕ ಅಲ್ಲ ಅಂತ. ಇವತ್ತಿಗೂ ಅದು ಅತ್ಯಂತ ಪ್ರಮುಖವಾದ, ಓದಿ ಮತ್ತು ಅರ್ಥ ಮಾಡಿಕೊಂಡು ಮತ್ತು ಓದನ್ನು ಎಂಜಾಯ್ ಮಾಡುವಂಥ ಯಾರಾದರೂ ಓದುಗರಿಗೆ ಆ ಪುಸ್ತಕ ಭಾಳ ಒಳ್ಳೆಯದು. ಅಂಬೇಡ್ಕರ್ ಬಗ್ಗೆ ನಿಮಗೆಲ್ಲ ಗೊತ್ತಿರುವಾಗೆ ಸಾಕಷ್ಟು ಪುಸ್ತಕಗಳು ಬಂದಿದ್ದಾವೆ. ಆದರೆ ಪೋತೆಯವ್ರನ್ನಲ್ಲೊಂದು ಹೊಸ ಶೈಲಿ ಇದೆ. ಅವರು ಅಂಬೇಡ್ಕರ್ ಜರ್ನಿಯನ್ನು ಓದ್ತಾ ವಿಶ್ಲೇಷಣೆ ಕೂಡ ಮಾಡ್ತಾರೆ. ಅದು ಒಂದು ಅವ್ರು ಮಾಡಿದ ವಿಷಯ ಭಾಳ ಚೆನ್ನಾಗಿತ್ತು. ಅಮೇರಿಕನ್ ಬ್ಲ್ಯಾಕ್ ಗರ್ಲ್, ಅಮೇರಿಕನ್ ಆಗಿದ್ಲವಳು ಆಲ್ರೆಡಿ. ಅಮೇರಿಕನ್ ಬ್ಲ್ಯಾಕ್ ಗರ್ಲ್ ಹೋಗುವಾಗ ಈಗೇನು ಅವರು ಈ ಸಂಭಾಷಣೆ ಹೇಳ್ತಾ ಬಂದರು, ಅವಳು ಭಾಳ ಬ್ಯೂಟಿಫುಲ್ಲಾಗಿ ಹೇಳ್ತಾಳೆ. ಅದು ಸಾಕು, ಇಡೀ ಈ ದೇಶದ ಅಂಬೇಡ್ಕರ್ ಸತ್ತ ನಂತರ ಆಗಿರುವ ಬೆಳವಣಿಗೆ ಅದೊಂದು ಎಕ್ಸಾಂಪಲ್ ಸಾಕಾಗುತ್ತೆ ನನಗೆ. ತಪ್ಪಾದರೆ ನೀವೇನು ಹೇಳಿದ್ರೆ ಅದನ್ನು ನನ್ನ ಹೇಳ್ತೀನಿ, ಕ್ಷಮಿಸಬೇಕು ತಾವು. ಅಮೇರಿಕದಂಥ ಒಂದು ಪುಣ್ಯ ಭೂಮಿಯನ್ನು ನಾನು ನೋಡಿಲ್ಲ. ಎಂಥ ಅದ್ಭುತವಾದ ನಮ್ಮ ಅಂಬೇಡ್ಕರ್ ಹೇಗೆ ಈ ದೇಶವನ್ನು, ಈ ಭೂಮಿಯನ್ನು, ಈ ರಾಷ್ಟ್ರವನ್ನು ಅಪ್ರಿಷಿಯೇಟ್ ಮಾಡಿದ್ರು. ಹಾಗಾಗಿ ಶೋಷಣೆಗಳನ್ನೆಲ್ಲ ಮರೆತು ಅಮೇರಿಕದಂಥ ಪುಣ್ಯ ಭೂಮಿಯನ್ನು ನಾನು ಮರೆಯೋದಿಲ್ಲ. ಯಾಕೆಂದರೆ ಇಲ್ಲಿರೋ ಪ್ರೋಗ್ರೆಸ್ಸನ್ನು ನೋಡಿದ್ದೀನಿ. ಎಷ್ಟು ಪ್ರೋಗ್ರೆಸ್ ಆಗಿತ್ತು ಅಂತಂದರೆ ಅದ್ಭುತವಾದ ಜಾಗ ಇದು. ಆದರೆ ಅಮೇರಿಕಕ್ಕೆ ಒಂದು ಮಾನಸಿಕ ರೋಗ ಇದೆ. ಅವರು ಬದಲಾವಣೆ ಮಾಡ್ಕೋಬೇಕು. ಹಾಗಾಗಿ ಇದು ಬದಲಾವಣೆ ಆಗಬೇಕು ಅಂತಂದರೆ ಅವರೆಲ್ಲರೂ ಕರಿಯರ್ ಆಗಿ ಹುಟ್ಟಬೇಕು. ಅವಳು ಕರಿಯರು ಅಂತ ಹೇಳುವಾಗ ಆ ಭಾಷೆ ಹಂಗೂ ಹೇಳ್ತಾಳೆ, ಶೋಷಿತ ವರ್ಗದಲ್ಲಿ ಹುಟ್ಟಬೇಕು ಅವರು. ಬಿಳಿಯರಾದರೆ ಶೋಷಣೆ ಮಾಡುವವರು, ಕರಿಯರಾದರೆ ಶೋಷಣೆಗೆ ಒಳಗಾದವರು. ಇಲ್ಲಿ ಎಲ್ಲ ಅಭಿವೃದ್ಧಿ ಆಗಿದೆ, ಇದು ಮಾತ್ರ ಅಭಿವೃದ್ಧಿ ಆಗಿಲ್ಲ. ಭಾರತಕ್ಕೂ ಬಂದಿರುವ ಸೋಂಕು ಇದೆ. ಸತ್ತ ಅಂಬೇಡ್ಕರ್ ಎದುರಿಸ್ತಾ ಇರುವ ಇವತ್ತು ಸಮಸ್ಯೆ ಏನು ಅಂತಂದರೆ ಇದೆ, ಬೇರೆ ಏನೂ ಅಲ್ಲ. ಅಂಬೇಡ್ಕರ್ ಶಿಕ್ಷಣ ಅಂತಂದಾಗ ಶಿಕ್ಷಣವನ್ನು ಪಡ್ಕೊಳ್ಳೋದು ಮಾತ್ರ ಅಲ್ಲ, ಪದವಿ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಆ ನಂತರವೂ ಶಿಕ್ಷಿತರಾಗಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು. ನಾವು ಅದನ್ನು ಅರ್ಥನೇ ಮಾಡ್ಕೊಳ್ಳೋದೇ ಇಲ್ಲ. ಪುಸ್ತಕದಲ್ಲಿ ಬರೀತಾರೆ ಅವರು. ಹೆಂಗಿರ್ಬೇಕು ಶಿಕ್ಷಣ? ನಿರಂತರವಾದ ಶಿಕ್ಷಣ ಆಗಬೇಕಾದ್ರು. ನಾವಂಗೆ ಮಾಡಲ್ಲ. ಅದಕ್ಕಾಗಿ ಈ ಜನ್ಮ ಶತಾಬ್ದಿಯನ್ನು ಮತ್ತು ಜನ್ಮ ದಿನಾಚರಣೆ ಆಚರಣೆ ಮಾಡುವಾಗ ನಾನು ಯಾವತ್ತೂ ಹೇಳೋದು, ಸ್ವಲ್ಪ ಆತ್ಮ ಪರಿಶೋಧನೆ ಮಾಡಿಕೊಳ್ಳುವ ಕೆಲಸಗಳಾಗಬೇಕು. ಅದು ನಾವು ಮಾಡೋದೇ ಇಲ್ಲ. ಒಂದು ಸಾರಿ ಯೂನಿವರ್ಸಿಟಿಗೆ ಬಂದು ಸೇರ್ಕೊಂಡ್ಬಿಟ್ರೆ ದಟ್ಸ್ ಎಂಡ್ ಆಫ್ ಇಟ್. ಅದಲ್ಲ. ಅದು ಅಂಬೇಡ್ಕರ್ಗೆ ಆಗಿರುವ ಅತ್ಯಂತ ದೊಡ್ಡ ಶೋಷಣೆ ಏನು ಅಂತಂದರೆ, ಎಷ್ಟು ಬೇರೆಯವ್ರ ಕಡೆಯಿಂದ ಆಯಿತೋ ಅಷ್ಟೇ ಅಂಬೇಡ್ಕರ್ ಅನುಯಾಯಿಗಳಿಂದಲೂ, ಮತ್ತು ಅವರು ಆ ಕಾಲಕ್ಕೆ ಎಲ್ಲರಿಗೂ ಕಷ್ಟಪಟ್ಟಿದ್ದರೂ ಕೂಡ ದಲಿತರಿಗೆ ಏನು ಕೆಲಸ ಮಾಡಿದ್ರೋ ಅದನ್ನು ಒಂದು ಹಂತದಲ್ಲಿ ಮರೆತು ಬಿಡ್ತೀವಿ. ಹಾಗಾಗಿದ್ದೇ ನಮಗೆ ಭಾಳ ತಪ್ಪು ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ಅಂಬೇಡ್ಕರ್ ನಮಗೆ ಬೇಕು, ಮತ್ತೆ ನೀವು ರೀವಿಸಿಟ್ ಮಾಡಿ ಅಂತ ಹೇಳಿದಾಗ ಅಂಬೇಡ್ಕರ್ ಹಿಡ್ಕೊಂಡು ಓದೋದಲ್ಲ. ಯಾಕಿದ್ರೆ ಹಿಂಗಾಯಿತು, ಮಹತ್ ಸತ್ಯಾಗ್ರಹ ಯಾಕಾಯಿತು, ದುಂಡು ಮೇಜಿನ ಪರಿಷತ್ಲಿ ಏನಾಯಿತು ಅಂತ ಅಲ್ಲ. ಅದು
ಈ ಸಂದರ್ಭದಲ್ಲಿ ನಮಗೆ ಮಹರ್ ಸತ್ಯಾಗ್ರಹ ಮುಖ್ಯ ಆಗಬೇಕು ಅಂತ ಏನಿಲ್ಲ. ನಲ್ಲಿ ನೀರು ಬಂತು ನೋಡಿ, ಈಗ ಎಲ್ಲ ನೀರು ಬಂತು, ನೀರು ಬರೋದಿದ್ರೆ ನಿಮಗೆ ಬಿಸ್ಲರಿ ಅವರು ಸಪ್ಲೈ ಮಾಡ್ತಾರೆ, ನಿಮಗೆ ನೀರಿಗಾಗಿ ಓಡಾಡಬೇಕು ಅಂತೇನಿಲ್ಲ. ಮಹತ್ ಸತ್ಯಾಗ್ರಹದ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಎಷ್ಟು ಮುಖ್ಯ ಆಗ್ತದೋ ಈಗ ಆ ಪರಿಸ್ಥಿತಿ ಇಲ್ಲ ನಮಗೆ. ಹಾಗಾದರೆ ಮಹರ್ ಸತ್ಯಾಗ್ರಹ ಹಾಕಬೇಕು. ಸತ್ಯಾಗ್ರಹ ಮಾಡುವಾಗ ಜನ ಒಟ್ಟಾಕಿದ್ರು ನೆನ್ಪಿಟ್ಕೊಳ್ಳಿ, ಇದು ಬಹಳ ಮುಖ್ಯ. ಇಲ್ಲಿ ಮಹಾನ್ ನಾಯಕ ಅಂತ ಇದು ಮಾಡುವಾಗ, ನಾಟಕ ಮಾಡುವಾಗ ಜನ ಬಂದಿಲ್ಲ ಅಂದರೆ ನಾನು ಕರೆದ್ರೆ ಯಾಕೆ ಜನ ಬರಲ್ಲ ಇವತ್ತು? ಸುಮ್ಮನೆ ಕೇಳಿ, ಯಾಕೆ ಬರಲ್ಲ ಇವತ್ತು? ಬೇರೆ ಯಾರಾದರೂ XYZ ಬಂದರೆ ಜನ ಯಾಕೆ ಬರ್ತಾರೆ? ಈಗ ಸತ್ಯಾಗ್ರಹದ ಸತ್ಯ ನಿಮ್ಗೆ ಅರ್ಥ ಆಗಬೇಕು. ಅದು ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ರೀವಿಸಿಟ್ ಮಾಡಿ ಅಂತಂದರೆ ಆ ವಿಸಿಟ್ ಮಾಡಬೇಕೆ ಹೊರತು ಮತ್ತೆ ಪುನಃ ಅಂಬೇಡ್ಕರ್ದು ಬದುಕನ್ನು ಓದೋದಲ್ಲ. ಅಂಬೇಡ್ಕರ್ ಬದುಕನ್ನು ಓದಬೇಕು, ಮತ್ತೆ ಈಗ ರಿಸಲ್ಟ್ ಮಾಡಬೇಕು. ನಾನು ಜನ ಕರೆದ್ರೆ ಬರುವಂಗೆ ನಾನು ಬದಲಾವಣೆ ಆಗಬೇಕು. ನಾನು ಒಟ್ಟಿಗೆ ಸೇರಿಸ್ತೀನಿ ಅಂತಂದರೆ ಆ ರೀತಿ ಸೇರಿಸುವ ಶಕ್ತಿ ನನ್ನಲ್ಲಿ ಬರಬೇಕು. ಅದು ಶಕ್ತಿ ಬರದಿದ್ರೆ ರೀವಿಸಿಟ್ ಆಗಲಿ, ಓದುವುದಾಗಲಿ, ಮತ್ತೆ ಓದುವುದಾಗಲಿ ಸರಿ ಆಗೋದೇ ಇಲ್ಲ. ಅಂಬೇಡ್ಕರ್ ಯಾಕೆ ಮುಖ್ಯ ಆಗ್ತಾರೆ ಅಂತ ಒಂದು 4 ಪ್ರಮುಖ ಪಾಯಿಂಟ್ಗಳನ್ನು ಹಾಕಿ ಒಂದು ಲೇಖನ ಬರೆದಾಗ ಅಂಬೇಡ್ಕರ್ ಅನುಯಾಯಿಗಳೇ ಅದನ್ನು ವಿರೋಧ ಮಾಡ್ತಾ ಬಂದರು ಒಂದು ಕಾಲಕ್ಕೆ. ಪೋದೆ ಸಾಬ್, ಇದು ನಿಮಗೆ ಗೊತ್ತಿರಬೇಕು ಅಂತ ನಿಮ್ಮ ಜೊತೆ ನಾನು ಪ್ರಸ್ತಾಪ ಮಾಡಿಕೊಂಡಿದ್ದೆ. ನಾನು ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರಗಳಲ್ಲಿ ಕೇಳ್ಕೊತೀನಿ, ಈ ಪೋದೆ ಸಾಬನ್ನು ಕರೆದಿರೋಕ್ಕೆ ಹಿಂದ್ಗಡೆ ಒಂದು ದೊಡ್ಡ ಉದ್ದೇಶ ಇದೆ. ಅವ್ರವ್ರ ಕಷ್ಟ ಹೇಳ್ಕೊಂಡ್ರು, ಅವರ ಅನುಭವ ಇದು. ಯಾಕಂದರೆ ಬರೀ ಅಂಬೇಡ್ಕರ್ ಭಾಷಣ ಮಾಡೋದು, ನೋಡಮ್ಮ ಕುಪ್ಪಿ ರಾಣಿ, ಹಲೋ ಕುಪ್ಪಿ ಬಿಸಾಕ್ಕೊಡಮ್ಮ, ಆಯ್ತು ಬಿಸಾಕ್ಕೊಡು, ನೀನು ತಲೆಬೀಸಿ ಮಾಡ್ಕೋಬೇಡ, ಕುಡ್ದಿದ್ರು ಕುಡಿತಾನೆ ಅವ್ನು ನೀರು, ಅವ್ನಿಗೇನು ತಲೆಬೀಸಿ ಏನಿಲ್ಲ, ನೀನು ಯಾಕೆ ಕಷ್ಟಪಡ್ತೀಯ? ನಮ್ಮ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದೀರಿ ಅಂತಂದರೆ ಅದು ಬಹಳ ದೊಡ್ಡ ಸಂಗತಿ. ಅದೆಷ್ಟೋ ದಲಿತ ವಿದ್ಯಾರ್ಥಿಗಳು, ಅಸ್ಪೃಶ್ಯರು ನಮ್ಮೂರಿನಲ್ಲಿ ಇವತ್ತಿಗೂ ಕೂಡ, ನಂದು ಹಳ್ಳಿನೇ, ಎಷ್ಟೋ ಜನರಿಗೆ ಇವತ್ತು ಶಿಕ್ಷಣವೇ ಸಿಗಲಿಲ್ಲ. ಜೀತ ಮಾಡದಿದ್ದರೂ ಕೂಡ ಬೈಕ್ನಲ್ಲಿ ಹೋಗಿ ದುಡಿದು ಸಾಯಂಕಾಲ ವಾಪಸ್ ಬರ್ತಾರೆ, ಸೆಂಟ್ರಿಂಗ್ ಮಾಡ್ತಾರೆ. ಸುಮಾರು 2 ಲಕ್ಷ ಬೈಕನ್ನು ಓಡಿಸ್ತಾರೆ ದಲಿತ ಮಕ್ಕಳು. ಆದರೆ ಆ ಕಳಂಕ ಹಂಗೆ ಅಂಟ್ಕೊಂಡ್ಬಿಟ್ಟಿದೆ, ಬದಲಾವಣೆ ಆಗಿದೆ. ಗುಡಿಸಲು ಬದಲು ಒಂದು ದೊಡ್ಡ ಟೆರೇಸ್ ಮನೆ ಕಟ್ಕೊಂಡಿದ್ದಾರೆ, ನಡೆದಾಡುವ ಬದಲು ಒಳ್ಳೆ ಶೂ ಹಾಕೊಂಡು ತಿರುಗಾಡ್ತಾರೆ, ಬ್ರ್ಯಾಂಡೆಡ್ ಶೂ ಹಾಕೋತಾರೆ, ಪ್ಯಾಂಟ್ ಹಾಕೋತಾರೆ ಮತ್ತು ಕೆಲಸ ಮಾಡ್ತಾರೆ. ಬಟ್ ಕಳಂಕ ಹಂಗೆ ಉಳ್ಕೊಂಡಿದೆ. ನೀವೇನು ಮಾಡಬೇಕು? ಇದನ್ನ ಹೆಂಗೆ ಪರಿಹಾರ ಮಾಡಬೇಕು? ಇದಕ್ಕೆ ಅಂಬೇಡ್ಕರ್ ಹತ್ರ ಸಾಕಷ್ಟು ಉತ್ತರಗಳಿದ್ದಾವೆ. ಈ ಉತ್ತರಗಳನ್ನು ಹುಡುಕಬೇಕೇ ಹೊರತು ಕೆಲವು ಸಾರಿ ನಾವು ಅದನ್ನು ಹುಡುಕುವ ಬದಲು ಒಂದು ಎಸ್ಟಾಬ್ಲಿಷ್ಡ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಹತ್ರ ಇದೆ, ಅದು ಇಟ್ಕೊಂಡು ಕೆಲಸ ಮಾಡುವಂಥದ್ದು. ನಾನೀಗ 4-5 ಸಾರಿ ನೋಡಿದ್ದೀನಿ, ಎಲ್ಲರೂ ಬೇರೆ ಬೇರೆಯವರು ಇದ್ದೀರಿ, ಬರೀ ದಲಿತ ವಿದ್ಯಾರ್ಥಿಗಳಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ ಆ ಎಂಟೈಟಲ್ಮೆಂಟ್ ಇದೆಯಲ್ಲ, ಆ ಎಂಟೈಟಲ್ಮೆಂಟನ್ನು ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ. ಐ ಥಿಂಕ್ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಅದಲ್ಲ ಅದು. ಪೋದೆ ಸಾಬ್ರಿಗೆ ನಾನು ಹೇಳಿದ ಅರ್ಥ ಆಗುತ್ತೆ ಅಂತ ಕಾಣುತ್ತೆ. ನಾನೊಬ್ಬ ದಲಿತ ಆಗಾಗ ನಾನು ಏನು ಮಾಡ್ಬೋದು, ಏನೋ ಮಾಡ್ಬೋದು, ಹಂಗಿಲ್ಲ ಇವಾಗ ಪರಿಸ್ಥಿತಿ. ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ. ಶಿಕ್ಷಿತರಾಗಿ ಏನಾಗಿದೆ ಈ ದೇಶದಲ್ಲಿ ಇವತ್ತಿನ ಪರಿಸ್ಥಿತಿ, ಕಾನೂನು ಪರಿಸ್ಥಿತಿ, ಈ ಪರಿಸ್ಥಿತಿಯಲ್ಲಿ ನನ್ನ ಸ್ಥಾನಮಾನ ಏನು, ನಾನು ಹೇಗೆ ಮಾಡ್ಕೋಬೋದು, ಏನು ಮಾಡಬಾರ್ದು ಅನ್ನೋದನ್ನು ನೀವು ಬಹಳ ಗಂಭೀರವಾಗಿ ಆಲೋಚನೆ ಮಾಡದೇ ಇದ್ದರೆ ಮತ್ತೆ 136ನ ಆಲೋಚನೆ ಮಾಡುವಾಗ ಯಾರಾದರೂ ಒಬ್ಬರು ಪ್ರಮುಖರನ್ನ ಕರೀತೀವಿ, ಅವರ ಜೀವನ ಕಥೆಗಳನ್ನು ಹೇಳ್ತಾ ಹೋಗ್ತಿದ್ದೀವಿ. ಆ ಕಾಲಕ್ಕೆ ಅವ್ರು ಪಟ್ಟಿದ್ದಂಥ ಶ್ರಮಕ್ಕೆ ಅರ್ಥ ಇತ್ತು. ಸ್ಟ್ರೈಟ್ ಜಾಕೆಟ್ ಅಂಬೇಡ್ಕರ್ ತೊಗೊಂಡು ಬಂದು ನಮಗೆ ಅದನ್ನು ಇದು ಮಾಡ್ಕೊಳಕ್ಕಾಗೋದೇ ಇಲ್ಲ. ನಾನು ಒಬ್ಬ ರಾಜ್ಯಶಾಸ್ತ್ರ ವಿದ್ಯಾರ್ಥಿ ಅಂತಂದರು. ಲೆಟ್ ಮೀ ನೌ ಟೆಲ್ ಯು, ಪ್ರತಿ ಸಾರಿ ಪ್ರಶಾಂತ್ ಮಾತಾಡುವಾಗ, ಸರ್ ನಾನು ಹೋಗಿದ್ದೆ, ಸಪ್ನಕ್ಕೆ ಹೋಗಿದ್ದೆ, ಇಷ್ಟು ಪುಸ್ತಕಗಳಿದೆ ಅಂತ ನೋಡ್ತಾ ಬಂದಿದ್ದೆ. ವಿಜ್ಞಾನದ ಪುಸ್ತಕಗಳಲ್ಲೂ ಕೂಡ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ, ಹಾಗಾಗಿ ಸೈಂಟಿಸ್ಟ್ ಹೇಳೋದು ಸೈಂಟಿಸ್ಟ್ ಅಲ್ಲದವರು ಅಂತ ಒಂದು ವರ್ಗ ಸೃಷ್ಟಿ ಮಾಡುತ್ತೆ. ಅದು ನಾನೊಂದು ನಾಲೆಜನ್ನು ಎಸ್ಟಾಬ್ಲಿಷ್ ಮಾಡ್ತೀನಿ. ನಾಲೆಜನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗಿದ್ರೆ ಒಂದು ವರ್ಗ ಇದೆ. ವೈಜ್ಞಾನಿಕ ಪುಸ್ತಕದಲ್ಲೂ ವರ್ಗೀಕರಣಗಳನ್ನು ನೋಡ್ತೀವಿ. ಸೋಷಿಯಲ್ ಸೈನ್ಸಸ್ಸಲ್ಲಂತೂ ಪುಸ್ತಕ ಬರೆಯುವಾಗ ಎನ್ಮಾಸ್ ಎಲ್ಲ ಪುಸ್ತಕದಲ್ಲೂ ವರ್ಗೀಕರಣವನ್ನು ನಾವು ಕಾಣ್ತೀವಿ ಮತ್ತು ಅಸಮಾನತೆಯನ್ನು ಬಹಳ ಎಂಬೆಡೆಡ್ ಆಗಿ ಎಲ್ಲ ಪುಸ್ತಕದಲ್ಲೂ ನೋಡ್ತೀವಿ. ಎಲ್ಲೂ ಕೂಡ ಪುಸ್ತಕ ಸಮಾನತೆಯ ಧ್ವನಿಯಾಗಿ ಬಂದಿಲ್ಲ. ಈ ಪ್ರಪಂಚದಲ್ಲಿ ಒಂದೇ ಒಂದು ಪುಸ್ತಕ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗಿತ್ತೋ ಹಾಗೆ ಕಾನ್ಸ್ಟಿಟ್ಯೂಷನ್ ಆಫ್ ಬರ್ದದಲ್ಲದಿದ್ದರೂ UK ಓದಿದ್ದೀವಿ, ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಓದಿದ್ದೀವಿ, ಇವತ್ತು ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತಾ ಇದ್ದೀವಿ ನಾವು. ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ ನಮಗೆಲ್ಲರಿಗೂ ಇಂಟ್ರೆಸ್ಟಿಂಗ್. ಈ ಪ್ರಪಂಚದಲ್ಲಿ ಒಂದೇ ಒಂದು ಪುಸ್ತಕ ಅದು ಸಮಾನತೆ ಬಗ್ಗೆ ಮಾತಾಡುತ್ತೆ ಅಂತಂದರೆ, ಸಮಾನತೆಯನ್ನೇ ವಸ್ತುವನ್ನಾಗಿ ಇಟ್ಕೊಂಡಿದೆ ಅಂತಂದರೆ, ಅದನ್ನು ಬೇರೆ ಯಾವ ಪಬ್ಲಿಷರು ಮಾಡಿದ್ದಲ್ಲ, ಈ ದೇಶ ಮಾತ್ರ ಪಬ್ಲಿಷ್ ಮಾಡಿದ್ದು. ಅದನ್ನು ಯಾವ ಕಾರ್ಪೊರೇಟ್ ಪಬ್ಲಿಷರ್ಸು ಅಲ್ಲ. ಸೇಜ್ ಆಗಲಿ, ಆಕ್ಸ್ಫರ್ಡ್ ಆಗಲಿ,
ಪೆಂಗ್ವಿನ್ ಆಗಲಿ ಯಾರು ಕಾರ್ಪೊರೇಟ್ ಸೆಕ್ಟರ್ ಅವರು ಮಾಡಿದ್ದಲ್ಲ. ಈ ದೇಶ ಪಬ್ಲಿಷ್ ಮಾಡಿರೋ ಒಂದೇ ಒಂದು ಪುಸ್ತಕ ಅದು ಭಾರತದ ಸಂವಿಧಾನ. ಅದು ಬಿಟ್ಟರೆ ಈ ದೇಶದಲ್ಲಿ ಬರೆದ ಯಾವ ಪುಸ್ತಕವೂ ಸಮಾನತೆಯ ಬಗ್ಗೆ ಮಾತನಾಡ್ತೇ ಇಲ್ಲ. ದೊಡ್ಡ ದೊಡ್ಡ ಗುರುಗಳು ಮಾತಾಡಿದರು, ಅಯ್ಯರ್ ಬಗ್ಗೆ ಮಾತಾಡ್ತಾ ಬಂದರು. ನಮ್ಮೆಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಪೋತೆ ಸಾಬ್ ನೀವೆಲ್ಲ ಅದನ್ನು ಓದಿದೆ ಬಿಟ್ಟು ಅಸೆಂಬ್ಲಿನಲ್ಲಿ ಆಗುವ ಚರ್ಚೆಗಳು ಅಯ್ಯರ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ ಅವರು. ಮತ್ತು ಅಂಬೇಡ್ಕರನ್ನು ಇಷ್ಟಪಡೋರು, ಅಂಬೇಡ್ಕರ್ನ ದ್ವೇಷ ಪಟ್ಟವರು, ಅಂಬೇಡ್ಕರ್ ಜೊತೆಗೆ ಕಸಿವಿಸಿ ಮಾಡ್ಕೊಳ್ಳೋರು, ಹತ್ರ ಕೂತ್ಕೊಳ್ತಿರ್ಲಿಲ್ಲ. ಇಷ್ಟೆಲ್ಲ ಇದ್ದೂ ಕೂಡ ಅಯ್ಯರ್ಗೆ ಒಂದ್ಸರಿ ಬರ್ಕೋತಾರೆ ಅವರು, ಇವನು ಇದು ಹುಟ್ಟಿರೋದೇ ಬೇರೆ ಪುನರ್ಜನ್ಮದಲ್ಲಿ ಎಲ್ಲ ಆಗಿರ್ಬೇಕು, ಇದು ಯಾವುದೋ ಒಂಥರ ಕ್ರಾಂತಿಕಾರಿ ಜನ್ಮ ಇದು ಅಂತ ಅಯ್ಯರ್ ಬರ್ಕೋತಾರೆ ಅವರು. ಅಯ್ಯರ್ ನೆನಪಿರಲಿ, ತಮಿಳ್ನಾಡವ್ರು ಆದರೂ ಕೂಡ ಅತ್ಯಂತ ಕನ್ಸರ್ವೇಟಿವ್ ಬ್ರಾಹ್ಮಣ ಆಗಿರ್ತಾರೆ. ಅಲ್ಲೇನು ಬರ್ಕೊಳ್ಳೋದು ಇದನ್ನು ಪುನರ್ಜನ್ಮ ಇರಬೇಕು, ಇದನ್ನು ಕ್ರಾಂತಿ ಮಾಡೋಕ್ಕೆ ಹುಟ್ಟಿರಬೇಕು ಅಂತ. ಎಂಥ ಅದ್ಭುತವಾದ ಮಾತು ಹೇಳ್ತಾರೆ ಅಂತಂದರೆ, ಈ ಪದವನ್ನು ಅಸೆಂಬ್ಲಿಯಲ್ಲಿ ಸಬ್ಮಿಟ್ ಆಗಿ ಕಾನ್ಸ್ಟಿಟ್ಯೂಷನ್ ಅಸ್ತಿತ್ವಕ್ಕೆ ಬಂದಾಗ ಇದು ಸಾಮಾಜಿಕ ಕ್ರಾಂತಿಯ ಹರಿಕಾರ ಅಂತ ಬರೀತಾರೆ ಅವರು ಅಯ್ಯರ್. ಕ್ರಾಂತಿ ಅಂದರೆ ಬ್ಲಡ್ ರೆವಲ್ಯೂಷನ್ ಅಲ್ಲ, ಅದು ಶಾಂತಿ ಅಂತ ಅದ್ಭುತವಾಗಿ ಹೇಳಿದ್ರು. ಗಾಂಧಿಗಿಂತಲೂ ಹೆಚ್ಚು ಶಾಂತಿಯನ್ನು ಪ್ರೀತಿಸಿದವರು, ಶಾಂತಿಗೆ ಬೇಕಾಗಿ ಮಾಡ್ಕೊಂಡಿದ್ರು, ಯಾಕಂದರೆ ಬುದ್ಧ ಒಳಗಡೆ ಇದ್ದ ಅಂತ. ಇದೇ ಅಯ್ಯರ್ ಕ್ರಾಂತಿ ಮಾಡ್ತಾರೆ ಅಂತ ಹೇಳಿದವರು ಸಾಮಾಜಿಕ ಕ್ರಾಂತಿ ಮಾಡ್ತಾರೆ, ಶಾಂತಿಯುತವ ಕ್ರಾಂತಿ ಮಾಡ್ತಾರೆ ಅಂತ ಒಪ್ಕೊಳ್ತು. ಇಡೀ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿದ್ದಂಥ ಜನರು ಅಂಬೇಡ್ಕರನ್ನು ಒಪ್ಕೋತಾರೆ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಆ್ಯಂಡ್ ಕಮ್ಯುನಿಟಿ. ಆದರೆ ಸ್ವತಂತ್ರ ಭಾರತದ ಪಾರ್ಲಿಮೆಂಟಿಗೆ ಬಂದಾಗ ಅಂಬೇಡ್ಕರನ್ನು ಯಾರೂ ಒಪ್ಕೊಳ್ಳೋದೇ ಇಲ್ಲ. ಈ ದೇಶದ ಸಮಸ್ಯೆ ಪ್ರಾರಂಭ ಆದದ್ದು ಅಲ್ಲಿ. ಹಾಗಾಗಿ ಅಂಬೇಡ್ಕರಿಗೆ ಅವರು ಆಮೇಲೆ ಪೊಲಿಟಿಕಲ್ ಪಾರ್ಟಿ ಕಟ್ತಾರೆ, ಲೇಬರ್ ಪಾರ್ಟಿ ಎಲ್ಲ ಹೌದು. ಅದನ್ನು ಏನು ಮಾಡಿದ್ರು ಅಂತಂದರೆ, ಲುಕ್ ದಟ್ ಇಸ್ ಅನ್ ಆಲ್ಟರ್ನೇಟಿವ್, ಪಾಲಿಟಿಕ್ಸ್ ಈಸ್ ಅನ್ ಆಲ್ಟರ್ನೇಟಿವ್ ಅಂತ ಮಾಡಿದವರು ಅಂಬೇಡ್ಕರ್. ನಮ್ಗದು ಅರ್ಥನೇ ಆಗೋದೇ ಇಲ್ಲ. ನಾವು ಸಂಘ ಕಟ್ಟಿದ್ವಿ, ಸಂಘದಲ್ಲಿ ಒಂದಷ್ಟು ಆಚರಣೆಗಳನ್ನು ಮಾಡಿದ್ವಿ, ಅದನ್ನಲ್ಲಿ ನಿಲ್ಲಿಸ್ಬಿಟ್ವಿ. ಆದರೆ ರಾಜಕಾರಣ ಒಂದು ಆಪ್ಷನ್ ಅನ್ನೋದನ್ನು ಯಾರೂ ಕೂಡ ತಿಳ್ಕೊಳ್ಳೇ ಇಲ್ಲ, ಮತ್ತು ತಿಳ್ಕೊಳ್ಳೋ ಅನಿವಾರ್ಯತೆಗೂ ನಾವು ಯಾರೂ ಹೋಗಲೇ ಇಲ್ಲ. ಇವತ್ತು ಕೂಡ ಈ ದೇಶದ ಪ್ರಜಾಪ್ರಭುತ್ವ ಬದಲಾವಣೆ ಆಗಬೇಕು ಅಂತಂದರೆ ದಲಿತರು ರಾಜಕಾರಣಿಗಳಾಗಬೇಕು. ಆದರೆ ರಾಜಕಾರಣಿಗಳಾದಂಥ ಎಲ್ಲ ದಲಿತರಿಗೆ ಏನು ಮಾಡಿದ್ರು ಅನ್ನೋದಕ್ಕೆ ಇವತ್ತಿನ ಒಳ ಮೀಸಲಾತಿ ಪಾಲಿಟಿಕ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ಅದೆಷ್ಟು ಅರ್ಥ ಮಾಡ್ಕೋತೀರೋ ಗೊತ್ತಿಲ್ಲ ಮಕ್ಕಳೇ ನನಗೆ. ನೀವು ಈ ದೇಶದ ದಿನನಿತ್ಯದ ರಾಜಕಾರಣವನ್ನು ವಿಶ್ಲೇಷಣೆಗೆ ಒಳಪಡಿಸದಿದ್ದರೆ ಮತ್ತು ಅದನ್ನು ನೀವು ಮೂಗಿನ ನೇರಕ್ಕೆ ನೋಡಿದ್ರೆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂಬೇಡ್ಕರ್. ಮತ್ತು ಅಂಬೇಡ್ಕರ್ ನಿಮ್ಮ ಅರ್ಥಕ್ಕೆ ಅಷ್ಟು ಸುಲಭದಲ್ಲಿ ಸಿಗುವ ವ್ಯಕ್ತಿ ಏನಲ್ಲ. ಪ್ರಿಯಾಂಬಲ್ ಬರೆಯುವಾಗ, ದೇಶದ ಪ್ರಿಯಾಂಬಲ್ ಬರೆಯುವಾಗ ಅಂಬೇಡ್ಕರ್ ಹಾಕಿಕೊಟ್ಟ ಈ ಗೀತೆ ಇದೆಲ್ಲ, ಅದು ಭಗವದ್ಗೀತೆ ಅಲ್ಲ, ಅಂಬೇಡ್ಕರ್ ಹಾಕಿಕೊಟ್ಟ ಈ ಗೀತೆ ಇದೆಲ್ಲ ಸಮಾನತೆಯ ಗೀತೆ. ಅದಕ್ಕೆ ಸುಮಾರು 18 ದಿವಸ ತಗೋತಾರೆ ಅವರು ಬರೀ ಪ್ರಿಯಾಂಬಲನ್ನು ಡ್ರಾಫ್ಟ್ ಮಾಡೋಕ್ಕೆ. ಬೆನ್ನಗಲ್ ರಾಯರು ಬರೆದ್ರು ಅಂತ ಮಾಡಿದ್ರು, ಅದೆಲ್ಲ ಅಲ್ಲ, ಖಂಡಿತವಾಗೂ ಅಲ್ಲ. ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ನಮ್ಮೂರಿನವರೇ ಅವರು. ಬಟ್ ಹಿ ವಾಸ್ ಅಬ್ಸಲ್ಯೂಟ್ಲಿ ಎ ಗ್ರೇಟ್ ನೋಟ್ ಮೇಕರ್. ಅಂಬೇಡ್ಕರ್ ಹೇಳಿದ ಮಾತುಗಳನ್ನು ಆವಾಗ, ಈಗ ನಿಮ್ಮ ಹತ್ರ ಏನಿದ್ರಿ ಸ್ಟೆನೋಗಳಿದ್ದಾರೆ, ಬರೆದು ಬಿಡ್ತೀರಿ, ಕಂಪ್ಯೂಟರ್ನಲ್ಲಿ ಬೇಗ ಟೈಪ್ ಮಾಡ್ತೀರಿ, ನೋಟ್ ಮಾಡ್ತಾ ಇದ್ರು. ಅವ್ರಿಗಿದ್ದಂಥ ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಏನು, ಅದು ಅಂಬೇಡ್ಕರ್ ಅವ್ರಿಗೆ ಭಾಳ ಹೆಚ್ಚಿಗೆ ಆಗಿತ್ತು. ಅವ್ರು ಬರೆದದ್ದೇ ಅದ್ಭುತವಾಗಿತ್ತು. ಎಷ್ಟೋ ಅದ್ಭುತವಾದ ಹ್ಯಾಂಡ್ ರೈಟಿಂಗ್, ಇಟಾಲಿಕ್ಸ್ನಲ್ಲಿ ಬರೀತಾ ಇದ್ರು. ಅವ್ರು ಬರೆದದ್ದು ಅಲ್ಲ, ಆ ಮಾತನ್ನು ನಾನು ಒಪ್ಕೋತೀನಿ. ಪೋಟೆ ಸಾಹೇಬ್ರು ಹೇಳಿದ್ದು ಒಪ್ಕೊಳ್ತೀನಿ ನಾನು. ನಮ್ಮ ಇಡೀ ವ್ಯವಸ್ಥೆ ಎಂದಾಗಬೇಕು ಈಗ ಅಂತಂದರೆ, ನೀವು ಅಂಬೇಡ್ಕರನ್ನು ನಿಮ್ಮ ನೆಲೆಯಲ್ಲಿ ಮೂಗಿನ ನೇರಕ್ಕೆ ಓದಿಕೊಳ್ಳದೆ ಲಾರ್ಜರ್ ಕಾಂಟೆಕ್ಸ್ಟಲ್ಲಿ ಓದಿದ್ರೆ ನಿಮಗೆ ಏನಾದರೂ ಈ ಸಮಾಜಕ್ಕೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಹಾಗಾಗಿ ನಾವು ಅಂಬೇಡ್ಕರ್ನ ಬೆಳೆಸ್ಕೊತಾ ಇದ್ದೀವಿ ಹೊರತು ಬೇರೆ ಏನೂ ಅಲ್ಲ. 2 ಅತಿಥಿ ಉಪನ್ಯಾಸಕರ ಕಥೆಗಳನ್ನು ಹೇಳಿ ನಾನು ನಿಮಗೆ ನಿಲ್ಲಿಸ್ಬಿಡ್ತೇನೆ. ನಾನು ನಿಮಗೆ ಪ್ರತಿ ಸಾರಿ ಹೇಳ್ತಾ ಬಂದದ್ದಿದ್ದು, ಅತಿಥಿ ಉಪನ್ಯಾಸಕರದ ನೋಟ್ ನನಗಿದೆ. ನಾನು ಎಲ್ಲ ವಿಷಯಗಳನ್ನು ನನ್ನ ಕೊಲೀಗ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು ವಿಷಯವನ್ನು ನಾನು ಇನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಈಗ ಇದು ಒಳ್ಳೆ ವೇದಿಕೆ, ನಾನು ನಿಮಗೆ ಶೇರ್ ಮಾಡ್ಕೋಬೇಕು. ಅವರನ್ನು ಡ್ಯಾಸ್ ವಿಶ್ವವಿದ್ಯಾನಿಲಯ ಕೆಲಸದಿಂದ ತೆಗೀತದೆ. ಆ ಕುಲಪತಿಗಳು ಫೋನ್ ಮಾಡ್ತಾರೆ, ಇವರನ್ನು ತೆಗಿಲಿಕ್ಕೆ ಏನಾದರೂ ಕಾರಣ ಕೊಡಬೇಕು ನೀವು ಧರ್ಮ ಅವರೇ ಅಂತಂತಾರೆ. ನಾಳೆ ದ ಬೆಸ್ಟ್ ವೇ ಈಸ್ ನಾಟ್ ಟು ಕಂಟಿನ್ಯೂ. ಬೇರೆ ಏನು ನೋಟಿಸ್ ಏನು ಕೊಡಬೇಡಿ, ಅವ್ರು ಬದುಕಳ್ಳಿ, ಎಲ್ಲಾದರೂ ಹೋಗಿ ಬೇರೆ ಬೇರೆ ರೀತಿ ಬದುಕಳ್ಳಿ, ಗೂಂಡಗಳಾದರೂ ಬದುಕಳ್ಳಿ, ನೀವೊಂದು ಕೆಲಸ ಮಾಡಿ, ನೀವು ಅವ್ರನ್ನ ತೆಗೆದಾಕ್ಬಿಡಿ. ಹೆಂಗೆ ತೆಗೆದಾಕ್ಬಿಡ್ತೀರಿ? ಡೋಂಟ್ ಗಿವ್ ಹಿಮ್ ದಿ ಎಕ್ಸ್ಟೆನ್ಷನ್. ಮಕ್ಕಳಿಗೆ ಪಾಠ ಮಾಡ್ತಾರೆ ಅತಿಥಿ ಉಪನ್ಯಾಸಕರು. ಅವ್ರ ಮೇಸ್ಟ್ರುಗಳು ಬರೆದಿರುವ ನೋಟ್ಸ್ಗಳನ್ನು ಕೊಟ್ಟು ಮಕ್ಕಳಿಗೆ ಪಾಠ ಮಾಡ್ತಾರೆ. ಅವರಲ್ಲಿ ಇದ್ದಂಥ ಒಬ್ಬಳು ಹೆಣ್ಮಗಳನ್ನು ಮಾಡಿದ್ದಕ್ಕೆ ನಿಮಗೆ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ಆಲ್ವೇಸ್ ಯು ಹ್ಯಾವ್ ಬೀನ್ ಸ್ಪೋಕ್ಸ್ ಪರ್ಸನ್ಸ್ ಫಾರ್ ವಿಮೆನ್ ರೈಟ್ಸ್. ನಮ್ಮಲ್ಲಿ ಸುಮಾರು 90% ಮಕ್ಕಳೇ ಜಾಸ್ತಿ, ಹೆಣ್ಮಕ್ಳೇ ಇದ್ದಾರೆ. ಆ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಹೇಳಿದ ಮಾತು ನನಗೆ, ಒಬ್ಬಳು ಹೆಣ್ಮಗಳು ಜಾತಿಲಿ ಬ್ರಾಹ್ಮಣ ಆಗಿದ್ದರೂ ಕೂಡ
ಅಂಬೇಡ್ಕರ್ ಬಗ್ಗೆ ಈ ಗೆಸ್ಟ್ ಫ್ಯಾಕಲ್ಟಿ ಅಂತ ಹೇಳುವ ಅತಿಥಿ ಉಪನ್ಯಾಸಕ ಏನು ಪಾಠ ಮಾಡ್ತಾ ಇದ್ರು ಮತ್ತು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಿದ್ರು, ಅದನ್ನು ಪ್ರತಿಭಟನೆ ಮಾಡ್ತಾರೆ. ಒಬ್ಬ ದಲಿತನಾಗಿ ದಲಿತ ಹೆಸರಿನಲ್ಲಿ ಗೆಸ್ಟ್ ಫ್ಯಾಕಲ್ಟಿಗೆ ಅಪಾಯಿಂಟ್ಮೆಂಟ್ ಆಗಿ ಅಂಬೇಡ್ಕರ್ ಬಗ್ಗೆ ಪಾಠ ಮಾಡ್ತಾರೆ. ಆ ಅಂಬೇಡ್ಕರ್ ಬಗ್ಗೆ ಪಾಠ ಮಾಡ್ತಾನೆ ಒಬ್ಬಳು ಬ್ರಾಹ್ಮಣ ಹೆಣ್ಮಗಳು ಕ್ಲಾಸ್ನಲ್ಲಿ ವಿರೋಧ ಮಾಡ್ತಾಳೆ, ಸುದ್ದಿ ಆಗುತ್ತೆ. ಎಲ್ಲೂ ಕೂಡ ಅದು ವ್ಯವಸ್ಥೆಗೆ ಹೋಗೋದಿಲ್ಲ. ಯಾಕಂದರೆ ಥ್ರೆಟ್ ಮಾಡ್ತಾನೆ ಅವನು, ನಾಳೆ ನನಗೆ ವಿಷಯ ಗೊತ್ತಾದರೆ ನಿಮ್ಮ ಮೇಲೆ ಅನ್ಟಚಬಿಲಿಟಿ ಕೇಸ್ ಬುಕ್ ಮಾಡ್ತೇನೆ ಅಂತ. ಅದು ಮಾತ್ರ ಅಲ್ಲ, ಅವ್ರ ಜೊತೆಗೆ ಇನ್ನೊಬ್ಬರು ಇದ್ದರು, ಅವರಿಬ್ಬರನ್ನು ಕಂಟಿನ್ಯೂ ಮಾಡಲೇ ಇಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಬಗ್ಗೆ ಈ ಮಾತು ಹೇಳಿ ನಾನು ಮುಗಿಸ್ತೇನೆ ಮಕ್ಕಳೇ. ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದಿದ್ದರೆ ಒಬ್ಬ ದಲಿತ ಮಾತಾಡೋದು, ಮತ್ತು ಅವನು ಓದ್ಕೊಂಡೇ ಇಲ್ಲ, ಹಾಗಾಗಿ ನನ್ನ ಗೆಸ್ಟ್ ಫ್ಯಾಕಲ್ಟಿ ಅಂತ ಹೇಳಿದ್ದು ಬೇರೆ ಏನಿಲ್ಲ. ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದಿದ್ದರೆ ಭಾರತದ ಪ್ರಜಾಪ್ರಭುತ್ವ ಇನ್ನೂ ವ್ಯವಸ್ಥಿತವಾಗಿ ಸರ್ವೈವ್ ಆಗ್ತಾ ಇತ್ತು. ಈಗೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಅಂಬೇಡ್ಕರ್ಗೂ ಭಾರತದ ಇತ್ತೀಚಿನ ಡೆಮಾಕ್ರಸಿಗೂ ಏನಾದರೂ ಸಂಬಂಧ ಇದೆಯಾ ನೋಡಿ. ಎಲ್ಲಾದರೂ ಯಾವುದಾದ್ರೂ ಆಗಬೇಕು ಅಂತಿದ್ರೆ ಪೊಲಿಟಿಕಲ್ ಪಾರ್ಟಿಯನ್ನು ಯಾವುದೇ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ಗೆ ಸೇರಿಸದಿರುವ ಏನಾದರೂ ಒಂದು ತೀರ್ಮಾನ ಇದ್ದಿದ್ರೆ ಅದು ಅಂಬೇಡ್ಕರ್ ಅವ್ರದ್ದು ಮಾತ್ರ. ರಾಜಕೀಯ ಪಕ್ಷದ ಹೆಂಗಿರಬೇಕು, ಏನು ಕೆಲಸ ಮಾಡಬೇಕು, ಯಾರು ರಾಜಕೀಯ ನಾಯಕಗಳಾಗಬೇಕು ಅಂತ ಎಲ್ಲೂ ಕೂಡ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ಲಿ ಬರೋದಿಲ್ಲ. ಅದು ಶ್ರೀಮಂತರ, ಅಧಿಕಾರವಂತರ ಅಥವಾ ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಮಾಡ್ಬೋದಾದಂಥ ವ್ಯಕ್ತಿಗಳಾಗಿ ಸಂವಿಧಾನದ ಹೊರಗಡೆ ಬೆಳೀತೇ ಹೊರತು, ಹಾಗಾಗಿ ಒಂದು ರೀತಿಯ ಪ್ರಜಾಪ್ರಭುತ್ವ ಬೆಳೀತೇ ಹೊರತು ಆ ಪ್ರಜಾಪ್ರಭುತ್ವಕ್ಕೂ ಅಂಬೇಡ್ಕರ್ಗೂ ಏನೂ ಸಂಬಂಧ ಇಲ್ಲ. ಈ ಥರ ರಾಂಗ್ ಇನ್ಫಾರ್ಮೇಷನ್ ಕೊಡುವ ಕೆಲಸವನ್ನು ಅವ್ರು ಮಾಡಿದ್ರು, ಅವ್ರನ್ನ ತೆಗೆದುಹಾಕಿದ್ರು. ಇವತ್ತದು ಸುದ್ದಿ. ಆದರೆ ಬಹಿರಂಗವಾಗಿ ಯಾಕೆ ಮಾಡಲಿಲ್ಲ ಅಂತಂದರೆ ಅವ್ರಿಗೂ ಮತ್ತು ಅಲ್ಲಿ ತಗೊಂಡಂಥ ಕೆಲಸಗಾರರಿಗೂ ಅಥವಾ ಅಡ್ಮಿನಿಸ್ಟ್ರೇಟರ್ಸ್ಗೂ ಥ್ರೆಟ್ ಮಾಡಿದ್ರು. ಅವರು ನಿಮ್ಮನಿಗೆ ನಾವು ಅನ್ಟಚಬಿಲಿಟಿ ಕೇಸ್ ಬುಕ್ ಮಾಡಿಬಿಡ್ತೀವಿ ಅಂತ. ಏನೂ ಆಗೋದಿಲ್ಲ ಅಂತ ಗೊತ್ತಿತ್ತು ಅವ್ರಿಗೆ, ಆದರೆ ಭಾಳ ಒಳ್ಳೆಯ ಅಡ್ವೈಸ್ ತೆಗೆದು ಡಿಸ್ಕಂಟಿನ್ಯೂ ಮಾಡಿದ್ರು. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಮಕ್ಕಳೇ, ನೀವು ನಾಳೆ ಸೈಂಟಿಸ್ಟ್ಗಳಾಗಲಿ ಅಥವಾ ನೀವು ದೊಡ್ಡ ಆಫೀಸರ್ಸ್ಗಳಾಗಲಿ ವೈಸ್ ಚಾನ್ಸಲರ್ಗಳಾಗಲಿ ಏನೇ ಆಗಿರಲಿ, ಕೆಲಸ ಮಾಡದಿದ್ದರೆ ಏನು ಚಿಂತೆ ಮಾಡ್ಕೋಬೇಡಿ. ಅಂಬೇಡ್ಕರ್ ಬಗ್ಗೆ ಮಾತಾಡದಿದ್ರೆ ಏನು ಚಿಂತೆ ಮಾಡ್ಕೋಬೇಡಿ. ಬಟ್ ಡೋಂಟ್ ಸ್ಪ್ರೆಡ್ ರಾಂಗ್ ಇನ್ಫಾರ್ಮೇಷನ್ ಅಬೌಟ್ ಅಂಬೇಡ್ಕರ್. ಅದೇನು ತೋರಿಸ್ತದೆ ಅಂತಂದರೆ ಅಂಬೇಡ್ಕರ್ ಬಗ್ಗೆ ನಾವು ಏನು ಓದ್ತೀವಿ, ಯಾವ ಪುಸ್ತಕ ಓದ್ತೀವಿ. ಎಷ್ಟೋ ಸಂದರ್ಭದಲ್ಲಿ ಅವ್ರು ಬರೆದಿರೋ ಪುಸ್ತಕಗಳನ್ನು ನೋಡ್ತಾ ಇದ್ದೆ ನಾನು. ನಿಜವಾಗೂ ಅಂಬೇಡ್ಕರನ್ನು ಈ ಸಮಾಜದ ಈ ಕೊಳಕು ವ್ಯವಸ್ಥೆಯಲ್ಲಿ ಕೂರಿಸುವ ಕೆಲಸವನ್ನು ನಾವು ಮಾಡಬೇಕು. ಆ ಪುಸ್ತಕ ಮಾಡುತ್ತೇವೆ, ಎಲ್ಲ ಪುಸ್ತಕಗಳು ಮಾಡ್ತವೆ. ಬಹಳ ಅದ್ಭುತವಾಗಿ ಬುದ್ಧಿಸಂ ಬಗ್ಗೆ ಮಾತನಾಡ್ತಾ ಒಂದು ಕಮಲದ ಬಗ್ಗೆ ಮಾತಾಡ್ತಾರೆ ಅವರು. ನಾವು ಇವತ್ತು ಕಮಲ ಬಗ್ಗೆ ಮಾತಾಡೋದು ಬೇರೆ ಪಕ್ಷದ ಸಿಂಬಲ್ ಅದು. ಅವರು ಮಾತಾಡುವ ಕಮಲ ಭಾಳ ಚೆನ್ನಾಗಿತ್ತು. ಆ ಕಮಲ ಒಂದು ಫ್ರಾಗ್ರೆನ್ಸನ್ನು ಹೊರಡಿಸಬೇಕು, ಬುದ್ಧಿಸಂನಲ್ಲಿ ಹೇಳುವಂಗೆ ಅದೊಂದು ಸುವಾಸನೆಯನ್ನು ಹೊರಡಿಸಬೇಕು. ಆ ಸುವಾಸನೆಯ ಭಾಗಗಳು ನೀವು ಆಗಬೇಕು. ಕಮಲ ಬೇಕು ನಮಗೆ, ಅದು ಸುವಾಸನೆ ಆಗಬೇಕು ಅಂತ ಬರೆದು ಬುದ್ಧಿಸಮ್ದು ಕೋಟನ್ನು ಮಾಡ್ತಾರೆ ಅವರು. ಭಾಳ ಚೆನ್ನಾಗಿದೆ ಅದು. ನೀವು ಓದಿ ದಯವಿಟ್ಟು ಅಂಬೇಡ್ಕರನ್ನು. ಅಂಬೇಡ್ಕರ್ ಓದಿದ್ರೆ ಏನಾಗುತ್ತೆ ಅಂತಂದರೆ, ಮೊದಲನೇ ಸಾರಿಗೆ ಕೋಟೆ ಸರ್ ಕ್ಷಮಿಸಬೇಕು, ಇಮಿಡಿಯೇಟ್ ಇಂಪ್ಯಾಕ್ಟ್ ಏನು ಅಂತಂದರೆ ನೀವು ಎಲ್ಲರನ್ನ ಒಟ್ಟಿಗೆ ಸೇರಿಸ್ತೀರಿ. ದಿಸ್ ಇಸ್ ವಾಟ್ ಇಸ್ ಅಂಬೇಡ್ಕರ್ ಇಸ್ ಆಲ್ ಅಬೌಟ್. ಎಲ್ಲೂ ಅಂಬೇಡ್ಕರ್ ಪ್ರತ್ಯೇಕವಾಗಬೇಕು, ನಾವೇ ಇರಬೇಕು, ನಮ್ಮದೇ ಆಗಬೇಕು ಅಂತ ಎಲ್ಲೂ ಹೇಳಿದವರಲ್ಲ. ಹಾಗಂತ ನೀವೇನಾದ್ರು ಹೇಳಿ ಯಾವುದಾದ್ರೂ ಲೇಖನಗಳು ಅವ್ರು ತೋರಿಸಿದ್ರೆ ನೀವು ದಯವಿಟ್ಟು ಹೇಳಿ, ಇನ್ನು ಮೇಲೆ ಈ ವೇದಿಕೆಯಿಂದ ನಾನು ಅಂಬೇಡ್ಕರ್ ಬಗ್ಗೆ ಮಾತನಾಡೋದಿಲ್ಲ. ಅಂಬೇಡ್ಕರ್ ಸೆಡ್, ಇಫ್ ಯು ವಾಂಟ್ ಟು ಡೂ ಎನಿಥಿಂಗ್ ಟು ಮಾಡರ್ನ್ ಇಂಡಿಯಾ, ಯು ನೀಡ್ ಟು ಕ್ಯಾರಿ ಪೀಪಲ್ ಟುಗೆದರ್. ಈ ಕೆಲಸ ನೀವು ಮಾಡಲೇಬೇಕು. ಮಕ್ಕಳೇ, ನೀವು ಇದನ್ನು ಮಾಡೋದಿದ್ರೆ ನಮ್ಮ ಕೆಲಸ ಮುಗಿದೋಯ್ತು ಅಂತ ಅಂದ್ರು ಅವರು. ಈ ಕೆಲಸ ನಾವು ಮಾಡೋಕ್ಕೆ ಬಂದದ್ದು. ಈ ಕೆಲಸ ನಾವು ಮಾಡಿದ್ವಿ ನಮ್ಮ ಕ್ಯಾಂಪಸ್ನಲ್ಲಿ. ಆದರೆ ಈ ಕ್ಯಾಂಪಸ್ನಲ್ಲಿ ಎಲ್ಲ ಎಕ್ಸ್ಟ್ರೀಮ್ ಪೊಸಿಷನ್ಸ್ಗಳು ಇರೋದ್ರಿಂದ ಒಗ್ಗಟ್ಟಾಗುವ ಬದಲು ನಾವೆಲ್ಲರೂ ಬೇರೆ ಬೇರೆ ರೀತಿ ಇದ್ರೆ ಚೆಂದ. ಅದು ಎಕ್ಸ್ಟ್ರೀಮ್ ಪೊಸಿಷನ್ಸ್ ತಗೊಂಡ್ರೆ ಚೆಂದ. ಯಾವಾಗ ಹೆಚ್ಚೆಚ್ಚು ಡೈವರ್ಸಿಟಿಗಳಿದೆಯೋ ಅದು ಡೆಮಾಕ್ರಸಿ ಬೆಳೀತದೆ ಅಂತ ನಾವು ಯಾವತ್ತೂ ಇನ್ನೊಂದು ಕೌಂಟರ್ ಡೆಮಾಕ್ರಸಿ ಆರ್ಗ್ಯುಮೆಂಟ್ ಮಾಡೋದು. ವೈವಿಧ್ಯತೆ ಎಲ್ಲಿದೆಯೋ ಅಲ್ಲಿ ಡೆಮಾಕ್ರಸಿ ಬೆಳೀತದೆ ಅಂತ ಅಂಬೇಡ್ಕರ್ ಹಂಗೆ ಹೇಳಿದ್ದೇ ಅಲ್ಲ. ಅಂಬೇಡ್ಕರ್ ಹಂಗೆ ಹೇಳೋಕ್ಕೂ ಹೋಗೋದಿಲ್ಲ. ಆ ಥರ ಪಾಠ ಮಾಡಿಯೇ ಪ್ರಾಬ್ಲಮ್ಗೆ ಕ್ರಿಯೇಟ್ ಆದವರು ಸುಮಾರು ಜನ ಇದ್ದಾರೆ. ನಿಮ್ಮಲ್ಲಿ ಮನವಿ ಏನು ಅಂತಂದರೆ, ಪೋಟೆ ಸಾಹೇಬ್ರನ್ನ ಸುಮ್ಮನೆ ಕರೆದಿಲ್ಲ, ಅವ್ರದ್ದು ಅದೇ ಶೈಲಿಯಲ್ಲಿ ಮಾತಾಡೋದಂತ ನಾನು ನಿರೀಕ್ಷೆ ಮಾಡಿದ್ದೆ. ಐಮ್ ಸಾರಿ, ನಾವು ನಿರೀಕ್ಷೆ ತಪ್ಪಲ್ಲ. ಬಟ್ ನಿಮಗೆ ಗೊತ್ತು ಯಾಕೆ ಕೆಲವು ವೇದಿಕೆಗಳಲ್ಲಿ ಮಾತಾಡಿದ್ರೆ ಲೈವ್ ಸ್ಟ್ರೀಮ್ ಆಗ್ತಾ ಇದೆ, ಅದು ನಾಳೆ ಸೋಷಲಿ ಕಾಂಟ್ರವರ್ಸಿ ಯಾಕಾಗಬಾರ್ದು ಅಂತ ನೀವು ಭಾವಿಸಿರ್ತೀರಿ. ಭಾಳ ಒಳ್ಳೆಯದು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಭವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಕೆಲಸ ನಡೀತಾ ಇದೆ. ಇವತ್ತು ನಾಳೆ ನನಗೆ ಒಂದು 3 ಕೋಟಿ ರೂಪಾಯಿಯ ಒಂದು ದೊಡ್ಡ ಮೊತ್ತ ಸರ್ಕಾರದಿಂದ ಬರುವ ಎಲ್ಲ ಸಾಧ್ಯತೆಗಳನ್ನು ನಾನು ಕಂಡಿದ್ದೇನೆ. ಹಾಗಾಗಿ ನನಗೆ ಕಳೆದ ಸಾರಿ ನಮ್ಮ ರಾಜು ಚಲ್ಲನ್ ಅವ್ರಿಗೆ ಹೇಳಿದ್ದೆ ನಾನು, ಈಗ ಅಂಬೇಡ್ಕರ್ ಸೆಂಟರ್ ಎಲ್ಲರಿಗೂ ಪರಿಚಯ ಆಗ್ತಾ ಇದೆ.
ಇನ್ನೂ ದೊಡ್ಡ ಕೆಲಸ ಆಗಬೇಕು. ನಿಮ್ಮ ಇನ್ವಿಟೇಷನ್ ತೊಗೊಳ್ಳಿ, ಒಂದು ನಿಮಿಷ ಇನ್ವಿಟೇಷನ್ ಕೊಡಿ. ಈ ಇನ್ವಿಟೇಷನಲ್ಲಿ ಅಂಬೇಡ್ಕರ್ ರಿಸರ್ಚ್ ಸೆಂಟರ್ ಅಂತ ಮಾಡಿದ್ದೀವಿ. ನಾವೇನು ರಿಸರ್ಚ್ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಬಗ್ಗೆ? ಓಕೆ, ಯು ಜಸ್ಟ್ ಹ್ಯಾವ್ ಟು ಡೂ ಇಟ್. ಕಳೆದ 4 ದಶಕಗಳಲ್ಲಿ ಸುಮಾರು ಒಂದು 20-22 ವರ್ಷ ಆಯಿತು ಅಂಬೇಡ್ಕರ್ ಸ್ಟಡಿ ಸೆಂಟರ್ ಬಂದು. ಆವಾಗ ಗಾಂಧಿ ಸ್ಟಡಿ ಸೆಂಟರ್ ನಿರ್ದೇಶನಕ್ಕೆ ನಾನು ಕೆಲಸ ಮಾಡಿದ್ದೆ, ಇನ್ನೊಬ್ಬರು ಅಂಬೇಡ್ಕರ್ ಸ್ಟಡಿ ಸೆಂಟ್ರಲ್ಲೂ ಕೆಲಸ ಮಾಡಿದ್ರು. ಏನು ರಿಸರ್ಚ್ ನಡೀತು ನಮಗೆ? ಅವರು ಹೋದರು, ಅಮೆರಿಕಕ್ಕೆ ಹೋದರು, ಇಂಗ್ಲೆಂಡ್ಗೆ ಹೋದರು. ಈ ರೀತಿಯಲ್ಲಿ ರಿಸರ್ಚ್ ಅಲ್ಲ, ರಿಸರ್ಚ್ ಆಗಬೇಕು, ಟ್ರೈನಿಂಗ್ ಆಗಬೇಕು. ಐ ಥಿಂಕ್ ದಿಸ್ ವಿ ಹ್ಯಾವ್ ನಾಟ್ ಡನ್. ನಿಮ್ಗೆ ಹೇಳ್ತಾ ಇದ್ದೀನಿ, ಬೀಯಿಂಗ್ ಎ ಸೈನ್ಸ್ ಪ್ರೊಫೆಸರ್, ನಮ್ಮ ಕಡೆಯಿಂದ ನಿಮ್ಗೆ ಏನಾಗಬೇಕು ಹೇಳಿ, ಯಾವ ಥರದ ಟ್ರೈನಿಂಗ್ ಆಗಬೇಕು? ಈ ಅಮೆರಿಕದ ಬ್ಲ್ಯಾಕ್ ಹೆಣ್ಣು ಮಗಳು ಹೇಳಿದ್ಲಲ್ಲ, ಏನು ಹೇಳಿದ್ಲವಳು? ಅಮೆರಿಕ ಭಾಳ ಸಮೃದ್ಧಿ ಆಗಿದೆ, ಅಲ್ಲಿ ಏನಾಗಬೇಕಾಗಿದೆ ಅಂತಂದರೆ ಮಾನಸಿಕ ಸ್ಥಿತಿಗತಿಗಳು ಬದಲಾಗಬೇಕಾಗಿದೆ. ಈ ಸ್ಥಿತಿಗತಿಯನ್ನು ಬದಲಾವಣೆ ಮಾಡುವ ತರಬೇತಿಗಳು ನಮಗಾಗಬೇಕು. ಪೋತೆ ಸರ್ ಥರ ನಮಗೆ ಜವರಯ್ಯನವರು ಇದ್ದರು, ಜವರೇಗೌಡರು, ಮಾನ ಜವರಯ್ಯ. ಎಷ್ಟು ಜನ ನಮ್ಮ ಕನ್ನಡ ಅಧ್ಯಾಪಕ ಮಿತ್ರರು ಕೇಳ್ತಿರೋ ಗೊತ್ತಿಲ್ಲ. ನನಗೆ ಸ್ವಲ್ಪ ಜವರಯ್ಯವರು ಆದಮೇಲೆ ಆ ಬರವಣಿಗೆ ಶೈಲಿ ನಾನು ಎಲ್ಲೋ ದೇವರು ನಮ್ಮ ಇವರಿಗೆ ಪೋತೆ ಸರ್ ಕೊಟ್ಟಿದ್ರೆ ಅಂತ ತಿಳ್ಕೊಂಡಿದ್ದೆ. ನಿಮಗೆಲ್ಲ ಚಾನ್ಸ್ ಸಿಕ್ಕಿದ್ರೆ ಅವ್ರ ಬಗ್ಗೆ ಓದಿ, ಅವ್ರ ಬಗ್ಗೆ ನೋಡ್ತಾ ಬನ್ನಿ, ಅವ್ರ ಬಗ್ಗೆ ವರ್ಕ್ಶಾಪ್ ಮಾಡಿ. 3 ತಿಂಗಳು ನೀವು ವರ್ಕ್ಶಾಪ್ ಮಾಡಿ ಹೊರಗಡೆ ಬರುವಾಗ ನೀವೊಬ್ಬರು ಸಂಪೂರ್ಣವಾಗಿ ಪರಿವರ್ತಿತ ವ್ಯಕ್ತಿ ಆಗಿರ್ತೀರಿ ಅನ್ನೋದು ನನಗೊಂದು ಆಸೆ ಇದೆ. 3ನೇದು ಎಕ್ಸ್ಟೆನ್ಷನ್ ಕೆಲಸ ಮಾಡಬೇಕು ಅಂತ ನಾವು ಈ ಸೆಂಟ್ರನ್ನು ಪ್ರಾರಂಭ ಮಾಡಿದ್ದು. ದೇವ್ರ ದಯದಿಂದ ಇಲ್ಲಿ ತನಕ ನಾವು ಅದನ್ನು ಮಾಡಲಿಲ್ಲ. ಅಟ್ಲೀಸ್ಟ್ ನಿಮ್ಮ ನಾಯಕತ್ವದಲ್ಲಿ ಅಂಬೇಡ್ಕರ್ ಸ್ಟಡಿ ಸೆಂಟರ್ ಇನ್ಮೇಲೆ ರಿಸರ್ಚ್ನಲ್ಲಿ ತೊಡಗಿಕೊಳ್ಬೇಕು, ಆಯ್ತಲ್ವೇ? ಜನ ಬರಲಿಲ್ಲ, ಒಂದು ದೊಡ್ಡ ಸೋಷಿಯಲ್ ಇಶ್ಯೂ ಅದು ಅಲ್ವೇ? ದೇವ್ರ ಪೂಜೆ ಮಾಡಿದ್ರೆ 1000 ಜನ ಬರ್ತಾರೆ, ಜಾಗನೇ ಇಲ್ಲ. ಕ್ಯೂ ನಿಂತುಕೊಂಡು 100, 400 ಜನ, 500 ಜನ ವಾಲಂಟಿಯರ್ಸ್ಗಳು ನಿಂತು ಕ್ಯೂನಲ್ಲಿ ನಿಂತು ದೇವ್ರ ದರ್ಶನಕ್ಕೆ ಜಾಗ ಮಾಡಿಕೊಡ್ತಾರೆ. ಅಂಬೇಡ್ಕರ್ ಇಡೀ ದೇಶದಲ್ಲಿ ದೇವ್ರಿಗಿಂತ ಭಾಳ ದೊಡ್ಡ ಸ್ಥಾನದಲ್ಲಿದ್ದಾರೆ. ಎಲ್ಲರಿಗೂ ಮಾತನಾಡುವ ಹಕ್ಕು ಕಲಿಸ್ಕೊಟ್ಟವರು, ಬದುಕುವ ಹಕ್ಕು ಕಲಿಸ್ಕೊಟ್ಟವರು, ದೇವರಿಗಿಂತಲೂ ಭಾಳ ದೊಡ್ಡ ಕೆಲಸ ಮಾಡಿದವರು. ಅವ್ರ ಜನಕ್ಕೆ 4 ಜನ ಬಂದಿದ್ರು ಅಂತ ಪ್ರಶಾಂತ್ ಹೇಳುವಾಗ ಅದು ಈ ದೇಶದ ಹುಡುಕುತನವನ್ನು ತೋರಿಸ್ತದೆ, ಅದು ಈ ದೇಶದ ಬಂಜತನವನ್ನು ತೋರಿಸ್ತದೆ ಅದು. ಹಾಗಾಗಿ ಸಂಶೋಧನೆ ಆಗಬೇಕು. ಯಾಕೆ ಅಂಬೇಡ್ಕರನ್ನು ನಮ್ಮ ಹುಡುಗರು ಅಂಬೇಡ್ಕರ್ ಜೊತೆಗೆ ಹೋಗಬೇಕೆ, ಅಂಬೇಡ್ಕರೇ ಮಗಳ ಜೊತೆಗೆ ಬರಬೇಕೆ ಎಂತ ಅದ್ಭುತವಾದ ಪ್ರಶ್ನೆ ಕೇಳಿದ್ರು ನಮ್ಮ ಪೋತೆಯವರು. ಇದೆರಡು ಕೇಳ್ಕೊಳ್ಳಿ. ಈ ಸಂಶೋಧನೆ ಆಗಲಿ, ನಾಟ್ ಅಬೌಟ್ ಇಸ್ ಇಕನಾಮಿಕ್ ರಿಫಾರ್ಮ್ಸ್, ನಾಟ್ ಅಬೌಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಾಟ್ ಅಬೌಟ್ ಇಸ್ ಸೋಷಿಯಲ್ ಥಾಟ್. ಅವುಗಳೆಲ್ಲ ಮಾಡಿದ್ರು. ಈ ಸೋಷಿಯಲ್ ಥಾಟ್ಗಳನ್ನು ಯಾರಾದರೂ ಗೈಡ್ಗಳು ಇನ್ಮೇಲೆ ಬಂದರೆ ದಯವಿಟ್ಟು ಆ ಥೀಸಿಸನ್ನು ಅಕ್ಸೆಪ್ಟ್ ಮಾಡ್ಕೊಬಿಡಿ. ಇನ್ಮೇಲೆ ಆ ಸಬ್ಜೆಕ್ಟನ್ನು ಅಕ್ಸೆಪ್ಟ್ ಮಾಡ್ಕೊಬಿಡಿ. ಯಾಕೆಂದರೆ ಸೋಷಿಯಲ್ ಥಾಟ್ ಆಫ್ ಅಂಬೇಡ್ಕರ್ ಏನಿದೆ ಅದರಲ್ಲಿ, ಅದು 1000 ಥೀಸಿಸ್ ಆಗಿದೆ ಈಗಾಗಲೇ. ಅದೆಷ್ಟೋ ಜನ ಮಾಡಿಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಐ ವುಡ್ ಟೆಲ್ ಯು ಆಲ್ ದಿ ಗೈಡ್ಸ್ ಹಿಯರ್ ಆಫ್ಟರ್ವರ್ಡ್ಸ್, ಪ್ಲೀಸ್ ಡೋಂಟ್ ಅಕ್ಸೆಪ್ಟ್. ಅದ್ರ ಬದಲು ಹೊಸ ಸಬ್ಜೆಕ್ಟನ್ನು ಅಂಬೇಡ್ಕರ್ ಬಗ್ಗೆ ತರೋದಾದರೆ ನೀವು ಎನ್ಕರೇಜ್ ಮಾಡಿ. ಸಾಧ್ಯ ಇಲ್ಲ ಅಂತಂದರೆ ಹೇಳಿ ಯೂನಿವರ್ಸಿಟಿಗೆ, ನಾವು ನಿಮಗೆ ಬೇರೆ ರೀತಿ ಎನ್ಕರೇಜ್ ಮಾಡೋಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತಾ ಟ್ರೈನಿಂಗ್ ಮಾಡಿ, ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟೀಸ್ ತಗೊಳ್ಳಿ ಅಂತ ಹೇಳಿ ಈಗ ನೀವು ಅಂಬೇಡ್ಕರ್ ಸೆಂಟ್ರಿಗೆ ಒಂದು ಸಣ್ಣ ರೂಪ ಕೊಡ್ತಾ ಇದ್ದೀರಿ. ಒಳ್ಳೆಯದಾಗಲಿ ತಮಗೆ. ನಾನು ಪೋತೆ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ, ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, 136 ನೆಕ್ಸ್ಟ್ ಇಯರ್ ಬರುವಾಗ ಒಂದು ಸ್ವಲ್ಪ ಮಟ್ಟದ ಅದಕ್ಕೆ ಹೇಳಿದ್ದು, ನೆಕ್ಸ್ಟ್ ಇಯರ್ ಬರುವಾಗ ನಿಮ್ಮ ಕಡೆಯಿಂದ ಒಂದು ಭಾಷಣ ಮಾಡಿಸ್ಬೇಕಲ್ಲ. ಇನ್ನೊಂದು ಕೆಲಸ ಮಾಡಿ, ಅಂಬೇಡ್ಕರ್ ಬಗ್ಗೆ ನಮ್ಮೆಲ್ಲ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಒಂದು ಸಪ್ರೇಟ್ ಆದ ಭಾಷಣ ಸ್ಪರ್ಧೆ ಮಾಡಿ. ಪೋತೆ ಸರ್ ಅಂತವ್ರನ್ನ ಕರ್ಕೊಂಬನ್ನಿ ಇಲ್ಲಿಗೆ. ಆಮೇಲೆ ನಮ್ಮ MA MSc ಮತ್ತು MBA ವಿದ್ಯಾರ್ಥಿಗಳದೇ ಒಂದು ಚರ್ಚಾ ಸ್ಪರ್ಧೆ ಮಾಡಿ. ಓದ್ಕೊಳ್ಳಿ, ಸ್ವಲ್ಪ ಓದಲಿ, ಅವಾಗಾದರೂ ಓದ್ತಾರೆ. ಚರ್ಚಾ ಸ್ಪರ್ಧೆ ಸ್ವಲ್ಪ ಹೆಚ್ಚು ಮೊತ್ತವನ್ನು ಇಡಿ. ಈ ವರ್ಷ ಏನು 8 ಲಕ್ಷ ತೊಗೊಂಬಂದಿದ್ದೀರಿ, ಅದೇ ಥರ ಜಾಸ್ತಿ ದುಡ್ಡು ಸರ್ಕಾರದಿಂದ ತೊಗೊಂಬನ್ನಿ. ಅಲ್ಲಿ ಸುಮ್ಮನೆ ಕೊಳಿತಾ ಬಿದ್ದಿದ್ದು ದುಡ್ಡು, ಆ ಮಕ್ಕಳಿಗೆ ದುಡ್ಡು ಕೊಡಿ, ಒಂದು ಬೆಂಬಲ ಮಾಡಿಕೊಡಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ತಮಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಖುಷಿಯಾಗಿದೆ. ನಾನು ಒಂದು ನಿಮಗೆ ಈ ಕಿಸೆ ಕತ್ತರಿಸೋದು ವಕೀಲ ವೃತ್ತಿ ಅಂತ ಹೇಳಿದಿರಿ ತಾವು ಊರಿನಲ್ಲಿ ಏನೊಂದು ಆಯಿತು ಅಂತ. ಇನ್ನೊಂದು ಸರಿ ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸಮಥಿಂಗ್ ವಿಚ್ ಐ ಹ್ಯಾವ್ ನಾಟ್ ಅಂಡರ್ಸ್ಟುಡ್. ಆ ಜಾಬ್ ನನಗೆ ಬೇಡ ಅಂತ ತಂದೆಯವರು ಹೇಳಿದ್ರು ಅಂತ ಏನು ಹೇಳಿದ್ರಿ, ಅದು ಈ ಕಿಸೆ ಕತ್ತರಿಸಿದ್ದು ಮಕ್ಕಳ ನೋಡಿ. ದಿಸ್ ಇಸ್ ಸಮಥಿಂಗ್ ವಿಚ್ ಐ ಥಿಂಕ್ ಈಸ್ ವೆರಿ ಇಂಪಾರ್ಟೆಂಟ್. ತಾವು ಅಲ್ಲೇ ಇರಿ ಸರ್, ಅದು ಸಹಜವಾಗಿ ಅವ್ರು ಬಂದಂತಂದ್ರೆ ಅಷ್ಟು ಓದೋರಲ್ಲಲ್ಲ. ನನ್ನ ಮಕ್ಕಳು ವಕೀಲಿಕೆ ಅನ್ನೋದು ನಮ್ಮ ಉತ್ತರ ಇಬ್ಬರು ನ್ಯಾಯ ಮಾಡಿಬಿಟ್ಟು ದುಡ್ಡು ಬದುಕ್ತಾರೆ ಅನ್ನೋ ಕಾರಣಕ್ಕೆ ಫೋಕ್ಲೋರ್ನಲ್ಲಿ ಅವ್ರು ಕಿಸೆ ಕತ್ತರಿಸಾದ ಬದಲಿ ಸಿಟಿ ಒಳಗಿರಲಿ, ಜಾತಿ ಅಪಮಾನದಲ್ಲಿ ಇರೋದು ಬೇಡ ಸರ್. ಅಂಬೇಡ್ಕರ್ ಮಾತುಗಳಲ್ಲಿ ಒಬ್ಬ ವಕೀಲಬೇಕು ನೀವು, ಮಾತುಗಾರರಿಂದ ಹೊಸದು ಬರಬೇಕು ಅಂತಂದ್ರೆ ಕೆದಕಬೇಕು ನೀವು. ನಮ್ಮೂರಿನಲ್ಲಿ ಕೆದಕೋದು ಅಂತ ಕರೀತಾರೆ. ಒಬ್ಬ ವಕೀಲ್ ಏನು ಮಾಡಬೇಕು? ವಕೀಲ್
ಸಂವಿಧಾನದ ಆಶಯಗಳನ್ನು ಅವನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕೆಲಸ ಮಾಡಬೇಕು. ಸಂವಿಧಾನದ ಆಶಯಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕೆಲಸ ಮಾಡಿಕೊಳ್ಬೇಕು. ಕೆಲಸ ಮಾಡುವಾಗ ದುಡ್ಡು ಗಿಟ್ಟು ತಗೋತಾರೆ, ಅದಲ್ಲ ಇದು. ಆಶಯಗಳು ಅಂದರೆ ನ್ಯಾಯ ಏನು. ಹಾಗಾಗಿ ಸುಪ್ರೀಂ ಕೋರ್ಟ್ನ 16ನೇ ಜಡ್ಜ್ಮೆಂಟ್ ಅನ್ಟಚಬಿಲಿಟಿ ಕೇಸಲ್ಲಿ ಈ ಜಡ್ಜ್ಮೆಂಟ್ ಕೊಡುತ್ತೆ ಅಂತ ಹೇಳೋದಕ್ಕೇನೆ ನಾನು ಇದನ್ನು ನಿಮಗೆ ಹೇಳಿದ್ದು. ಬಹಳ ಒಳ್ಳೆಯ ಮಾತು, ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ. ಕನ್ನಡದಲ್ಲೂ ಮತ್ತು ಇಂಗ್ಲೀಷ್ನಲ್ಲೂ ಬಹಳ ಚೆನ್ನಾಗಿ ಮಾತನಾಡ್ತಾರೆ ಅಂತ ಹೇಳ್ತಾ ತಮಗೆಲ್ಲರಿಗೆ ನಾನು ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ನನ್ನ ಮಾತುಗಳನ್ನು ಮುಗಿಸ್ತಾನೆ. ಎಲ್ಲರಿಗೂ ನಮ್ಮಲ್ಲಿರುವ ಕೆಲವೊಂದು ತಪ್ಪು ಗ್ರಹಿಕೆಗಳು ಅಂಬೇಡ್ಕರ್ ಅವರ ಬಗ್ಗೆ, ಅಂಬೇಡ್ಕರ್ ಅವರ ಚಿಂತನೆಗಳ ಬಗ್ಗೆ, ಅದರ ಬಗ್ಗೆ ಮನವರಿಕೆ ಮಾಡಿ ಆ ತಪ್ಪು ಗ್ರಹಿಕೆಯಿಂದ ಹೊರಬಂದು ನಿಜವಾದ ಅಂಬೇಡ್ಕರ್ ಚಿಂತನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೇಗೆ ನಾವು ನಮ್ಮ ಕುಟುಂಬ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಭಾಗಿಯಾಗಬಹುದನ್ನು ಎಂಬ ಮೆಸೇಜನ್ನು ಕೊಡುತ್ತಾ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಮೂಲಕ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಹೇಗೆ ಮಾಡಿಕೊಳ್ಳಬಹುದು ಅನ್ನುವುದನ್ನು ನಮ್ಮನ್ನು ಹುರಿದುಂಬಿಸಿದ ನಮ್ಮೆಲ್ಲರ ನೆಚ್ಚಿನ ಗೌರವ ಕುಲಪತಿಗಳ ಅಧ್ಯಕ್ಷ ನುಡಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕರ್ತವ್ಯ ಸಲ್ಲಿಸ್ತೇನೆ. ಮಹಿಳೆಯರು ಸಾಧಿಸಿದ ಪ್ರಗತಿ ಆಧಾರದ ಮೇಲೆ ನಾನು ಒಂದು ಸಮುದಾಯದ ಪ್ರಗತಿಯನ್ನು ಅಳೆಯುತ್ತೇನೆ ಅಂತ ಭಾಳ ಹಿಂದೆಯೇ ಅಂಬೇಡ್ಕರ್ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇನ್ನೊಂದು ಅವರ ಇಂಪಾರ್ಟೆಂಟ್ ಕೋಟು, ಸಮಾನತೆಯು ಕೇವಲ ಆಗಿರಬಾರದು, ಅದು ಆಡಳಿತಾತ್ಮಕ ತತ್ವವಾಗಿ ಸ್ವೀಕರಿಸಬೇಕು. ಇನ್ನೊಂದು ಇಂಪಾರ್ಟೆಂಟು ನಮ್ಮ ಕುಲಪತಿಗಳು ಹೇಳಿದಾಗೆ, ಪ್ರಜಾಪ್ರಭುತ್ವವು ಕೇವಲ ಒಂದು ಸರ್ಕಾರಿ ವ್ಯವಸ್ಥೆ ಅಲ್ಲ, ಇದು ಮೂಲಭೂತವಾಗಿ ಸಹಬಾಳ್ವೆಯ ಒಂದು ವಿಧಾನವಾಗಿದೆ. ಇಂಥ ಹಲವಾರು ಕೋರ್ಸ್ಗಳಿದ್ದಾವೆ. ಅದನ್ನು ನಮ್ಮ ರೂಮಲ್ಲಿ ಅಥವಾ ನಮ್ಮ ಆಫೀಸಲ್ಲಿ ಬರೆದಿಟ್ಕೊಂಡ್ರೆ ನಿಜವಾಗಿ ನಮಗೆ ಅದು ಚಿಂತನೆಯನ್ನು ಹೆಚ್ಚಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಕೊನೆಯ ಭಾಗ ಕಾರ್ಯಕ್ರಮದ್ದು. ಇವತ್ತು 135ನೇ ಜನ್ಮ ದಿನಾಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸ್ತೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲರೂ ಕಾರಣಕರ್ತರಾಗಿದ್ದೀರಿ. ಈ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುವ ನಮ್ಮ ಧರ್ಮ. ಸೊ ಇದನ್ನು ನೆರವೇರಿಸಲಿಕ್ಕಿದ್ದಾರೆ ನಮ್ಮ ಸಹೋದ್ಯೋಗಿಯಾಗಿರುವ ಪ್ರಾಣಿ ವಿಜ್ಞಾನ ವಿಭಾಗದ ಅಧ್ಯಕ್ಷರಾಗಿರುವ ಪ್ರೊಫೆಸರ್ MS ಮುಷ್ತಾಕ್ ಅವರು. ಧನ್ಯವಾದ ಸಮರ್ಪಣೆಗಾಗಿ. It is my proud privilege to propose the vote of thanks on this solemn and significant occasion of 135th birth anniversary of Bharat Ratna Baba Saheb Dr. B.R. Ambedkar, the architect of Indian Constitution, who dedicated his life to justice, equality and human dignity. As Dr. Ambedkar proudly said, cultivation of mind should be the ultimate aim of human existence. This powerful thought reminds us the importance of knowledge, critical thinking and education shaping just and progressive society. First and foremost, I express our deepest gratitude to our esteemed president of our program, Professor P.L. Dharma, Honorable Vice Chancellor of Mangalore University, for his inspiring academic and social awareness. Thank you. Thank you so much. I extend our heartfelt thanks to our chief guest, Professor H.T. Pote, Director, Institute of Kannada Studies and Dean, Faculty of Arts, Gulbarga University, for his enlightening address that enriched our understanding of Dr. Ambedkar's vision and legacy. Thank you, sir. Thank you so much. We are deeply thankful to for the Dr. B.R. Ambedkar Study Center and Dr. B.R. Ambedkar Research Training and Extension Center, Department of Social Welfare, Government of Karnataka, for jointly organizing this meaningful program. I also extend our thanks to Professor Ganesh Sanjeev, Registrar of Mangalore University, for his continuous support and encouragement, sir. Further, I extend our thanks to Professor Devendrappa H, Registrar Evaluation, for his valuable presence and encouragement. Thank you. I would also like to express our sincere gratitude to our Finance Officer, Sri Panjalinga Swami, for his gracious presence and support. Our sincere appreciation goes to Professor Raju Krishna Channalwar, Director of B.R. Ambedkar Study Center, for his dedication and efforts in making this event successful. And special thanks to my friend Professor Prashant Naik, our Master of Ceremonies, for conducting the program smoothly and gracefully. Thank you. We are grateful to all faculty members, organizers, staff who worked sincerely behind the scene to ensure smooth conduct of this program. Special thanks to our dear students
to their enthusiastic participation. Thank you, one and all. Finally, I would like to thank each and everyone for present here today for being the part of this occasion and being the tribute to great visionary Dr. B.R. Ambedkar. Let us carry forward his ideals of equality, justice and social harmony in our lives. Thank you, one and all.